ನಮಸ್ಕಾರ ಚಾಮ್ಸ್, ನಾನು ನಿಮ್ಮ ವರ್ಷ ಮ್ಯಾಮ್. ಸೊ ಇವತ್ತಿನ ವಿಶೇಷ ಏನು ಅಂತ ನೋಡ್ತಿದ್ದೀರಾ? ಸೊ ನಾವು ಹ್ಯೂಮನ್ ಫಿಸಿಯಾಲಜಿ ಚಾಪ್ಟರ್ಸನ್ನು ಶುರು ಮಾಡೋಕೆ ಹೊರಟಿದ್ದೀವಿ. ಸೊ ಮುಂಚೆ 5 ಚಾಪ್ಟರ್ ಇತ್ತು, ಇವಾಗ ಎಷ್ಟಿದೆ? 4 ಚಾಪ್ಟರ್ ಇದೆ. ಯಾಕೆ? ಡೈಜೆಷನ್ ಚಾಪ್ಟರ್ ಡಿಲೀಟ್ ಆಯಿತು. ಸೊ ಖುಷಿ ವಿಷಯನೇ ಅಲ್ವಾ? ಆದರೆ ಇನ್ನೂ ನಮ್ಮ ಟೆನ್ಷನ್ ಪಾರ್ಟೀಸ್ ಇದೆ. ಯಾವ್ದ್ಯಾವುದದು ರೆಸ್ಪಿರೇಷನ್ ಇದೆ, ಕಾರ್ಡಿಯಾಕ್ ಸೈಕಲ್ ಇದೆ. ಸೊ ಆದರೆ ಇವತ್ತು ನಾವು ಒಂದಾದ್ಮೇಲೆ ಒಂದು ಚಾಪ್ಟರ್ಸನ್ನು ಮಾಡ್ತಾ ಹೋಗೋಣ. ಸೊ ಫಸ್ಟ್ ಚಾಪ್ಟರ್ ಯಾವುದು? ರೆಸ್ಪಿರೇಷನ್ ಅಂದರೆ ಬ್ರೀದಿಂಗ್ ಆರ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಸೊ ಈಗ ಈ ಚಾಪ್ಟರ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸ್ ಯಾವ್ದ್ಯಾವುದು? ಫಾರ್ ಎಕ್ಸಾಂಪಲ್ ಇನ್ಸ್ಪಿರೇಷನ್, ಎಕ್ಸ್ಪಿರೇಷನ್ ಅಥವಾ ಇನ್ಹಲೇಷನ್, ಎಕ್ಸಲೇಷನ್. ಅದಂತೂ ಸತತವಾಗಿ ನಾವು ಮಾಡ್ತಾನೆ ಇರ್ತೀವಿ, ನಮ್ಮ ನಾಲೆಜ್ ಇಲ್ಲದೇನೆ ಅಲ್ವಾ? ಆದ್ರೂ ಎಕ್ಸಾಮ್ ಟೈಮಲ್ಲಿ ತುಂಬ ಕನ್ಫ್ಯೂಷನ್ಸ್ ಆಗ್ತಿರತ್ತೆ. ಮ್ಯಾಮ್ ಡಯಾಫ್ರಮ್ ಅಂದರೆ ಏನು, ಸ್ಟರ್ನಮ್ ಅಂದರೆ ಏನು, ಲಂಗ್ಸ್ ಎಲ್ಲಿದೆ, ಎಲ್ಲ ಥರದ ಟೆನ್ಷನ್ ಇವತ್ತು ಕಡಿಮೆ ಆಗುತ್ತೆ. ಯಾಕೆಂದರೆ ನಿಧಾನವಾಗಿ ಒಂದಾದ್ಮೇಲೆ ಒಂದು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕ್ಲಿಯರ್? ಸೊ ಈ ಚಾಪ್ಟರ್ನಿಂದ ನಿಮಗೆ ಎಷ್ಟು ಪ್ರಶ್ನೆ ಬರುತ್ತೆ ಅನ್ನೋದು ನಾನೊಂದು ಸ್ವಲ್ಪ ಆದಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಈ ಚಾಪ್ಟರ್ನಲ್ಲಿ ಏನೇನು ಓದ್ತೀವಿ ಅಂತ ನೋಡೋಣ. ಓಕೆ, ಸೊ ಫಸ್ಟ್ ಥಿಂಗ್ ನಾವು ರೆಸ್ಪಿರೇಟರಿ ಆರ್ಗನ್ಸ್ ಬಗ್ಗೆ ಓದ್ತೀವಿ. ಯಾವ್ಯಾವ ಆರ್ಗ್ಯಾನಿಸಮ್ಸಲ್ಲಿ ಯಾವ್ಯಾವ ಥರದ ರೆಸ್ಪಿರೇಟರಿ ಆರ್ಗನ್ಸ್ ಇದೆ ಅಂತ ತಿಳ್ಕೊಳ್ತೀವಿ. ಅದಾದಮೇಲೆ ಮೆಕ್ಯಾನಿಸಮ್ ಆಫ್ ಬ್ರೀದಿಂಗ್, ಅದಾದಮೇಲೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಅದಾದ ನಂತರ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್, ಫೈನಲಿ ರೆಗ್ಯುಲೇಷನ್ ಆಫ್ ರೆಸ್ಪಿರೇಷನ್ ಆ್ಯಂಡ್ ಡಿಸಾರ್ಡರ್ಸ್. ಸೊ ಇದಿಷ್ಟು ಟಾಪಿಕ್ಸನ್ನು ನಾವು ಈ ಚಾಪ್ಟರ್ನಲ್ಲಿ ಕಲಿತೀವಿ. ಸೊ ಫಸ್ಟ್ ಆಫ್ ಆಲ್ ಇದಕ್ಕೆ ಮುಂಚೆ ಚಾಪ್ಟರ್ಸ್ನಲ್ಲಿ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್, ಫೋಟೋಸಿಂಥಸಿಸ್ ಅಂದರೆ ಅಲ್ಲಿ ನಾವೇನೇನು ಕಲ್ತ್ವಿ? ಕ್ಯಾಟಬಾಲಿಕ್ ರಿಯಾಕ್ಷನ್ಸನ್ನು ಕಲ್ತ್ವಿ. ಅದಾದಮೇಲೆ ಅನೆಬಾಲಿಕ್ ರಿಯಾಕ್ಷನನ್ನು ಕಲ್ತ್ವಿ. ಸೊ ಕೊನೆಗೆ ನಾವೇನು ಡಿಸೈಡ್ ಮಾಡಿದ್ವಿ? ರೆಸ್ಪಿರೇಷನಲ್ಲಿ ಬ್ರೇಕ್ ಡೌನ್ ಕೂಡ ಆಗುತ್ತೆ ಎನರ್ಜಿ ತೊಗೊಳೋದಕ್ಕೆ, ಅಥವಾ ಎನರ್ಜಿಯನ್ನು ಇನ್ವೆಸ್ಟ್ ಮಾಡಿ ನಾವು 2 ಮಾಲಿಕ್ಯೂಲ್ಸನ್ನು ಒಟ್ಟುಗೂಡಿಸಿ ದೊಡ್ಡ ಮಾಲಿಕ್ಯೂಲನ್ನು ಸಹ ಮಾಡ್ತೀವಿ ಅಲ್ವಾ? ಸೊ ಇಟ್ ಬಿಕೇಮ್ ಆನ್ ಆಂಫಿಬಾಲಿಕ್ ಪಾತ್ವೆ. ಸೊ ಅಲ್ಲಿ ನಾವು ಪ್ಲಾಂಟ್ಸಲ್ಲಿ ಯಾವ ಥರ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಮ್ಮ ಬಾಡಿಯಲ್ಲಿ ಹೇಗಾಗುತ್ತೆ ಅನ್ನೋದನ್ನು ತಿಳ್ಕೊಳ್ತಾ ಇದ್ವಿ. ಕ್ಲಿಯರ್? ಸೊ ನೀವು ಒಂದು ಸಣ್ಣ ಆ್ಯಕ್ಟಿವಿಟಿ ನೋಡಿರ್ತೀರಾ, ಯಾವುದರಲ್ಲಿ? ಇನ್ಸ್ಟಾಗ್ರಾಮಲ್ಲಿ ಅಥವಾ ಯಾವುದಾದ್ರೂ ಸೋಷಿಯಲ್ ಮೀಡಿಯಾ ಪೇಜಸಲ್ಲಿ ನೋಡಿರ್ತೀರಾ. A to B ಅಂತ 2 ಪಾಯಿಂಟ್ಸ್ ಇರುತ್ತೆ. ಕರೆಕ್ಟ್? ಸೊ ಅವರು ಒಂದು ಲೈನ್ ಡ್ರಾ ಮಾಡ್ತಾರೆ. ಆ ಟೈಮ್ನವರೆಗೂ ನೀವು ಇನ್ಹೇಲ್ ಮಾಡಿರೋದನ್ನ ಹಾಗೆ ಹೋಲ್ಡ್ ಮಾಡಬೇಕು. ಓಕೆ, ಸೊ ಆಗ ಹೋಲ್ಡ್ ಮಾಡಿದಾಗ ನಿಮ್ಮ ಲಂಗ್ ಕೆಪಾಸಿಟಿ ಚೆನ್ನಾಗಿದೆ ಅಥವಾ ನೀವು ಹೆಲ್ದಿ ಅಂತ ಹೇಳ್ತಾರೆ. ಟ್ರೈ ಮಾಡಿದ್ದೀರಾ? ಇಲ್ಲ ಅಂದರೆ ಇವತ್ತೇ ಹೋಗಿ ಟ್ರೈ ಮಾಡಿ, ಅಥವಾ ನಾವು ಇಲ್ಲೇ ಟ್ರೈ ಮಾಡೋಣವಾ? ಓಕೆ, ಸೊ ಐ ವಿಲ್ ಡ್ರಾ 2 ಪಾಯಿಂಟ್ಸ್ ಹಿಯರ್. Let us say this is point A, this is point B. ಸೊ ನೀವೇನು ಮಾಡ್ತೀರಾ? ನಿಧಾನವಾಗಿ ಉಸಿರನ್ನು ತೊಗೊಳ್ತೀರಾ. ನಾನು ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೂ ಡ್ರಾ ಮಾಡೋವರೆಗೂ ನೀವು ಆ ಉಸಿರನ್ನು ಹೋಲ್ಡ್ ಮಾಡ್ತೀರಾ. ಟ್ರೈ ಮಾಡೋಣವಾ? ಎಷ್ಟು ಜನಕ್ಕೆ ಆಗತ್ತೆ ಅಂತ? ನಿಧಾನ ಉಸಿರನ್ನು ಒಳಗಡೆ ತೊಗೊಳ್ಳಿ, ಹಾಗೆ ನಿಧಾನ ಮೇಂಟೈನ್ ಮಾಡಿ. ಎಷ್ಟು ಜನಕ್ಕೆ ಆಗ್ತಾ ಇದೆ? ಓಕೆ, ಇದಾದ್ಮೇಲೂ ಸಹ ಹೋಲ್ಡ್ ಮಾಡೋದಕ್ಕಾಗುತ್ತಾ? ಸೊ ಇಲ್ಲಿವರೆಗೂ ನೀವು ಹೋಲ್ಡ್ ಮಾಡಿದ್ದೀರಾ ಅಂದರೆ ಡೆಫಿನೆಟ್ಲಿ ನಿಮ್ಮ ಲಂಗ್ ಕೆಪಾಸಿಟಿ ಚೆನ್ನಾಗಿದೆ. ಸೊ ನೀವು ತುಂಬ ಹೆಲ್ದಿಯಾಗಿದ್ದೀರಾ. ಮ್ಯಾಮ್ ಇಲ್ಲಿವರೆಗೂ ಅಷ್ಟೇ ನನಗಿಷ್ಟೇ ಆಗಿದ್ದು ಅಂತಂದರೆ ಡೋಂಟ್ ವರಿ ಮಕ್ಕಳ, ಇವತ್ತಿಂದಾನೇ ಮೆಡಿಟೇಷನ್ ಅಥವಾ ಪ್ರಾಣಾಯಾಮ ಮಾಡೋದನ್ನು ಶುರು ಮಾಡಿ. ಸೊ ಆವಾಗ ನಿಮ್ಮ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಗಿ ನಿಮಗೂ ಸಹ ಬೆಟರ್ ಲಂಗ್ ಕೆಪಾಸಿಟಿ ಬರುತ್ತೆ. ಹಾಗಾದರೆ ಈ ಲಂಗ್ ಕೆಪಾಸಿಟಿ ಏನಕ್ಕೆ ಇಂಪಾರ್ಟೆಂಟ್ ಮ್ಯಾಮ್? ಲಂಗ್ ಕೆಪಾಸಿಟಿ ಅಂತಿದ್ದೀರಾ, ಹೆಲ್ದಿ ಅಂತಿದ್ದೀರಾ, ಹೇಗೆ ಅಂತಂದರೆ ಇವತ್ತಿನ ಚಾಪ್ಟರ್ನಲ್ಲಿ ನಿಧಾನವಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆನಾ? ಸೊ ಫಸ್ಟ್ ಥಿಂಗ್, ಈ ರೆಸ್ಪಿರೇಷನ್ ಅಥವಾ ಬ್ರೀದಿಂಗ್ ಅಂತ ಏನು ಹೇಳ್ತಿದ್ದೀವಿ, ಆ 2ರ ಮಧ್ಯೆ ವ್ಯತ್ಯಾಸವನ್ನು ನಾನು ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ್ದೆ. ಏನದು? ರೆಸ್ಪಿರೇಷನ್ ಅಂದರೆ ಅದು ಲಾರ್ಜರ್ ಪ್ರಾಸೆಸ್. ಒಂದು ಮಾಲಿಕ್ಯೂಲನ್ನು ಬ್ರೇಕ್ ಡೌನ್ ಮಾಡಿ ಅಥವಾ ಗ್ಲೂಕೋಸನ್ನು ಬ್ರೇಕ್ ಡೌನ್ ಮಾಡಿ ನಾವು ಎನರ್ಜಿಯನ್ನು ಪಡ್ಕೊಳ್ಳೋದು. ಕರೆಕ್ಟ್? ಅದು ಸೆಲ್ನ ಒಳಗಡೆ ನಡೆಯುವಂಥದ್ದು. ಆ ಪ್ರಾಸೆಸ್ಸಿಗೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಇರುತ್ತೆ. ಕರೆಕ್ಟ್? ಏನಕ್ಕೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಇರುತ್ತೆ? ಆಕ್ಸಿಜನ್ನೇ ನಮ್ಮ ಎಂಡ್ ಎಲೆಕ್ಟ್ರಾನ್ ಆಕ್ಸೆಪ್ಟರ್. ಕರೆಕ್ಟ್? ಗ್ಲೈಕಾಲಿಸಿಸ್ ಆಯಿತು, ಅದಾದಮೇಲೆ ಕ್ರೆಬ್ ಸೈಕಲ್ ಆಯಿತು, ಕ್ರೆಬ್ ಸೈಕಲ್ ಆದಮೇಲೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಆಯಿತು. ಸೊ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನಲ್ಲಿ ನಾವು ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಕರೆಕ್ಟ್? ಸೊ ಗ್ಲೈಕಾಲಿಸಿಸ್ ಮತ್ತು ಕ್ರೆಬ್ ಸೈಕಲ್ನಲ್ಲಿ ನಮಗೆ ರುಪೀಸ್ ಜೊತೆ ಯೂರೋಸ್ ಕೂಡ ಸಿಕ್ತು. ಆ ಯೂರೋಸನ್ನು ನಾವು ಕರೆನ್ಸಿ ಎಕ್ಸ್ಚೇಂಜ್ ಇದಕ್ಕೆ ತೊಗೊಂಡೋಗಿ ಅಲ್ಲಿ ನಾವು ರುಪೀಸನ್ನಾಗಿ ಕನ್ವರ್ಟ್ ಮಾಡ್ಕೊಂಡ್ವಿ. ಕರೆಕ್ಟ್? ಸೊ ಆವಾಗ ನಮಗೆ ನಮ್ಮ ದುಡ್ಡು ಸಿಕ್ತು, ಅಂದರೆ ನಮ್ಮ ಎನರ್ಜಿ ಸಿಕ್ತು. ಕರೆಕ್ಟ್? ಸೊ ಆ ಕನ್ವರ್ಜನ್ ಆಗೋದಕ್ಕೆ ಆಕ್ಸಿಜನ್ ತುಂಬ 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 ಮುಖ್ಯ. ಸೊ ಆ ಆಕ್ಸಿಜನ್ ಹೇಗೆ ಸಿಗತ್ತೆ ನಮಗೆ? ಈ ಬ್ರೀದಿಂಗ್ ಪ್ರಾಸೆಸ್ನ ಮೂಲಕ. ಓಕೆ, ಅಲ್ಲಿ ಡೈರೆಕ್ಟ್ ಗ್ಯಾಷಿಯಸ್ ಎಕ್ಸ್ಚೇಂಜ್ ಆಗ್ತಿತ್ತು. ಆದರೆ ಹ್ಯೂಮನ್ಸಲ್ಲಿ ಇಟ್ ಈಸ್ ಅ ಕಾಂಪ್ಲಿಕೇಟೆಡ್ ಸಿಸ್ಟಮ್. ಅದಕ್ಕಂತಲೇ ಒಂದು ಆರ್ಗನ್ ಸಿಸ್ಟಮ್ ಇದೆ. ಅದರ ಮೂಲಕ ನಾವು
ಇನ್ಹೇಲ್ ಮಾಡ್ಕೊಳ್ತೀವಿ, ಅದಾದಮೇಲೆ ಎಕ್ಸೇಲ್ ಕೂಡ ಮಾಡ್ತೀವಿ. ಸೊ ಇನ್ಹೇಲ್ ಏನು ಮಾಡ್ತೀವಿ, ಆಕ್ಸಿಜನ್ ರಿಚ್ ಏರನ್ನು ಇನ್ಹೇಲ್ ಮಾಡ್ತೀವಿ. ಆದರೆ ಎಕ್ಸೇಲ್ ಮಾಡೋದು ಕಾರ್ಬನ್ ಡೈಆಕ್ಸೈಡ್ ರಿಚ್ ಏರ್. ಮ್ಯಾಮ್ ನಾನಂತೂ ಇಲ್ಲೇ ನಿಂತಿದ್ದೀನಿ, ನನ್ನ ಸುತ್ತಮುತ್ತಲೂ ಇರೋ ಏರ್ ಹಾಗೆ ಇದೆ, ಅದು ಹೇಗಾಯಿತು ಮ್ಯಾಮ್, ಆಕ್ಸಿಜನ್ ರಿಚ್ ಏರ್ ಮಾತ್ರ ಒಳಗಡೆ ಹೋಯ್ತು? ಈ ಪ್ರಶ್ನೆಗೆ ಸಿಂಪಲ್ ಆದ ಉತ್ತರ ನೀವೇ ನನಗೆ ಈ ಕ್ಲಾಸ್ ಮುಗಿಯೋ ಅಷ್ಟರಲ್ಲಿ ಕೊಡ್ತೀರಾ. ಓಕೆನಾ? ಸೊ ಭಾಳಷ್ಟು ಪ್ರಶ್ನೆಗಳ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಲ್ವಾ ಮ್ಯಾಮ್, ಇದಂದರೆ ಏನಕ್ಕೆ, ಇದ್ಯಾಕೆ ಅನ್ನೋ ಪ್ರಶ್ನೆಗಳೆಲ್ಲ ಶುರು ಮಾಡ್ತಾ ಇದ್ದೀವಿ. ಈ ಕ್ಲಾಸ್ ಮುಗಿಯೋ ಅಷ್ಟರಲ್ಲಿ ಇದಕ್ಕೆಲ್ಲ ಉತ್ತರಗಳನ್ನು ತುಂಬ ಸರ್ವೇ ಸಾಧಾರಣವಾಗಿ ನೀವೇ ಕೊಡ್ತೀರಾ. ಓಕೆನಾ? ನಾನು ವೇಟ್ ಮಾಡ್ತಾ ಇರ್ತೀನಿ ನಿಮ್ಮೆಲ್ಲ ಉತ್ತರಗಳನ್ನು ಕೇಳೋದಕ್ಕೆ. ಸೊ ಫಸ್ಟ್ ಒನ್, ವಾಟ್ ಈಸ್ ಬ್ರೀದಿಂಗ್? ಬ್ರೀದಿಂಗ್ ಇಸ್ ಪ್ರಾಸೆಸ್ ಆಫ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಅಂದರೆ ಅಟ್ಮಾಸ್ಫಿಯರಿಂದ ಆಕ್ಸಿಜನನ್ನು ತೊಗೊಳ್ತೀವಿ ಅಟ್ಮಾಸ್ಫಿಯರಿಗೆ, ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ವಾಪಸ್ ಕೊಡ್ತೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ಬ್ರೀದಿಂಗ್. ಬ್ರೀದಿಂಗ್ ಇಸ್ ದ ಫಸ್ಟ್ ಸ್ಟೆಪ್ ಆಫ್ ರೆಸ್ಪಿರೇಷನ್. ಸೊ ರೆಸ್ಪಿರೇಷನಲ್ಲಿ 2 ಸ್ಟೆಪ್ ಇದೆ. ಏನದು? ಫಸ್ಟ್ ಸ್ಟೆಪ್ಪು ಬ್ರೀದಿಂಗ್, ಸೆಕೆಂಡ್ ಸ್ಟೆಪ್ ಏನು? ಸೆಲ್ಯುಲರ್ ರೆಸ್ಪಿರೇಷನ್. ಸೊ ಇಲ್ಲೇನಾಯಿತು, ಇಲ್ಲಿ ನಮಗೆ ಬೇಕಾಗಿರುವಂಥ ಗ್ಯಾಸಸ್ ಬಂತು, ಅಂದರೆ ಆಕ್ಸಿಜನ್ ಬಂತು. ಇಲ್ಲೇನಾಯಿತು, ಇಲ್ಲಿ ಗ್ಲೂಕೋಸನ್ನು ಬ್ರೇಕ್ ಡೌನ್ ಮಾಡಿ ನಾವು ಎನರ್ಜಿಯನ್ನು ಪಡ್ಕೊಂಡ್ವಿ. ಸೊ ಇದನ್ನು ನಾವೇನಂತ ಕರಿತೀವಿ? ಸೆಲ್ಯುಲರ್ ರೆಸ್ಪಿರೇಷನ್. ಕ್ಲಿಯರ್? ಸೊ ಈ ರೆಸ್ಪಿರೇಷನ್ ಅಂತೂ ನಿಮ್ಗೆ ಆಲ್ರೆಡಿ ತುಂಬ ಕ್ಲಿಯರಾಗಿ ಅರ್ಥ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದರೆ ಆರ್ಗ್ಯಾನಿಸಮ್ಸ್ನಲ್ಲಿ ಈ ರೆಸ್ಪಿರೇಟರಿ ಆರ್ಗನ್ಸ್ ಹೇಗಿದೆ. ಸೊ ಗಿಡಗಳಂತೂ ನಾವು ನೋಡಿದ್ವಿ ಯಾವುದೇ ಥರದ ಆರ್ಗನ್ಸ್ ಇಲ್ಲ, ಡೈರೆಕ್ಟಾಗಿ ಸೆಲ್ಸೇನೆ ಅದು ಅಟ್ಮಾಸ್ಫಿಯರ್ ಜೊತೆ ಇಂಟ್ರ್ಯಾಕ್ಟ್ ಆಗ್ತಿತ್ತು. ಸೊ ಗೇಷಿಯಸ್ ಎಕ್ಸ್ಚೇಂಜ್ ಆಗ್ತಿತ್ತು. ಸೊ ಇಟ್ ವಾಸ್ ಮಚ್ ಈಸಿಯರ್ ಅಲ್ವಾ. ಆದರೆ ಇಲ್ಲಿ ಈ ಚಿಕ್ಕ ಆರ್ಗ್ಯಾನಿಸಮ್ಸಲ್ಲಿ ಇಟ್ ಈಸ್ ಥ್ರೂ ಡಿಫ್ಯೂಷನ್. ಓಕೆ, ಈ ಸಣ್ಣ ಆರ್ಗ್ಯಾನಿಸಮ್ಸ್ ಹೇಗಿರುತ್ತೆ, ಅದರ ಬಾಡಿ ಸರ್ಫೇಸ್, ಈಗ ಫಾರ್ ಎಕ್ಸಾಂಪಲ್ ಸ್ಪಾಂಜಸ್ ಅಂತ ಕೊಟ್ಟಿದ್ದಾರೆ. ಸ್ಪಾಂಜ್ನ ಸ್ಟ್ರಕ್ಚರ್ ನಾನು ನಿಮಗೆ ಬರುತ್ತೆ ತೋರಿಸ್ತೀನಿ. ಓಕೆ, ಹೀಗೊಂದಿರುತ್ತೆ. ಸೊ ಇಷ್ಟೇ ಅದರ ಬಾಡಿ. ಓಕೆ, ಸೊ ಈ ಸೆಲ್ಸ್ ಎಲ್ಲ ಏನಿರುತ್ತೆ, ಚಾನೋಸೈಟ್ಸ್, ಈ ಸೆಲ್ಸ್ ಎಲ್ಲ ಡೈರೆಕ್ಟ್ ಎನ್ವೈರ್ಮೆಂಟ್ ಜೊತೆ ಇಂಟ್ರ್ಯಾಕ್ಟ್ ಆಗ್ತಿರುತ್ತೆ. ಮತ್ತು ಇಲ್ಲಿ ವಾಟರ್ ಎಕ್ಸಿಟ್ ಆಗ್ತಿರುತ್ತೆ, ಆಸ್ಟೆಯಿಂದ ನೀರು ಹೋಗಿ ವಾಟರ್ ಎಕ್ಸಿಟ್ ಆಗ್ತಿರುತ್ತೆ. ಸೊ ಈ ವಾಟರ್ನಲ್ಲಿರುವಂಥ ಗ್ಯಾಸಸ್ ಕೂಡ ಎಕ್ಸ್ಚೇಂಜ್ ಆಗುತ್ತೆ. ಸೊ ಇದು ಡೈರೆಕ್ಟಾಗಿ ಇಂಟರ್ಯಾಕ್ಟ್ ಆಗ್ತಿರೋ ಕಾರಣ ಅಲ್ಲಿ ಡಿಫ್ಯೂಷನ್ ಥ್ರೂನೇ ಗ್ಯಾಸಸ್ ಎಂಟರ್ ಆಗಿಬಿಡತ್ತೆ. ಸೊ ಹೇಗಾಗುತ್ತೆ ಡಿಫ್ಯೂಷನ್ನ ಸ್ಟ್ಯಾಂಡರ್ಡ್ ಡೆಫಿನೇಷನ್ ಏನು? ಆಲ್ವೇಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್. ಅಂದರೆ ಜಾಸ್ತಿ ಪ್ರಮಾಣ ಇರೋ ಕಡೆಯಿಂದ ಕಡಿಮೆ ಪ್ರಮಾಣ ಇರೋ ಕಡೆಗೆ ಆ ಗ್ಯಾಸಸ್ ಮೂವ್ ಆಗುತ್ತೆ. ಸೊ ಇಲ್ಲಿ ಸುತ್ತಮುತ್ತಲು ನೀರಲ್ಲಿ ಜಾಸ್ತಿ ಪ್ರಮಾಣ ಆಕ್ಸಿಜನ್ ಇರುತ್ತೆ ಅಲ್ವಾ, ಡಿಸಾಲ್ವ್ ಆಗಿರೋ ಆಮ್ಲಜನಕ ಜಾಸ್ತಿ ಇರುತ್ತೆ. ಸೊ ಆ ಸೆಲ್ಸ್ನ ಒಳಗಡೆ ಏನಾಗಿರುತ್ತೆ, ಆಮ್ಲಜನಕ ಕಡಿಮೆ ಇರುತ್ತೆ. ಸೊ ಜಾಸ್ತಿ ಇರೋ ಜಾಗದಿಂದ ಕಡಿಮೆ ಇರೋ ಜಾಗಕ್ಕೆ ಆ ಗ್ಯಾಸಸ್ ಮೂವ್ ಆಗುತ್ತೆ. ಆ ಪ್ರಾಸೆಸನ್ನು ನಾವೇನಂತ ಕರಿತೀವಿ? ಡಿಫ್ಯೂಷನ್. ಸೊ ಲೋವರ್ ಆರ್ಗ್ಯಾನಿಸಮ್ಸಲ್ಲಿ ರೆಸ್ಪಿರೇಟರಿ ಆರ್ಗನ್ಸ್ ಅಂತ ಯಾವುದೂ ಇರಲ್ಲ. ಸೊ ಆ ಮೆಮ್ರೇನ್ ಥ್ರೂನೇ ಡಿಫ್ಯೂಷನ್ ಆಗ್ತಿರುತ್ತೆ. ಸ್ವಲ್ಪ ಮುಂದಕ್ಕೆ ಹೋದರೆ, ಸ್ವಲ್ಪ ಎವಲ್ಯೂಷನ್ ಆದರೆ ನಾವು ನೋಡಿದ್ದು ಯಾವುದು, ಈಗ ಆ್ಯನಿಮಲ್ ಕಿಂಗ್ಡಮ್ ಚಾಪ್ಟರ್ನಲ್ಲಿ ಕಲ್ತ್ವಿ ಅಲ್ವಾ, ಪಾರಿಫೆರಾ, ಸಿಲೆಂಟ್ರೇಟಾ, ಟೀನೋಫೋರಾ. ಸೊ ಹಾಗೆ ಹೋಗ್ತಾ ಹೋಗ್ತಾ ಆರ್ಥ್ರೋಪೋಡಾ, ಎಕೈನೋಡರ್ಮ್ಯಾಟಾ, ಮೊಲಸ್ಕಾ, ಹೆಮಿಗಾರ್ಡೇಟಾ. ಸೊ ಈ ಸ್ಟೇಜಲ್ಲಿ ಬಂದಾಗ ಅರ್ಥ್ವರ್ಮ್ಸಲ್ಲಿ ನಾವು ಮಾಯ್ಸ್ಟ್ ಕ್ಯೂಟಿಕಲನ್ನು ನೋಡ್ತೀವಿ. ಅದರ ಕ್ಯೂಟಿಕಲ್ ಏನಿರುತ್ತೆ, ಆ ವರ್ಮ್ನ ಕ್ಯೂಟಿಕಲ್ ಏನಿರುತ್ತೆ ಅದು ತುಂಬ ಮಾಯ್ಸ್ಟ್ ಇರುತ್ತೆ. ಸೊ ಆ ಮಾಯ್ಸ್ಟ್ ಇರೋದ್ ಕಾರಣ ಅಲ್ಲಿ ಎಕ್ಸ್ಚೇಂಜ್ ಆಗುತ್ತೆ. ಓಕೆ, ದಟ್ ಇಸ್ ಥ್ರೂ ಮಾಯ್ಸ್ಟ್ ಕ್ಯೂಟಿಕಲ್. ನೆಕ್ಸ್ಟ್ ಇನ್ಸೆಕ್ಟ್ಸಲ್ಲಿ ಇದೊಂದು ಸ್ವಲ್ಪ ಡೆವಲಪ್ಡ್ ಅಲ್ವಾ. ಸೊ ಇಲ್ಲಿ ಟ್ರೇಕಿಯಲ್ ಟ್ಯೂಬ್ಸ್ ಇದೆ, ಟ್ರೇಕಿಯಲ್ ಟ್ಯೂಬ್ ಸಿಸ್ಟಮ್ ಇದೆ. ಹೀಗೆ ಟ್ರೇಕಿಯಲ್ ಟ್ಯೂಬ್ ಸಿಸ್ಟಮ್. ಓಕೆ, ಸೊ ಈ ಥರ ಇರುತ್ತೆ. ಫೈನ್. ನೆಕ್ಸ್ಟ್ ಇನ್ ಫಿಶಸ್ ಆರ್ ಆರ್ಥ್ರೋಪಾಡ್ಸ್, ಮೊಲಸ್ಕ್ ನಾವೇನು ನೋಡ್ತೀವಿ? ಗಿಲ್ಸ್ ಅಂತ ನೋಡ್ತೀವಿ. ಕರೆಕ್ಟ್. ಇನ್ಫ್ಯಾಕ್ಟ್ ಕಾರ್ಡೇಟ್ಸಲ್ಲೂ ನಾವು ಫೈರಾಂಜಿಯಲ್ ಗಿಲ್ಸ್ಲಿಟ್ಸ್ ಅಂತಲೇ ಹೇಳ್ತೀವಿ ಅಲ್ವಾ. ಸೊ ಗಿಲ್ಸನ್ನು ನೋಡ್ತೀವಿ. ಟೆರೆಸ್ಟ್ರಿಯಲ್ ಆ್ಯನಿಮಲ್ಸಲ್ಲಿ ನಾವು ಲಂಗ್ಸ್, ಸ್ಪೆಸಿಫಿಕ್ ಆರ್ಗನ್ಸನ್ನು ನೋಡ್ತೀವಿ. ಸೊ ಅದ್ಯಾವುದು? ಇಟ್ ಈಸ್ ಲಂಗ್ಸ್. ಸೊ ಈಗ ನೀವು ಎವಲ್ಯೂಷನನ್ನು ನೋಡಿದ್ರೆ ಸ್ಟಾರ್ಟಿಂಗ್ ಇಟ್ ವಾಸ್ ಥ್ರೂ ಮೆಮ್ರೇನ್, ಬರೀ ಡಿಫ್ಯೂಷನ್ ಆಗ್ತಿತ್ತು ಮೆಮ್ರೇನ್ ಥ್ರೂ. ನೆಕ್ಸ್ಟ್ ಏನಾಯಿತು? ಕ್ಯೂಟಿಕಲ್, ಅದರ ಸ್ಕಿನ್ ಅಥವಾ ಕ್ಯೂಟಿಕಲ್ ಸ್ಮಾಲ್ ರೀಜನ್ಸ್ ಏನಿರುತ್ತೆ ಅದ್ರ ಥ್ರೂ ರೆಸ್ಪಿರೇಷನ್ ಆಗ್ತಿತ್ತು ಅಥವಾ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗ್ತಿತ್ತು. ನೆಕ್ಸ್ಟ್ ಬರುವಂಥದ್ದು ಟ್ರೇಕಿಯಲ್ ಟ್ಯೂಬ್ಸ್ನ ಮೂಲಕ ರೆಸ್ಪಿರೇಷನ್ ನಡೆಯುವಂಥದ್ದು.
ನೆಕ್ಸ್ಟ್ ಬರೋವಂಥದ್ದು ಅಕ್ವಾಟಿಕ್ ಆರ್ಥ್ರೋಪೋಡ್ಸ್ ಅಥವಾ ಮೊಲಾಸ್ಕ್ಸ್. ಸೊ ಈ ಮೊಲಾಸ್ಕ್ನಲ್ಲಿ ಏನಾಗುತ್ತೆ, ಗಿಲ್ಸ್ ಇದೆ. ನೆಕ್ಸ್ಟ್ ಬರೋವಂಥದ್ದು ಟೆರೆಸ್ಟ್ರಿಯಲ್ ವರ್ಟಿಬ್ರೇಟ್ಸ್. ಸೊ ಟೆರೆಸ್ಟ್ರಿಯಲ್ ವರ್ಟಿಬ್ರೇಟ್ಸಲ್ಲಿ ಲಂಗ್ಸನ್ನು ನಾವು ನೋಡ್ತೀವಿ. ಮೋಸ್ಟ್ ಎವಾಲ್ವ್ಡ್, ಮೋಸ್ಟ್ ಡೆವಲಪ್ಡ್. ಅದೇ ಆಂಫಿಬಿಯನ್ಸ್ ಲೈಕ್ ಫ್ರಾಗ್ಸ್, ಇದು ನೀರಿನಲ್ಲಿದ್ದಾಗ ಅಂದರೆ H2O ಅಂತ ಹಾಕಿದರೆ ಅಲ್ಲಿ ಸ್ಕಿನ್ನ ಮೂಲಕ, ಅದೇ ಲ್ಯಾಂಡ್ ಮೇಲಿದ್ದರೆ ಇಟ್ ಹ್ಯಾಸ್ ಲಂಗ್ಸ್. ಓಕೆ, ಸೊ ಇಲ್ಲಿ ರೆಸ್ಪಿರೇಟರಿ ಮೆಕ್ಯಾನಿಸಮ್ಸೇ ಚೇಂಜ್ ಆಗ್ತಿರತ್ತೆ, ಅದು ಯಾವ ಹ್ಯಾಬಿಟ್ಯಾಟಲ್ಲಿದೆ ಅನ್ನೋದರ ಮೇಲೆ. ಕ್ಲಿಯರ್? ಸೊ ಇದು ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್ನಲ್ಲಿರುವಂತಹ ಡಿಫ್ರೆಂಟ್ ರೆಸ್ಪಿರೇಟರಿ ಆರ್ಗನ್ಸ್. ಸಿಂಪಲ್. ದಿಸ್ ಇಸ್ ಆಂಫಿಬಿಯನ್ಸ್. ಕ್ಯುಟೇನಿಯಸ್ ರೆಸ್ಪಿರೇಷನ್ ಅಂದರೆ ಇಟ್ ಇಸ್ ಥ್ರೂ ಸ್ಕಿನ್. ಪಲ್ಮನರಿ ರೆಸ್ಪಿರೇಷನ್ ಅಂದರೆ ಥ್ರೂ ಲಂಗ್ಸ್. ಓಕೆ, ಸೊ ಇದು ಎರಡು ಸ್ವಿಚ್ ಆಗ್ತಿರುತ್ತೆ. ಸೊ ನೀರಲ್ಲಿದ್ದಾಗ ಕ್ಯುಟೇನಿಯಸ್, ಟೆರೆಸ್ಟ್ರಿಯಲ್ ಎನ್ವೈರ್ಮೆಂಟಲ್ಲಿದ್ದಾಗ ಪಲ್ಮನರಿ ರೆಸ್ಪಿರೇಷನ್. ಸೊ ಆಂಫಿಬಿಯನ್ಸಲ್ಲಿ ಎರಡೂ ಥರದನ್ನು ನಾವು ಕಾಣ್ಬೋದು. ಸಿಂಪಲ್. ಇದರ ಬಗ್ಗೆ ಮ್ಯಾಚ್ ದ ಫಾಲೋಯಿಂಗ್ ಪ್ರಶ್ನೆಗಳು ಕೇಳ್ತಾರೆ. ಸೊ ಇಟ್ಸ್ ಅ 3 ಸ್ಟಾರ್ ಕಾನ್ಸೆಪ್ಟ್. ಸಿಂಪಲ್. ಓಕೆ, ನೀವೆಲ್ಲರೂ 10th ಸ್ಟ್ಯಾಂಡರ್ಡಲ್ಲಿ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಬಗ್ಗೆ ಹರ್ಷಿತಾ ಮ್ಯಾಮ್ ಜೊತೆ ತುಂಬ ಚೆನ್ನಾಗಿ ಕಲ್ತಿದ್ದೀರಾ ಅಲ್ವಾ? ಸೊ ಬೇಗ ಬೇಗ ಕಾಮೆಂಟ್ಸಲ್ಲಿ ಹೇಳಿ ನನಗೆ ಯಾವ ಆರ್ಡರಲ್ಲಿ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ನಲ್ಲಿ ಆರ್ಗನ್ಸ್ ಇರುತ್ತೆ ಅಂತ. ಓಕೆ, ಸೊ ಸ್ಟಾರ್ಟಿಂಗ್ ವಿತ್ ನಾಸ್ಟ್ರಿಲ್ಸ್. ಓಕೆ, ಅದರಿಂದ ನೆಕ್ಸ್ಟ್ ಬೇಗ ಬೇಗ ಪೋಸ್ಟ್ ಮಾಡಿ, ಲೆಟ್ ಮಿ ಸಿ ಎಷ್ಟು ಜನಕ್ಕೆ ಎಷ್ಟು ನೆನಪಿದೆ ಅಂತ. ಓಕೆನಾ? ಸೊ ಫಸ್ಟ್ ಯಾವಾಗಲೂ ಇಟ್ ಈಸ್ ದ ಎಕ್ಸ್ಟರ್ನಲಿ ವಿಸಿಬಲ್ ನಾಸ್ಟ್ರಿಲ್ಸ್. ಆಯಿತಾ? ಸೊ ನಾಸ್ಟ್ರಿಲ್ಸಿಂದ ನಾವು ಏರನ್ನು ಇನ್ಹೇಲ್ ಮಾಡ್ಕೊಳ್ತೀವಿ. ಸೊ ನಾಸ್ಟ್ರಿಲ್ಸಿಂದ ಈ ಚೇಂಬರ್ ಅಥವಾ ಈ ನೇಸಲ್ ಪ್ಯಾಸೇಜಿಂದ ಅದು ಎಲ್ಲಿಗೆ ಓಪನ್ ಆಗುತ್ತೆ? ಫ್ಯಾರಿಂಗ್ಸಿಗೆ ಓಪನ್ ಆಗುತ್ತೆ. ಓಕೆ, ಸೊ ಫಸ್ಟ್ ಇಟ್ ಈಸ್ ನಾಸ್ಟ್ರಿಲ್ಸ್, ಅಲ್ಲಿಂದ ಓಪನ್ ಆಗುವಂಥದ್ದು ಟು ದ ಫ್ಯಾರಿಂಗ್ಸ್. ಸೊ ಇಲ್ಲೇನಾಗ್ತಿದೆ ಗೊತ್ತಾ? ಇಲ್ಲಿ ಫುಡ್ ಪೈಪ್ ಕೂಡ ಬರ್ತಾ ಇದೆ. ಕರೆಕ್ಟ್? ಇಲ್ಲಿ ನಾಸ್ಟ್ರಿಲ್ಸ್ ಅಂದರೆ ಇಲ್ಲಿ ಮೌತ್ ಇದೆ. ಕರೆಕ್ಟ್? ಸೊ ಇಲ್ಲಿಂದ ನಾವು ಫುಡನ್ನು ಇನ್ಹೇಲ್ ಮಾಡ್ಕೊಳ್ತೀವಿ. ಸೊ ಇದೂ ಸಹ ಫ್ಯಾರಿಂಗ್ಸಿಗೆ ಎಂಟರ್ ಆಗ್ತಾ ಇದೆ. ಇಲ್ಲಿಂದ ಅದು ಫುಡ್ ಪೈಪ್ನ ಒಳಗಡೆ ಹೋಗುತ್ತೆ, ಇದು ಲ್ಯಾರಿಂಗ್ಸ್ನ ಒಳಗಡೆ ಹೋಗುತ್ತೆ. ಇಲ್ಲೇನಾಗತ್ತೆ? ಇಟ್ ಈಸ್ ದ ವಾಯ್ಸ್ ಬಾಕ್ಸ್. ಇಲ್ಲಿ ಏರ್ ಎಂಟರ್ ಆದಾಗ ಹೀಗೆ 2 ಕಾರ್ಡ್ಗಳ ಥರ ಇರುತ್ತೆ. ಸೊ ಅಲ್ಲಿ ದರ್ ಇಸ್ ವೈಬ್ರೇಷನ್ಸ್ ಕ್ರಿಯೇಟೆಡ್, ಅಲ್ಲಿಂದ ನಮಗೆ ವಾಯ್ಸ್ ಬರುತ್ತೆ. ಇದಾದ್ಮೇಲೆ ಬರುವಂಥದ್ದು ಟ್ರೇಕಿಯಾ. ಓಕೆ, ಇದಾದ್ಮೇಲೆ ಬರುವಂಥದ್ದು ಟ್ರೇಕಿಯಾ. ಸೊ ಇಲ್ಲೇನಾಗುತ್ತೆ? ಈ ಬೈಫರ್ಕೇಶನ್ ಆದಾಗ ದೇರ್ ಆರ್ ಚಾನ್ಸಸ್ ಈ ಫುಡ್ಡು ಈ ವಿಂಡ್ ಪೈಪ್ ಒಳಗಡೆ ಬಂದ್ಬಿಡ್ಬೋದು. ಇಲ್ಲಿ ಫುಡ್ ಪೈಪ್, ಇದು ವಿಂಡ್ ಪೈಪ್. ಸೊ ಇದರ ಓಪನಿಂಗ್ ರೀಜನ್ನಲ್ಲಿ ಏನಿರುತ್ತೆ? ಎಪಿಗ್ಲಾಟಿಸ್. ಇದು ಒಂಥರ ಫ್ಲ್ಯಾಪ್ ಥರ ಇರುತ್ತೆ ಹೀಗೆ. ಓಕೆ, ಇದು ಪೈಪ್ ಅಂತಂದರೆ ಹೀಗೆ ಒಂದು ಫ್ಲ್ಯಾಪ್ ಥರ ಇರುತ್ತೆ. ಸೊ ಅದೇನು ಮಾಡುತ್ತೆ? ಹೀಗೆ ಕ್ಲೋಸ್ ಮಾಡಿಬಿಡುತ್ತೆ. ಊಟ ಮಾಡಬೇಕಾದ್ರೆ ಅದು ಕ್ಲೋಸ್ ಆದಾಗ ಆ ಫುಡ್ ಏನಿದೆ ಅದು ಫುಡ್ ಪೈಪಿಗೆ ಹೋಗಿ ಅದು ಸ್ಟಮಕ್ಕಿಗೆ ಹೋಗುತ್ತೆ. ಬೈ ಮಿಸ್ಟೇಕ್ ನಾವು ಮಾತಾಡೋದಾಗಲಿ ನಗಾಡೋದಾಗಲಿ ಮಾಡಿದಾಗ ಇದು ಓಪನ್ನೇ ಇರುತ್ತೆ. ಆವಾಗ ಫುಡ್ ಬೈ ಚಾನ್ಸ್ ಆ ವಿಂಡ್ ಪೈಪಲ್ಲಿ ಹೊರಟೋಗುತ್ತೆ. ಆವಾಗ ನಾವು ಕೆಮ್ಮಕ್ಕೆ ಶುರು ಮಾಡ್ತೀವಿ ಅಲ್ವಾ? ನೆತ್ತಿಗೆ ಹತ್ತಿಬಿಟ್ಟಿದೆ ಹಿಂಗೆಲ್ಲ ಥಟ್ಟಿ ಅಂತ ಹೇಳ್ತೀವಲ್ಲ. ಸೊ ದಟ್ ಆ ಫುಡ್ ಏನಿದೆ ಸ್ಟ್ರಕ್ ಆಗಿದೆ ಅದು ರಿಮೂವ್ ಆಗುತ್ತೆ ಅಂತ. ಕ್ಲಿಯರ್? ಸೊ ಅದಕ್ಕೆ ಊಟ ಮಾಡಬೇಕಾದ್ರೆ ಸೈಲೆಂಟಾಗಿ ಊಟ ಮಾಡಿ. ಸೊ ಇದು ಎಪಿಗ್ಲಾಟಿಸ್. ಕರೆಕ್ಟ್? ಇದು ನಮ್ಮ ಬೇಸಿಕ್ ಸಿಸ್ಟಮ್ ಸ್ಟಾರ್ಟಿಂಗಲ್ಲಿ. ನೆಕ್ಸ್ಟ್ ಟ್ರೇಕಿಯಾಯಿಂದ ಇಲ್ಲಿ ಕಾಣಿಸುತ್ತೆ ನಿಮಗೆ. ಕರೆಕ್ಟ್? ಸೊ ಟ್ರೇಕಿಯಾ ಏನಾಗುತ್ತೆ? ಇಲ್ಲಿ ಡಿವೈಡ್ ಆಗುತ್ತೆ. ಸೊ ಫಸ್ಟ್ ಟ್ರೇಕಿಯಾ ಏನಿರುತ್ತೆ? ಇಟ್ ವಿಲ್ ಬಿ ಅ ಸಿಂಗಲ್ ಟ್ಯೂಬ್. ಇಲ್ಲಿವರೆಗೂ ಸಿಂಗಲ್ ಟ್ಯೂಬ್ ಇರುತ್ತೆ. ಇಲ್ಲಿಂದ ಅದು 2 ಆಗಿ ಡಿವೈಡ್ ಆಗುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ? ಬ್ರಾಂಕೈ. 2 ಬ್ರಾಂಕೈ. ಅದಾದ್ಮೇಲೆ ಅದು ಮತ್ತೆ ಡಿವೈಡ್ ಆಗುತ್ತೆ. ಆ ಮತ್ತೆ ಡಿವಿಷನನ್ನು ನಾವೇನಂತ ಕರಿತೀವಿ? ಬ್ರಾಂಕಿಯೋಲ್ಸ್. ಫಸ್ಟ್ ಪ್ರೈಮರಿ ಬ್ರಾಂಕಿಯೋಲ್, ಅದಾದಮೇಲೆ ಸೆಕೆಂಡರಿ ಬ್ರಾಂಕಿಯೋಲ್, ಅದಾದಮೇಲೆ ಟರ್ಷರಿ ಬ್ರಾಂಕಿಯೋಲ್ಸ್. ಕ್ಲಿಯರ್? ಟ್ರೇಕಿಯಾ, ಬ್ರಾಂಕೈ, ಪ್ರೈಮರಿ ಬ್ರಾಂಕಿಯೋಲ್, ಸೆಕೆಂಡ್ರಿ, ಟರ್ಷರಿ. ಅದಾದ್ಮೇಲೆ ಬರುವಂಥದ್ದು
ಆಲ್ವಿಯೋಲೈ. ಆಲ್ವಿಯೋಲೈ ಅಂದರೆ ಏನು? ಇಟ್ ಈಸ್ ಅ ಸ್ಯಾಕ್, ಥಿನ್ ಮಸ್ಕ್ಯುಲರ್ ಸ್ಯಾಕ್ ಅಲ್ವಾ, ಸಾರಿ ಥಿನ್ ಸ್ಯಾಕ್. ಓಕೆ, ಸೊ ಈ ಸ್ಯಾಕಲ್ಲಿ ಏನಾಗುತ್ತೆ, ಆ ಮೆಮ್ರೇನ್ ಎಷ್ಟು ಥಿನ್ ಇರುತ್ತೆ ಅಂದರೆ ಅದು ಆ ಡಿಫ್ಯೂಷನ್ ಆಫ್ ಗ್ಯಾಸಸನ್ನು ತುಂಬ ಈಸಿ ಮಾಡುತ್ತೆ. ಸೊ ಹಾಗಾಗಿ ಅದರ ಥಿಕ್ನೆಸ್ ಅಂದರೆ ಅದರ ಥಿಕ್ನೆಸ್ ಏನಿದೆ ಅದು ತುಂಬ ಕಡಿಮೆ ಇರುತ್ತೆ. ಕ್ಲಿಯರ್? ಸೊ ಇದು ಆಲ್ವಿಯೋಲೈ. ಬ್ರಾಂಕೈ, ಬ್ರಾಂಕ್ಯೂಲ್ಸ್, ಸೆಕೆಂಡ್ರಿ ಬ್ರಾಂಕ್ಯೂಲ್ಸ್, ಟರ್ಷರಿ ಆ್ಯಂಡ್ ಆಲ್ವಿಯೋಲೈ. ಸೊ ಇದೇನಾಯಿತು, ಇದು ಒಂದು ಮರದ ಥರ ಆಗೋಯ್ತು ಅಲ್ವಾ ಮಕ್ಕಳೇ? ಸೊ ಈಗ ಫಾರ್ ಎಕ್ಸಾಂಪಲ್ ಇದು ಟ್ರೇಕಿಯಾ ಅಲ್ವಾ, ಇಲ್ಲಿಂದ ಡಿವೈಡ್ ಆಯಿತು. ನೆಕ್ಸ್ಟ್ ಇಲ್ಲಿಂದನೂ ಡಿವೈಡ್ ಆಗ್ತಾ ಹೋಯಿತು, ಮತ್ತು ಇಲ್ಲಿಂದನೂ ಸಹ ಡಿವೈಡ್ ಆಯಿತು, ಇಲ್ಲಿಂದನೂ ಚಿಕ್ಕದಾಗಿ ಡಿವೈಡ್ ಆಯಿತು. ಗೊತ್ತಾಗ್ತಿದೆಯಾ? ಸೊ ಇದು ಬ್ರಾಂಕೈ, ಪ್ರೈಮರಿ ಬ್ರಾಂಕ್ಯೂಲ್, ಸೆಕೆಂಡ್ರಿ ಬ್ರಾಂಕ್ಯೂಲ್, ಟರ್ಷರಿ ಬ್ರಾಂಕ್ಯೂಲ್. ಇದನ್ನು ಉಲ್ಟಾ ಮಾಡಿ ನೋಡಿದ್ರೆ ಇಟ್ ಲುಕ್ಸ್ ಲೈಕ್ ಟ್ರೀ, ಒಂದು ಮರದ ಹಾಗೆ ಅದು ಸ್ಪ್ಲಿಟ್ ಆಗಿ 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 ಹೋಗುತ್ತೆ. ಸೊ ಇದೇನಿದೆ ಇದರ ಸುತ್ತಲೂ ಇರುವಂಥದ್ದು ನಮ್ಮ ಲಂಗ್ಸ್. ಕರೆಕ್ಟ್? ಇದರ ಸುತ್ತಲೂ ಇರುವಂಥದ್ದು ನಮ್ಮ ಲಂಗ್ಸ್. ಕರೆಕ್ಟ್? ಫೈನ್. ಸೊ ಇದ್ರ ಶೇಪ್ ಬಗ್ಗೆ ಎಲ್ಲ ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಮಾತಾಡೋಣ. ಸೊ ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು, ಈ ಟ್ರೇಕಿಯಲ್ ಟ್ಯೂಬ್ ಬಗ್ಗೆ ನಾನೇನು ಮಾತಾಡ್ತಾ ಇದ್ದೀನಿ ಅದು ನಮ್ಮ ಥೊರಾಸಿಕ್ ರೀಜನಲ್ಲಿ ಇರೋದು, ಥೊರಾಸಿಕ್ ಅಬ್ಡಾಮಿನಲ್ ರೀಜನ್. ಸೊ ಥೊರಾಸಿಕ್ ರೀಜನಲ್ಲಿ ಇರುವಂಥದ್ದು ಆ 5th ಥೊರಾಸಿಕ್ ವರ್ಟಿಬ್ರೆ ಹತ್ರ ಈ ಫಸ್ಟ್ ಡಿವಿಷನ್ ಆಗೋದು. ಸೊ ಇಲ್ಲಿ ನಮ್ಮ ಬ್ಯಾಕ್ ಬೋನ್ ಇರುತ್ತೆ. ಕರೆಕ್ಟ್? ಸೊ ಬ್ಯಾಕ್ ಬೋನಲ್ಲಿ ವರ್ಟಿಬ್ರಲ್ ಕಾಲಮ್, ಅದರಲ್ಲಿ ಭಾಳಷ್ಟು ವರ್ಟಿಬ್ರೇಸ್ ಇರುತ್ತೆ. ಸೊ ಇಲ್ಲಿ 5th ಥೊರಾಸಿಕ್ ವರ್ಟಿಬ್ರೆ ಹತ್ರ ಆ ಟ್ರೇಕಿಯಲ್ ಬ್ರಾಂಕೈ ಏನಿರುತ್ತೆ ಅಲ್ಲಿ ಫಸ್ಟ್ ಡಿವೈಡ್ ಆಗೋದು. ಓಕೆನಾ? ಸೊ ಡಿವೈಡ್ ಆಗಿ ಆ ಟ್ಯೂಬ್ ಏನಿರುತ್ತೆ ಇಟ್ ಹ್ಯಾಸ್ ಹಾಫ್ ಅಥವಾ ಇನ್ಕಂಪ್ಲೀಟ್ ಕಾರ್ಟಿಲೇಜಿನಸ್ ರಿಂಗ್ಸ್. ಸೊ ಇದು ಹಾಗೆ ಟ್ಯೂಬ್ ಥರ ಇದ್ದರೆ ಆ ಏರ್ ಬಂದು ಹೋಗಿ ಅದು ಎಲಾಸ್ಟಿಕ್ ಇರೋ ಕಾರಣ ಅದು ಡ್ಯಾಮೇಜ್ ಆಗ್ಬೋದು. ಸೊ ಹಾಗಾಗಿ ಅದಕ್ಕೆ ಸಪೋರ್ಟ್ ಕೂಡ ಇದೆ, ಆದರೆ ಅದಕ್ಕೆ ಇನ್ಕಂಪ್ಲೀಟ್ ರಿಂಗ್ ಇದೆ, ಅದು ಪೂರ್ತಿ ಹೀಗಿಲ್ಲ. ಇಟ್ಸ್ ಅನ್ ಇನ್ಕಂಪ್ಲೀಟ್ ರಿಂಗ್. ಯಾಕೆ? ಸೊ ದ್ಯಾಟ್ ಇಟ್ ಗಿವ್ ಸ್ಪೇಸ್, ಅಂದರೆ ಅದು ಎಕ್ಸ್ಪ್ಯಾಂಡ್ ಆಗಿ ಇದಾದಾಗ ಅದಕ್ಕೆ ಸ್ಪೇಸ್ ಇರಲಿ ಅನ್ನೋ ಕಾರಣ. ಸೊ ದ್ಯಾಟ್ ಅದಕ್ಕೆ ಇನ್ಕಂಪ್ಲೀಟ್ ಕಾರ್ಟಿಲೇಜಿನಸ್ ರಿಂಗ್ಸ್ ಇದೆ. ಎಲ್ಲಿವರೆಗೂ ಇದೆ ರಿಂಗ್ಸು? ಟರ್ಷರಿ ಬ್ರಾಂಕ್ಯೂಲ್ಸ್ ವರೆಗೂ ದೇ ಹ್ಯಾವ್ cartilaginous rings, incomplete cartilaginous rings. Okay, incomplete cartilaginous rings. Clear? So ಈ ರಿಂಗ್ಸ್ ಇರೋ ಕಾರಣ it allows for expansion and relaxation. So MCQ ಪ್ರಶ್ನೆ ಏನಿರ್ಬೋದು? Till which part of the tracheal system are these C-shaped ಅಥವಾ incomplete cartilaginous rings present? They are present until tertiary bronchiole. So tertiary bronchioles ವರೆಗೂ C-shaped rings ಅನ್ನ ನಾವು ನೋಡ್ತೀವಿ. ಕ್ಲಿಯರ್? ಸೊ ಹಾಗಾದರೆ ಒಂದ್ಸಲ ನೋಡ್ಬಿಡೋಣವಾ? ಸೊ ನಾಸ್ಟ್ರಿಲ್ಸ್, ನೇಸಲ್ ಪ್ಯಾಸೇಜ್, ಫ್ಯಾರಿಂಗ್ಸ್, ಫ್ಯಾರಿಂಗ್ಸ್ ಇಂದ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ? ಲ್ಯಾರಿಂಗ್ಸ್, ಲ್ಯಾರಿಂಗ್ಸ್ ಆದಮೇಲೆ ಎಪಿಗ್ಲಾಟಿಸ್, ಎಪಿಗ್ಲಾಟಿಸ್ ಆದಮೇಲೆ ಟ್ರೇಕಿಯಾ. ಸೊ ದಿಸ್ ಇಸ್ ದ ಫ್ಲಾಪ್. ಟ್ರೇಕಿಯಾ ಅಪ್ ಟು ಮಿಡ್ ಥೊರಾಸಿಕ್ ಕ್ಯಾವಿಟಿ, ಬ್ರಾಂಕೈ ಬ್ರಾಂಚಿಂಗ್ ಎಟ್ 5th ಥೊರಾಸಿಕ್ ವರ್ಟಿಬ್ರಾ. ಅದಾದಮೇಲೆ ಪ್ರೈಮರಿ ಬ್ರಾಂಕ್ಯೂಲ್, ಸೆಕೆಂಡ್ರಿ, ಟರ್ಷರಿ. ಅದಾದಮೇಲೆ ಇಲ್ಲಿವರೆಗೂ ಯು ಹ್ಯಾವ್ ಇನ್ಕಂಪ್ಲೀಟ್ ಕಾರ್ಟಿಲೇಜಿನಸ್ ರಿಂಗ್ಸ್. ಸೊ ಅದರಿಂದ ಕೊನೆಗೆ ಇಲ್ಲಿ ನೋಡಿ, ಇದೇ ನಮ್ಮ ಕಾರ್ಟಿಲೇಜಿನಸ್ ರಿಂಗ್ಸ್. ಇದು ಇನ್ಕಂಪ್ಲೀಟ್ ಇದೆ, ಫುಲ್ ಇಲ್ಲ, ಅದ್ರ ಸುತ್ತಲೂ ಪೂರ್ತಿ ಇಲ್ಲ, ಇಟ್ ಈಸ್ ಅರ್ಧ ಮಾತ್ರ. ಯಾಕೆ? ಅದು ಹಿಂಗೆ ಅಗಲ ಆದಾಗ ಅಥವಾ ಚಿಕ್ಕದಾದಾಗ ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ. ಸೊ ಅದಾದಮೇಲೆ ಓಪನ್ ಆಗುವಂಥದ್ದು ನಮ್ಮ ಆಲ್ವಿಯೋಲೈ. ಇದೇ ನಮ್ಮ ಎಕ್ಸ್ಚೇಂಜ್, ಗೇಷಿಯಸ್ ಎಕ್ಸ್ಚೇಂಜ್ಗೆ ಪ್ರೈಮರಿ ಸೈಟ್. ಓಕೆ, ಇಲ್ಲೇನೆ ಆ ಗೇಷಿಯಸ್ ಎಕ್ಸ್ಚೇಂಜ್ ಆಗೋವಂಥದ್ದು. ಸೊ ನಾನು ಇನ್ಹೇಲ್ ಮಾಡಿದಾಗ ಇಲ್ಲಿ ಆಕ್ಸಿಜನ್ ರಿಚ್ ಇರುತ್ತೆ, ಅಂದರೆ ಆಲ್ವಿಯೋಲೈನಲ್ಲಿ ಯಾವಾಗಲೂ ಆಕ್ಸಿಜನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಓಕೆ ಫೈನ್, ಕ್ಲಿಯರ್?
ನೆಕ್ಸ್ಟ್ ಬರೋವಂಥದ್ದು ಈ ಆಲ್ವಿಯೋಲೈ ಹೇಗಿರುತ್ತೆ, ಏನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಓಕೆ, ಸೊ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಅಂತಂದರೆ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ಏನದು? ನಾಸ್ಟ್ರಿಲ್ಸ್, ಅದಾದಮೇಲೆ ನೇಸಲ್ ಕ್ಯಾವಿಟಿ, ಅದಾದಮೇಲೆ ಫೈರಾಂಜಿಲ್ ಅಥವಾ ಫ್ಯಾರಿಂಗ್ಸ್, ಅದಾದಮೇಲೆ ನಮಗೆ ಬರುವಂಥದ್ದು ಲಾರಿಂಗ್ಸ್, ವಾಯ್ಸ್ ಬಾಕ್ಸ್, ಅದಾದಮೇಲೆ ನಮ್ಮ ಟ್ರೇಕಿಯಾ ಅಲ್ಲಿ ಇಟ್ ವಿಲ್ ಸ್ಪ್ಲಿಟ್, ಬ್ರಾಂಕೈ ಫಾರ್ಮ್ ಆಗುತ್ತೆ, ಅದಾದಮೇಲೆ ಬ್ರಾಂಕ್ಯೂಲ್ಸ್. ಕ್ಲಿಯರ್? ಸೊ ಇದು ಅದರ 3D ಆ್ಯನಿಮೇಷನ್ ಅಥವಾ ನಿಮ್ಮ ವಿಜುವಲೈಸೇಷನ್ಗೋಸ್ಕರ. ಕ್ಲಿಯರ್? ಸೊ ಇಲ್ಲಿವರೆಗೂ ನಾವು ಮಾತಾಡಿದ್ವಿ. ಇದ್ರ ಒಳಗಡೆ ಆಲ್ವಿಯೋಲೈ ಇದೆ. ಹಾಗಾದರೆ ಈ ಲಂಗ್ಸ್ ಹೇಗಿದೆ? ಈ ಲಂಗ್ಸ್ ಯಾವ ಥರ ಇದೆ? ಈ ಲಂಗ್ಸ್ನ ಒಳಗಡೆನೆ ತಾನೇ ಈ ಬ್ರಾಂಕೈ ಎಂಟರ್ ಆಗ್ತಾ ಇರೋದು. ಸೊ ನಮ್ಮಲ್ಲೂ ಕೂಡ 2 ಲಂಗ್ಸ್ ಇದೆ. ಸೊ ಈ ಲಂಗ್ಸಲ್ಲಿ ಇಟ್ ಹ್ಯಾಸ್ 2 ಮೆಮ್ರೇನ್ಸ್. ಎಷ್ಟು ಮೆಮ್ರೇನ್ ಇದೆ ಮಕ್ಕಳ? 2 ಮೆಮ್ರೇನ್ಸ್. ಅದನ್ನು ನಾವೇನಂತ ಕರಿತೀವಿ? ಪ್ಲ್ಯೂರಾ. ಓಕೆ, ಇನ್ನರ್ ಮೆಮ್ರೇನ್, ಔಟರ್ ಮೆಮ್ರೇನ್. ಓಕೆ, ಔಟರ್ ಮೆಮ್ರೇನ್ ಏನಿದೆ ಥೊರಾಸಿಕ್ ಕ್ಯಾವಿಟಿಗೆ ಇಟ್ ಈಸ್ ಇಂಟರಾಕ್ಟಿಂಗ್. ಇದು ಇನ್ನರ್ ಸರ್ಫೇಸಿಗೆ ಇಂಟ್ರಾಕ್ಟ್ ಮಾಡ್ತಾ ಇದೆ. ಇದು ಎರಡರ ಮಧ್ಯೆ ಒಂದು ಫ್ಲೂಯಿಡ್ ಇದೆ. ಓಕೆ, ಸೊ ಯಾಕೆ ಬೇಕು ಈ ಫ್ಲೂಯಿಡ್ ಅಂತಂದರೆ, ಈ ಬೈಕ್ ಓಡಿಸೋರಿಗೆಲ್ಲ ಆರಾಮಾಗಿ ಗೊತ್ತಿರುತ್ತೆ. ಸಸ್ಪೆನ್ಷನ್ ಅಥವಾ ಶಾಕ್ ಅಬ್ಸಾರ್ಬರನ್ನು ಇಟ್ಕೊಂಡಿರ್ತಾರೆ ಅವರು. ಯಾಕೆ? ಭಾಳಷ್ಟು ಸಲ ಅದು ಹಂಪೆಲ್ಲ ಎಗರಿದಾಗ ಇದು ಗೊತ್ತಾಗಬಾರ್ದು, ಫೀಲ್ ಆಗಬಾರ್ದು, ಯಾವುದು ಡ್ಯಾಮೇಜ್ ಆಗಬಾರ್ದು ಅನ್ನೋದಕ್ಕೆ ವಿ ಹ್ಯಾವ್ ಶಾಕ್ ಅಬ್ಸಾರ್ಬರ್. ಕರೆಕ್ಟ್? ಹಾಗೆಯೇ ಇಲ್ಲೂ ಸಹ ತುಂಬ ಮೂವ್ಮೆಂಟ್ ಆಗ್ತಿರುತ್ತೆ, ಚಿಕ್ಕದಾಗ್ತಿರುತ್ತೆ. ಸೊ ಟು ಅದನ್ನು ಮೇಂಟೈನ್ ಮಾಡೋದಕ್ಕೆ ದೇರ್ ಇಸ್ ಅ ಫ್ಲೂಯಿಡ್ ವಿಚ್ ಆಕ್ಟ್ಸ್ ಆಸ್ ಅ ಶಾಕ್ ಅಬ್ಸಾರ್ಬರ್. ಓಕೆ, ಸೊ ಟು ಮೇಂಟೈನ್. ಓಕೆ, ಸೊ ಅದನ್ನು ನಾವೇನಂತ ಕರಿತೀವಿ? ಇಟ್ ಈಸ್ ಕಾಲ್ಡ್ ದ ಪ್ಲೂರಲ್ ಫ್ಲೂಯಿಡ್. ಏನಂತ ಕರಿತೀವಿ? ಪ್ಲೂರಲ್ ಫ್ಲೂಯಿಡ್. ಸೊ ಲಂಗ್ಸ್ನಲ್ಲಿ ದೇ ಹ್ಯಾವ್ ಡಬಲ್ ಮೆಮ್ರೇನ್. ಓಕೆ, ದೇ ಆರ್ ಕಾಲ್ಡ್ ದ ಪ್ಲೂರಾ ಟು ಪ್ರಿವೆಂಟ್ ಫ್ರಿಕ್ಷನ್ ಆ್ಯಂಡ್ ಆ್ಯಕ್ಟ್ ಆಸ್ ಅ ಶಾಕ್ ಅಬ್ಸಾರ್ಬರ್. ಅದಾದಮೇಲೆ ನೆಕ್ಸ್ಟ್ ಬರೋವಂಥದ್ದು ಈ ಇಡೀ ರೆಸ್ಪಿರೇಟರಿ ಸಿಸ್ಟಮನ್ನು, ಓಕೆ, ಈ ಇಡೀ ರೆಸ್ಪಿರೇಟರಿ ಸಿಸ್ಟಮ್, ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮನ್ನು 2 ರೀಜನ್ ಆಗಿ ನಾವು ಸ್ಪ್ಲಿಟ್ ಮಾಡ್ಬೋದು. ಏನದು? ಒಂದು ಕಂಡಕ್ಟಿಂಗ್ ರೀಜನ್. ಏನದು? ಕಂಡಕ್ಟಿಂಗ್ ರೀಜನ್. ಸೊ ಈ ಕಂಡಕ್ಟಿಂಗ್ ರೀಜನಲ್ಲಿ ಏನಾಗುತ್ತೆ? ಬರೀ ಆಕ್ಸಿಜನ್ ಸಪ್ಲೈ ಆಗುತ್ತೆ, ಅಥವಾ ಗ್ಯಾಸಸನ್ನು ನಮಗೆ ಸಪ್ಲೈ ಮಾಡೋ ಹಾಗೆ ಮಾಡ್ತಾರೆ. ಅಂದರೆ ಬೇಸಿಕ್ಲಿ ಫಾರ್ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್. ದಿಸ್ ಇಸ್ ದ ಕಂಡಕ್ಟಿಂಗ್ ಪಾರ್ಟ್. ನೆಕ್ಸ್ಟ್ ಬರೋ ಅಂಥದ್ದು ರೆಸ್ಪಿರೇಟರಿ ಪಾರ್ಟ್. ಸೊ ಈ ರೆಸ್ಪಿರೇಟರಿ ಪಾರ್ಟ್ನಲ್ಲಿ ಆ್ಯಕ್ಚುಯಲ್ ಗ್ಯಾಷಿಯಸ್ ಎಕ್ಸ್ಚೇಂಜ್ ಆಗೋದು. ಓಕೆ, ಆ್ಯಕ್ಚುಯಲ್ ಗ್ಯಾಷಿಯಸ್ ಎಕ್ಸ್ಚೇಂಜ್ ಆಗೋದು. ಆದರೆ ಈ ಕಂಡಕ್ಟಿಂಗ್ ರೀಜನ್ದು ಇನ್ನೂ ಒಂದು ತುಂಬ ಇಂಪಾರ್ಟೆಂಟ್ ಫಂಕ್ಷನ್ ಇದೆ. ಏನದು? ಸೊ ಈ ನಾಸ್ಟ್ರಿಲ್ಸಲ್ಲಿ ಎಂಟರ್ ಆದಾಗ, ಸೊ ನಾವು ಜನರಲಿ ವೆನ್ ವಿ ಬ್ರೀತ್, ಅಂದರೆ ನಾವು ಗಾಳಿ ಉಸಿರಾಟ ಮಾಡಿದಾಗ ಗಾಳಿಯ ಟೆಂಪ್ರೇಚರ್ ಏನಿರುತ್ತೆ ಅದು ತುಂಬ ಕಡಿಮೆ ಇರುತ್ತೆ ನಮ್ಮ ಬಾಡಿ ಟೆಂಪ್ರೇಚರಿಗೆ ಕಂಪೇರ್ ಮಾಡಿಕೊಂಡ್ರೆ. ಸೊ ಆವಾಗ ನಮ್ಮ ನಾಸ್ಟ್ರಿಲ್ಸಲ್ಲಿ ಏನಾಗುತ್ತೆ, ಆ ಕಂಡಕ್ಟಿಂಗ್ ಪಾರ್ಟ್ ಏನಿದೆ, ನಾಸ್ಟ್ರಿಲ್ಸ್ ಆಗಿರಲಿ, ಆ ಕಂಡಕ್ಟಿಂಗ್ ಟ್ಯೂಬ್ಸ್ ಯಾವ್ದ್ಯಾವುದು, ಟ್ರೇಕಿಯಾ, ಬ್ರಾಂಕೈ, ಅಲ್ಲಿ ಆ ಏರನ್ನು ಹ್ಯೂಮಿಡಿಫೈ ಮಾಡ್ತಾರೆ. ಅಂದರೆ ಆ ಏರ್ನ ಟೆಂಪ್ರೇಚರನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ ಅಲ್ಲಿ ಮೂವ್ ಆದಾಗ. ಅದಾದಮೇಲೆ ಫಾರಿನ್ ಪಾರ್ಟಿಕಲ್ಸ್ ಅಂದರೆ ಬ್ಯಾಕ್ಟೀರಿಯಾ ಅಥವಾ ವೆನ್ ಯು ಇನ್ಹೇಲ್ ಡಸ್ಟ್ ಯು ಸ್ಟಾರ್ಟ್ ಸ್ನೀಸಿಂಗ್. ಯಾಕೆ? ಆ ಏರನ್ನು ಅದು ಫಿಲ್ಟರ್ ಕೂಡ ಮಾಡಿಬಿಡುತ್ತೆ. ಏನು ಮಾಡುತ್ತೆ? ಎಲ್ಲ ಈ ಡಸ್ಟ್ ಪಾರ್ಟಿಕಲ್ಸ್ನೆಲ್ಲ ಫಿಲ್ಟರ್ ಮಾಡಿಬಿಡುತ್ತೆ. ಸೊ ದ್ಯಾಟ್ ಓನ್ಲಿ ಗುಡ್ ಏರ್ ಎಂಟರ್ಸ್. ಬೇಸಿಕ್ಲಿ ಬ್ಯಾಕ್ಟೀರಿಯಾ ಫ್ರೀ ಅಥವಾ ಡಸ್ಟ್ ಪಾರ್ಟಿಕಲ್ ಫ್ರೀ ಏರ್ ಎಂಟರ್ಸ್ ಇನ್ಸೈಡ್. ಓಕೆ, ಸೊ ಅದು 2 ಇಲ್ಲಿ ನಡೆಯುತ್ತೆ, ಹ್ಯೂಮಿಡಿಫಿಕೇಷನ್ ಮತ್ತು ಫಿಲ್ಟರಿಂಗ್ ದ ಫಾರಿನ್ ಪಾರ್ಟಿಕಲ್ಸ್. ಸೊ ಇದೆಲ್ಲನೂ ಕಂಡಕ್ಟಿಂಗ್ ರೀಜನ್ನ ಕೆಲಸ. ಹಾಗಾದರೆ ಏನು ಮ್ಯಾಮ್ ಕಂಡಕ್ಟಿಂಗ್ ರೀಜನ್ ಯಾವ್ದು ಅಂತಂದರೆ, ಇಟ್ ಈಸ್ ದ ಓಕೆ, ಸೊ ಕಂಡಕ್ಟಿಂಗ್ ಪಾರ್ಟಲ್ಲಿ ಏನೇನಿದೆ, ಎಕ್ಸ್ಟರ್ನಲ್ ನಾಸ್ಟ್ರಿಲ್ಸ್ ಇಂದ ಟರ್ಮಿನಲ್ ಬ್ರಾಂಕ್ಯೂಲ್ಸ್ ಅಂದರೆ ಟರ್ಷರಿ ಬ್ರಾಂಕ್ಯೂಲ್ಸ್ವರೆಗೂ ಅದು ಕಂಡಕ್ಟಿಂಗ್ ರೀಜನ್. ಸೊ ಇಲ್ಲಿ ಏನಾಗ್ತಿದೆ, ಅಟ್ಮಾಸ್ಫಿಯರಿಕ್ ಏರನ್ನು ಆಲ್ವಿಯೋಲೈಗೆ ತಲುಪಿಸೋ ಕೆಲಸ ಮಾಡ್ತಾ ಇದೆ. ಸೊ ಕಂಡಕ್ಟಿಂಗ್ ರೀಜನ್ದು ಏನು ಕೆಲಸ? ಆಮ್ಲಜನಕ ಅಟ್ಮಾಸ್ಫಿಯರಲ್ಲಿ ಏನಿದೆಯೋ ಅದನ್ನು ನಮ್ಮ ಆಲ್ವಿಯೋಲೈವರೆಗೂ ತಲುಪಿಸೋ ಕೆಲಸ. ಸೊ ಅದರ ಜೊತೆಗೆ ಇಟ್ ಫಿಲ್ಟರ್ಸ್ ಫಾರಿನ್ ಪಾರ್ಟಿಕಲ್ಸ್.
ಬೇಡದೇ ಇರೋದನ್ನ ಅದು ಫಿಲ್ಟರ್ ಮಾಡಿಬಿಡುತ್ತೆ. ಮತ್ತು ಹ್ಯೂಮಿಡಿಫಿಕೇಷನ್ ಅಂದರೆ ಆ ಬಾಡಿ ಟೆಂಪ್ರೇಚರ್ನ ಹತ್ತಿರ ತೊಗೊಂಡು ಬರೋವಂಥದ್ದು, ಒಂದು ಸ್ವಲ್ಪ ಬಿಸಿ ಆಗೋ ಥರ ನೋಡ್ಕೊಳ್ಳುತ್ತೆ. ಬಿಸಿ ಅಥವಾ ತಣ್ಣಗೆ ಡಿಪೆಂಡಿಂಗ್ ಆನ್ ದ ರಿಕ್ವೈರ್ಮೆಂಟ್. ಸೊ ಯೂಶ್ವಲಿ ಆ ಟೆಂಪ್ರೇಚರ್ನ ಸ್ವಲ್ಪ ಜಾಸ್ತಿ ಮಾಡುತ್ತೆ. ನೆಕ್ಸ್ಟ್ ಬರೋವಂಥದ್ದು ರೆಸ್ಪಿರೇಟರಿ ರೀಜನ್. ಸೊ ಈ ರೆಸ್ಪಿರೇಟರಿ ರೀಜನಲ್ಲಿ ಏನಾಗುತ್ತೆ, ಆ್ಯಕ್ಚುಯಲ್ ಗೇಷಿಯಸ್ ಎಕ್ಸ್ಚೇಂಜ್ ಆಗುತ್ತೆ. ಅಲ್ಲೇ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಎಕ್ಸ್ಚೇಂಜ್ ಆಗುವಂಥದ್ದು. ಕ್ಲಿಯರ್? ಓಕೆ. ಸೊ ಇದು ನಮ್ಮ ಕಂಡಕ್ಟಿಂಗ್ ಪಾರ್ಟ್ ಮತ್ತು ರೆಸ್ಪಿರೇಟರಿ ಪಾರ್ಟ್. ಕ್ಲಿಯರ್? ಸೊ ಇನ್ನೂ ತುಂಬ ಇಂಪಾರ್ಟೆಂಟಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಈ ಲಂಗ್ಸ್ನ ಸ್ಟ್ರಕ್ಚರ್ ಹೇಗಿರುತ್ತೆ ಅಥವಾ ಅದರ ಪೊಸಿಷನ್ ಏನು, ವೇರ್ ಇಸ್ ಇಟ್ ಎಕ್ಸಾಕ್ಟ್ಲಿ ಪ್ಲೇಸ್ಡ್, ಅದನ್ನು ಅರ್ಥ ಮಾಡ್ಕೊಂಡ್ರೇ ನಮಗೆ ಈ ಬ್ರೀದಿಂಗ್ ಮೆಕ್ಯಾನಿಸಮ್ ಅರ್ಥ ಆಗೋದು. ಸೊ ಈ ಚಿತ್ರದಲ್ಲಿ ನೀವು ಗಮನಿಸಿದಾಗ ಈ ಲಂಗ್ಸ್ ಏನಿದೆ, ಇಲ್ಲಿ ಹಿಂದೆ ಯು ಹ್ಯಾವ್ ವರ್ಟಿಬ್ರಲ್ ಕಾಲಮ್, ಕರೆಕ್ಟ್? ಮುಂದೆ ರಿಬ್ಸ್ ಇದೆ ಅಥವಾ ಸ್ಟರ್ನಮ್. ಸೈಡ್ಸಲ್ಲಿ ಓಕೆ, ಇದನ್ನು ರಿಬ್ಸ್ ಅಂತ ತಗೊಂಡ್ರೆ ಮುಂದೆ ಯು ಹ್ಯಾವ್ ದ ಸ್ಟರ್ನಮ್. ರಿಬ್ಸ್, ಸ್ಟರ್ನಮ್. ಸೊ ಇದು ಒಂದು ಚೇಂಬರ್, ಆಯಿತಾ? ಹೇಗೆ ಈಗ ತಗೊಳ್ಳಿ, ದಿಸ್ ಈಸ್ ಆಂಟೀರಿಯರ್ ಪೋಸ್ಟೀರಿಯರ್. ಆಂಟೀರಿಯರ್, ಇದು ಪೋಸ್ಟೀರಿಯರ್. ಓಕೆ, ಈ ಮುಂದೆ ಇರೋದು ವೆಂಟ್ರಲ್, ಹಿಂದೆ ಇರೋದು ಡಾರ್ಸಲ್. ಸೊ ಲೆಟ್ ಮಿ ಟೆಲ್ ಯು, ಇದು ವೆಂಟ್ರಲ್, ನನ್ನ ಹಿಂದೆ ಇದು ಬ್ಯಾಕ್, ದಟ್ ಈಸ್ ಡಾರ್ಸಲ್. ಓಕೆ, ಸೊ ಲಂಗ್ಸ್ನ ಆಸ್ಪೆಕ್ಟ್ ತಗೊಂಡ್ರೆ ಲಂಗ್ಸ್ ಇಲ್ಲಿದೆ ಅಂತಂದರೆ ಇದ್ರ ಹಿಂದೆ ವರ್ಟಿಬ್ರಲ್ ಕಾಲಮ್ ಇದೆ, ಆ ಕಡೆ ಈ ಕಡೆ ರಿಬ್ಸ್ ಇದ್ದಾವೆ, ಹೀಗೆ. ಸೊ ರಿಬ್ಸ್ ಇದ್ದಾವೆ, ಮುಂದೆ ಸ್ಟರ್ನಮ್ ಇದೆ. ಸೊ ಅದು ಒಂದು ಕ್ಯಾವಿಟಿ. ದಿಸ್ ಬಿಕಮ್ಸ್ ಅ ಏರ್ ಟೈಟ್ ಚೇಂಬರ್. ದಿಸ್ ಬಿಕಮ್ಸ್ ಏರ್ ಟೈಟ್ ಚೇಂಬರ್. ಓಕೆ, ಸೊ ಏನಾಗುತ್ತೆ ಇದು? ಇಟ್ ಬಿಕಮ್ಸ್ ಆನ್ ಏರ್ ಟೈಟ್ ಚೇಂಬರ್. ತುಂಬ ಇಂಪಾರ್ಟೆಂಟ್ ನಮ್ಮ ರೆಸ್ಪಿರೇಟರಿ ಮೆಕ್ಯಾನಿಸಮ್ ಅಥವಾ ಬ್ರೀದಿಂಗ್ ಮೆಕ್ಯಾನಿಸಮ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಓಕೆ, ಸೊ ಇದು ಎಲ್ಲಿ? ಇಟ್ ಈಸ್ ಇನ್ ದ ಥೊರಾಸಿಕ್ ಚೇಂಬರ್. ಸೊ ಥೊರಾಸಿಕ್ ಚೇಂಬರಲ್ಲಿ ಏನಾಗುತ್ತೆ, ಡಾರ್ಸಲಿ ಬೈ ವೆಂಟ್ರಲ್ ಕಾಲಮ್, ಡಾರ್ಸಲಿ ಬೈ ವರ್ಟಿಬ್ರಲ್ ಕಾಲಮ್, ವೆಂಟ್ರಲಿ ಸ್ಟರ್ನಮ್, ಲ್ಯಾಟ್ರಲಿ ಅಂದರೆ ಸೈಡ್ಸಲ್ಲಿ ಲ್ಯಾಟ್ರಲಿ ರಿಬ್ಸು, ಮುಂದೆ ಸ್ಟರ್ನಮ್, ಹಿಂದೆ ವರ್ಟಿಬ್ರಲ್ ಕಾಲಮ್. ಸೊ ಇಟ್ ಫಾರ್ಮ್ಸ್ ಅ ಚೇಂಬರ್. ಕೆಳಗಡೆ ಇಲ್ಲಿ ಈ ರೀಜನಲ್ಲಿ, ಓಕೆ, ಈ ರೀಜನ್ನಲ್ಲಿ ಏನಿರುತ್ತೆ? ಡಯಾಫ್ರಾಮ್ ಆರ್ ಡಯಾಫ್ರಾಮ್ ಹೇಗೆ ಪ್ರೊನೌನ್ಸ್ ಮಾಡಿದ್ರೆ ಅಪ್ ಟು ಯು. ಸೊ ಅದು ಇಟ್ ಈಸ್ ಪ್ರೆಸೆಂಟ್. ಸೊ ಇದು ನಮ್ಮ ಪೊಸಿಷನ್ ಆಫ್ ದ ಲಂಗ್ಸ್. ಓಕೆ, ಸೊ ಇಟ್ ಬಿಕಮ್ಸ್ ಆನ್ ಏರ್ ಟೈಟ್ ಚೇಂಬರ್. ಏನಾಗುತ್ತೆ? ಏರ್ ಟೈಟ್ ಚೇಂಬರ್ ಆಗುತ್ತೆ. ಕ್ಲಿಯರ್? ಸೊ ಇದು ಅರ್ಥ ಮಾಡ್ಕೊಂಡ್ಮೇಲೆ ನಾವು ಸ್ಟೆಪ್ಸ್ ಇನ್ ರೆಸ್ಪಿರೇಷನ್ ಬಗ್ಗೆ ಹೋಗೋಣ. ಸೊ ಇಲ್ಲಿವರೆಗೂ ನಾವೇನೇನು ಅರ್ಥ ಮಾಡ್ಕೊಂಡ್ವಿ? ರೆಸ್ಪಿರೇಟರಿ ಸಿಸ್ಟಮ್ ಅಂದರೆ ಏನು, ಯಾವ್ಯಾವ ಆರ್ಗ್ಯಾನಿಸಮ್ಸಲ್ಲಿ ಯಾವ್ಯಾವ ಥರ ರೆಸ್ಪಿರೇಷನ್ ಅಥವಾ ಗೇಷಿಯಸ್ ಎಕ್ಸ್ಚೇಂಜ್ ಯಾವ್ಯಾವ ಥರ ನಡೀತಾ ಇದೆ, ಯಾವ ಥರ ಎವಾಲ್ವ್ ಆಯಿತು. ಅದಾದಮೇಲೆ ನಾವು ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ವಿ. ಸೊ ಏನೇನಿತ್ತು? ನಾಸ್ಟ್ರಿಲ್ಸ್, ಫ್ಯಾರಿಂಗ್ಸ್, ಲ್ಯಾರಿಂಗ್ಸ್, ಟ್ರೇಕಿಯಾ, ಬ್ರಾಂಕೈ, ಬ್ರಾಂಕ್ಯೂಲ್ಸ್, ಅದಾದಮೇಲೆ ಆಲ್ವಿಯೋಲೈ, and then you have the lungs. ಕರೆಕ್ಟ್? ಸೊ ಲಂಗ್ಸಲ್ಲಿ 2 ಮೆಮ್ರೇನ್, ಪ್ಲೂರಾ, ಆ ಎರಡರ ಮಧ್ಯೆ ಒಂದು ಫ್ಲೂಯಿಡ್ ಇರುತ್ತೆ, ಅದರ ಹೆಸರು ಪ್ಲೂರಲ್ ಫ್ಲೂಯಿಡ್. ಅದೇನಕ್ಕೆ ಹೆಲ್ಪ್ ಮಾಡುತ್ತೆ? ಫ್ರಿಕ್ಷನನ್ನು ಅವಾಯ್ಡ್ ಮಾಡೋದಕ್ಕೆ ಅಥವಾ ಶಾಕ್ ಅಬ್ಸಾರ್ಬರ್ ಆಗಿ ಹೆಲ್ಪ್ ಮಾಡುತ್ತೆ. ಆ ಲಂಗ್ಸ್ ಎಲ್ಲಿ ಪೊಸಿಷನ್ ಆಗಿದೆ? ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್, ಅಂದರೆ ಲ್ಯಾಟ್ರಲ್ ಸೈಡ್ಸ್ ರಿಬ್ಸ್ ಇದೆ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ, ಡಾರ್ಸಲಿ ವಿತ್ ದ ಬ್ಯಾಕ್ ಬೋನ್ ಅಥವಾ ವರ್ಟಿಬ್ರಲ್ ಕಾಲಮ್, ವೆಂಟ್ರಲಿ ಸ್ಟರ್ನಮ್ ಅಲ್ವಾ. ಅದಾದಮೇಲೆ ಕೆಳಗಡೆ ಅದು ಡಯಾಫ್ರಾಮ್ ಇರುತ್ತೆ. ಸೊ ಈಗ ಇಲ್ಲಿವರೆಗೂ ಇಟ್ ಈಸ್ ಥೊರಾಸಿಕ್ ಕ್ಯಾವಿಟಿ. ಹೊಟ್ಟೆ ಭಾಗ ಅಥವಾ ಉಬ್ಬು ಹೊಟ್ಟೆ ಅಂತ ನಾವೇನು ಹೇಳ್ತೀವಿ, ಅದು ಅಬ್ಡಾಮಿನ್, ದಟ್ ಈಸ್ ದಿ ಅಬ್ಡಾಮಿನಲ್ ಕ್ಯಾವಿಟಿ. ಸೊ ಈ ಥೊರಾಸಿಕ್ ಕ್ಯಾವಿಟಿ ಮತ್ತು ಅಬ್ಡಾಮಿನಲ್ ಕ್ಯಾವಿಟಿ ಆ ಎರಡರನ್ನು
ವಿಂಗಡಿಸೋದು ಅಂದರೆ ಸೆಪ್ರೇಟ್ ಮಾಡೋದು ಅದು ಡಯಾಫ್ರಾಮ್. ಓಕೆ, ಆ ಫ್ಲಾಪ್ ಏನಿದೆ, ಇದೇನಿದೆ, ಆ ಮಸ್ಕ್ಯುಲೇಚರ್ ಏನಿದೆ ಅದನ್ನು ನಾವು ಡಯಾಫ್ರಾಮ್ ಅಂತ ಕರಿತೀವಿ. ಓಕೆ, ಕ್ಲಿಯರ್? ಫೈನ್. ಸೊ ಇದಾದಮೇಲೆ ನಾವು ಸ್ಟೆಪ್ಸ್, ಯಾವ್ಯಾವ ಥರ ರೆಸ್ಪಿರೇಷನ್ನಲ್ಲಿ ಯಾವ್ಯಾವ ಥರ ಸ್ಟೆಪ್ಸ್ ಇದೆ ಅನ್ನೋದನ್ನು ಕಲಿತಾ ಹೋಗೋಣ. ಸೊ ಫಸ್ಟ್ ಸ್ಟೆಪ್ ಇಸ್ ಪಲ್ಮನರಿ ವೆಂಟಿಲೇಷನ್. ಮಕ್ಕಳೇ, ನೀವು ಇದಂತೂ ಸ್ಟ್ಯಾಂಡರ್ಡು ಆಯಿತಾ. ಎಲ್ಲಿ ಹೆಪ್ಯಾಟಿಕ್ ಅಂತ ಬರುತ್ತೋ ಅಲ್ಲೆಲ್ಲ ನಾವು ಲಿವರ್ ಬಗ್ಗೆ ಮಾತಾಡ್ತೀವಿ, ಎಲ್ಲಿ ಪಲ್ಮನರಿ ಅಂತ ಬರುತ್ತೋ ಅಲ್ಲೆಲ್ಲ ಲಂಗ್ಸ್ ಬಗ್ಗೆ ಮಾತಾಡ್ತೀವಿ, ಎಲ್ಲಿ ಕಾರ್ಡಿಯಾಕ್ ಅಂತ ಬರುತ್ತೋ ಅಲ್ಲೆಲ್ಲ ನಾವು ಹಾರ್ಟ್ ಬಗ್ಗೆ ಮಾತಾಡ್ತೀವಿ. ಈ ಟರ್ಮಿನಾಲಜೀಸ್ ಎಲ್ಲ ಫಿಕ್ಸು. ಓಕೆ, ಸೊ ಎಲ್ಲೆಲ್ಲಿ ಪಲ್ಮನರಿ ಅಂತ ಬರುತ್ತೋ ವಿ ಆರ್ ಟಾಕಿಂಗ್ ಅಬೌಟ್ ಲಂಗ್ಸ್. ಫೈನ್. ಓಕೆ, ಸೊ ಪಲ್ಮನರಿ ವೆಂಟಿಲೇಷನ್ ಭಾಳಷ್ಟು ಜನಕ್ಕೆ ಈಗ ಒಂದು ಸಣ್ಣ ಫಿಯರ್ ಇರುತ್ತೆ. ವಾಟ್ ಇಸ್ ದ್ಯಾಟ್? ಕ್ಲಾಸ್ಟ್ರೋಫೋಬಿಯಾ. ಏನದು? ಎಲ್ಲ ಹಿಂಗೆ 4 ಕಡೆ ಕ್ಲೋಸ್ಡ್ ಇದ್ದರೆ ಅವರಿಗೆ ತುಂಬ ದೇ ಸ್ಟಾರ್ಟ್ ಸ್ವೆಟ್ಟಿಂಗ್ ಆ್ಯಂಡ್ ದೇ ಕಾಂಟ್ ಸ್ಟ್ಯಾಂಡ್ ದೇರ್, ದೇ ಫೀಲ್ ಸಫೋಕೇಟೆಡ್. ನಾಟ್ ಓನ್ಲಿ ದೆಮ್, ಈಗ ನಾವು ಅಷ್ಟೇ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಲಿಫ್ಟಲ್ಲಿ ಹೋಗ್ತಿರ್ತೀರಾ, ಪವರ್ ಕಟ್ ಆಗೋಯ್ತು, ಲಿಫ್ಟಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀರಾ. ಎಷ್ಟು ಅವರು ಅಂತ ನೀವು ಆ ಚೇಂಬರಲ್ಲಿ ಇರೋಕ್ಕಾಗುತ್ತೆ? ಕರೆಕ್ಟ್. ಯು ನೀಡ್ ವೆಂಟಿಲೇಷನ್. ಅಲ್ಲಿ ಯಾವುದೇ ಥರದ ಕಿಟಕಿ ಇಲ್ಲ, ಯಾವುದೇ ಥರದ ಬಾಗಿಲಿಲ್ಲ. ಕರೆಕ್ಟ್. ಸೊ ಆ ಸಿಚುವೇಷನಲ್ಲಿ ಗಾಳಿ ಆಡೋದೇ ಇಲ್ಲ. ಸೊ ಫಸ್ಟ್ ಏನು, ಆ ಗಾಳಿ ಇರೋ ಜಾಗಕ್ಕೆ ಹೋಗಿದ ತಕ್ಷಣ ನಾವು ಫಸ್ಟ್ ಮಾಡೋದೇನು? ವಿ ಇನ್ಹೇಲ್. ಸೊ ಫಸ್ಟ್ ಥಿಂಗ್ ಈಸ್ ಬ್ರೀದಿಂಗ್. ನಾವು ಉಸಿರಾಡಬೇಕು, ಉಸಿರನ್ನು ತಗೊಳ್ಬೇಕು, ಉಸಿರನ್ನು ಬಿಡಬೇಕು. ಸೊ ಅದನ್ನು ನಾವೇನಂತ ಕರಿತೀವಿ? ಪಲ್ಮನರಿ ವೆಂಟಿಲೇಷನ್. ವೆಂಟಿಲೇಷನ್ ಅಂದರೆ ಗಾಳಿ ಆಡೋದು. ಓಕೆ, ಅದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನು? ಡಿಫ್ಯೂಷನ್. ಹೌದು, ಒಳಗಡೆ ಬಂತು. ಅಲ್ಲಿಂದ ನೆಕ್ಸ್ಟು, ಸೊ ಲಂಗ್ಸಿಂದ ಅದು ಡಿಫ್ಯೂಸ್ ಆಗಿ, ಅಥವಾ ಆಲ್ವಿಯೋಲೈ, ಸ್ಪೆಸಿಫಿಕಲಿ ಲಂಗ್ಸ್ ಒಳಗಡೆ ಇರೋಂಥ ಆಲ್ವಿಯೋಲೈನ ಥ್ರೂ ಅದು ಆ ಆಕ್ಸಿಜನ್ ಡಿಫ್ಯೂಸ್ ಆಗಿ ಎಲ್ಲಿ ಹೋಗುತ್ತೆ? ಬ್ಲಡ್ ಕ್ಯಾಪಿಲರೀಸ್ಗೆ ಹೋಗುತ್ತೆ. ಓಕೆ, ಬ್ಲಡ್ ಕ್ಯಾಪಿಲರೀಸ್ಗೆ ಹೋಗುತ್ತೆ. ಸೊ ಥ್ರೂ ಬ್ಲಡ್ ಅದೆಲ್ಲಿ ಹೋಗುತ್ತೆ? ನಮ್ಮ ಬಾಡಿ ಟಿಶ್ಯೂಸ್ಗೆ ಹೋಗುತ್ತೆ. ಸೊ ಸೆಕೆಂಡ್ ಸ್ಟೆಪ್ ಏನು? ಡಿಫ್ಯೂಷನ್ ಥ್ರೂ ಆಲ್ವಿಯೋಲಾರ್ ಮೆಂಬ್ರೇನ್. ಸೊ ಈಗ ಇದು ಆಲ್ವಿಯೋಲೈ ಅಂತ ಇಟ್ಕೊಂಡ್ರೆ ಈ ಮೆಂಬ್ರೇನ್ ಥ್ರೂ ಆಕ್ಸಿಜನ್ ಹೊರಗೆ ಬರುತ್ತೆ, ಇಲ್ಲಿ ಕ್ಯಾಪಿಲರೀಸ್ ಇರುತ್ತೆ. ಇದ್ರ ಬಗ್ಗೆ ಇನ್ನೂ ಡಿಟೇಲ್ ಆಗಿ ಮಾತಾಡೋಣ. ಸೊ ಇಲ್ಲಿ ಒಳಗಡೆನೆ ಕ್ಯಾಪಿಲರೀಸ್ ಇರುತ್ತೆ, ಅದ್ರ ಥ್ರೂ ಆಕ್ಸಿಜನ್ ಡಿಫ್ಯೂಸ್ ಆಗುತ್ತೆ. ನೆಕ್ಸ್ಟ್ ಅದನ್ನು ತಗೊಂಡು ಎಲ್ಲಿ ಹೋಗುತ್ತೆ? ಟು ದ ಟಿಶ್ಯೂಸ್. ಬ್ಲಡ್ ತಗೊಂಡು ಅದನ್ನು ಸೆಲ್ಸ್ ಹತ್ರ ತಗೊಂಡು ಹೋಗುತ್ತೆ. ಸೊ ಸೆಲ್ಸಲ್ಲಿ ನೆಕ್ಸ್ಟ್ ಡಿಫ್ಯೂಷನ್ ಆಗುತ್ತೆ. ಸೊ ಇಲ್ಲಿ 2 ಕಡೆ ಡಿಫ್ಯೂಷನ್ ಆಗ್ತಾ ಇದೆ. ಎಲ್ಲಿ? ಫಸ್ಟು ಆಲ್ವಿಯೋಲೈ, ಓಕೆ, ಫಸ್ಟ್ ಒನ್ ಆಲ್ವಿಯೋಲೈ ಟು ಬ್ಲಡ್, ಅದಾದಮೇಲೆ ಟ್ರಾನ್ಸ್ಪೋರ್ಟ್ ಆಗಿ ಟು ದ ಟಿಶ್ಯೂಸ್, ಅದಾದಮೇಲೆ ಮತ್ತೆ ಇದು ಲಂಗ್ಸ್ಗೆ ಬರುತ್ತೆ. ಸೊ ಇಲ್ಲಿ ಹೋಗುವಂಥದ್ದು ಏನದು? ಆಕ್ಸಿಜನೇಟೆಡ್ ಬ್ಲಡ್. ಆಕ್ಸಿಜನೇಟೆಡ್ ಬ್ಲಡ್. ಇಲ್ಲಿ ಬರುವಂಥದ್ದು ಡಿಆಕ್ಸಿಜನೇಟೆಡ್ ಬ್ಲಡ್. ಇಲ್ಲಿ ಬರುವಂಥದ್ದು ಡಿಆಕ್ಸಿಜನೇಟೆಡ್ ಬ್ಲಡ್. ಸೊ ಇಲ್ಲಿ 2 ಕಡೆ ಡಿಫ್ಯೂಷನ್ ಆಗ್ತಾ ಇದೆ. ಇದು ಫಸ್ಟ್ ಒನ್, ಇದು ಸೆಕೆಂಡ್ ರೀಜನ್. ಕ್ಲಿಯರ್? ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಯಿತು? ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್. ಆ್ಯಂಡ್ ಫೋರ್ತ್ ಸ್ಟೆಪ್ ಇಸ್ ಡಿಫ್ಯೂಷನ್ ಆಫ್ ಗ್ಯಾಸಸ್. ಲಾಸ್ಟ್ ಒನ್ ಸೆಲ್ಯುಲರ್ ರೆಸ್ಪಿರೇಷನ್. ಸೊ ಇದ್ರ ಬಗ್ಗೆ ಅಂತೂ ನಾವು ಆಲ್ರೆಡಿ ಮಾತಾಡಿ ಆಗಿದೆ ಅಲ್ವಾ? ಗ್ಲೈಕಾಲಿಸಿಸ್, ಕ್ರೆಬ್ಸ್ ಸೈಕಲ್, ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್, ಅದೆಲ್ಲ ಇಲ್ಲಾಗುವಂಥದ್ದು. ಸೊ ನಾವಿವತ್ತು ಮಾತಾಡುವಂಥದ್ದು ಇದ್ರ ಬಗ್ಗೆ. ಅಂದರೆ ಏನು ಹೇಳ್ತಾರೆ, ಸೆಲ್ನ ಆಚೆ ಆ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ ಹೇಗೆ ನಡೆಯುತ್ತೆ, ಲಂಗ್ಸಿಂದ ಸೆಲ್ವರೆಗೂ ಹೇಗೆ ಬರುತ್ತೆ, ಯಾರು ಕರ್ಕೊಂಡು ಬರ್ತಾರೆ, ಅದನ್ನು ಹೇಗೆ ಹೋಗುತ್ತೆ, ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ತೀವಿ. ಕ್ಲಿಯರ್? ಸೊ ನಾವಿವತ್ತು ಜಾಸ್ತಿ ಮಾತಾಡೋದು ಇದ್ರ ಬಗ್ಗೆ, ಸರಿನಾ? ಓಕೆ. ಸೊ ಫಸ್ಟ್ ಸ್ಟೆಪ್ ಬಗ್ಗೆ ಏನೋ ಅರ್ಥ ಮಾಡ್ಕೊಂಡ್ವಿ. ಸೊ ಇವಾಗ ಬರೋ ಅಂಥದ್ದು ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್. ಏನದು? ಮೆಕ್ಯಾನಿಸಮ್ ಆಫ್ ಬ್ರೀದಿಂಗ್. ನಂದು ಒಂದು ಪ್ರಶ್ನೆ ಮಕ್ಕಳೇ. ಸೊ ನೀವು ಉಸಿರು ತಗೊಂಡಾಗ ಹೊಟ್ಟೆ ಒಳಗಡೆ ಹೋಗುತ್ತಾ, ಅಥವಾ ಉಸಿರು ಬಿಟ್ಟಾಗ ಹೊಟ್ಟೆ ಒಳಗಡೆ ಹೋಗುತ್ತಾ? ಟ್ರೈ ಮಾಡೋಣವಾ? ಓಕೆ, ನೀವು ನನ್ನೊಟ್ಟಿಗೆ ಟ್ರೈ ಮಾಡಿದ್ರಾ? ಏನಾಯಿತು? ಸೊ ವೆನ್ ಯು ಇನ್ಹೇಲ್ ನಿಮ್ಮ ಚೆಸ್ಟ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಕರೆಕ್ಟ್? ಸೊ ವೆನ್ ಯು ಇನ್ಹೇಲ್ ಚೆಸ್ಟ್ ಎಕ್ಸ್ಪ್ಯಾಂಡ್ ಆಗುತ್ತೆ. ವೆನ್ ಯು ಎಕ್ಸೇಲ್ ಆ ಚೆಸ್ಟ್ ರೀಜನ್ ಏನಿದೆ ಅದು ರಿಲ್ಯಾಕ್ಸ್ ಆಗುತ್ತೆ. ಅದು ಒಂದು
ಈಗ ಫಾರ್ ಎಕ್ಸಾಂಪಲ್ ಚೆಸ್ಟ್ ರೀಜನ್, ಸ್ಟಮಕ್. ಓಕೆ, ಸೊ ವೆನ್ ಯು ಇನ್ಹೇಲ್ ನಿಮ್ಮ ಸ್ಟಮಕ್ ರೀಜನ್ ಏನಿದೆ ಅದು ಕೂಡ ಸ್ವೆಲ್ ಆಗುತ್ತೆ ಅಲ್ವಾ, ಅಂದರೆ ಹೊಟ್ಟೆ ಆಚೆ ಬರುತ್ತೆ. ನೀವು ಎಕ್ಸೇಲ್ ಮಾಡಿದ ತಕ್ಷಣ ಕೆಲವರು ಸಣ್ಣ ಕಾಣಿಸ್ತಿದ್ದೀನ ಫೋಟೋಗೆಲ್ಲ ಹಿಂಗೆ ಉಸಿರಿಟ್ಕೊಂಡು ನಿಂತ್ಕೊಳ್ತಾರೆ, ಯಾಕೆ ಹೊಟ್ಟೆ ಸಣ್ಣ ಕಾಣಿಸುತ್ತೆ ಅಂತ ಅಲ್ವಾ. ಸೊ ಎಕ್ಸೇಲ್ ಮಾಡಿದಾಗ ಏನಾಗುತ್ತೆ, ಯು ರಿಮೂವ್ ದಿ ಏರ್ ಔಟ್, ಅಂದರೆ ನಾವು ಏರನ್ನು ಆಚೆ ಹಾಕ್ತಾ ಇದ್ದೀವಿ. ಸೊ ಆಚೆನೇ ಇಷ್ಟು ಕಾಣಿಸ್ತಾ ಇದೆ, ಸೊ ಒಳಗಡೆ ಏನು ನಡೀತಾ ಇದೆ. ಸೊ ಅದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಇಲ್ಲಿ 2 ವಿಷಯ ನೀವು ಅರ್ಥ ಮಾಡ್ಕೊಳ್ಬೇಕು. ಒಂದು 2 ಇಂಪಾರ್ಟೆಂಟ್ ಭಾಗಗಳಿವೆ. ಏನದು, ಒಂದು ಈ ರಿಬ್ಸ್ ಇದೆಯಲ್ವಾ, ಈ ರಿಬ್ಸ್ನ ಮಧ್ಯೆ 2 ಥರ ಮಸಲ್ಸ್ ಇದೆ ಮಕ್ಕಳ. ಏನದು, ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ ಮತ್ತು ಇಂಟರ್ನಲ್ ಇಂಟರ್ಕೋಸ್ಟಲ್ ಮಸಲ್. ಸೊ ಆ ರಿಬ್ಸ್ ಏನಿದೆ ಅದು 2 ಬೋನ್ ಅಲ್ವಾ. ಸೊ 2 ರಿಬ್ಸ್ನ ಮಧ್ಯೆ ಒಂದು ಮಸಲ್ ಇದೆ ಆಯಿತಾ. ಆ ಮಸಲ್ಸ್ ಎಲ್ಲ ನಾವೇನಂತ ಕರಿತೀವಿ, ಇಂಟರ್ಕೋಸ್ಟಲ್ ಮಸಲ್ಸ್. ಸೊ ಆ ಮಸಲ್ಸ್ ಕಾಂಟ್ರಾಕ್ಟ್ ಆದರೆ, ಆ ಮಸಲ್ಸ್ ಹಿಂಗೆ ಕಾಂಟ್ರಾಕ್ಟ್ ಆದರೆ ರಿಬ್ಸು ಹಿಂಗೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಓಕೆ, ಆ ಮಸಲ್ಸ್ ರಿಲ್ಯಾಕ್ಸ್ ಆದರೆ ರಿಬ್ಸು ತನ್ನ ನಾರ್ಮಲ್ ಸ್ಟೇಟಿಗೆ ಬರುತ್ತೆ. ವಿತ್ ಮೀ, ಇಂಟರ್ಕೋಸ್ಟಲ್ ಮಸಲ್ಸ್ ಎಕ್ಸ್ಪ್ಯಾಂಡ್ ಆದರೆ ಅದು ನಾರ್ಮಲ್ ಸ್ಟೇಜಿಗೆ ಬರುತ್ತೆ. ಕಾಂಟ್ರಾಕ್ಟ್ ಆದರೆ ರಿಬ್ಸನ್ನು ಹೀಗೆ ಪುಲ್ ಮಾಡ್ಕೊಳ್ಳುತ್ತೆ. ಓಕೆ, ಇದು ಇಂಟರ್ಕೋಸ್ಟಲ್ ಮಸಲ್ಸ್. ನಾವು ಈಗ ಬ್ರೀದಿಂಗ್ ಬಗ್ಗೆ ಮಾತಾಡಿದಾಗ ನಾವು ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ ಬಗ್ಗೆ ಮಾತಾಡ್ತೀವಿ. ಇದು NCERT ಕೂಡ ಮೆನ್ಷನ್ ಮಾಡಿದ್ದಾರೆ. ಯಾಕೆ ಎಕ್ಸ್ಟರ್ನಲ್ ಇಂಟರ್ಕಾಸ್ಟಲ್ ಮಸಲ್? ನಾರ್ಮಲ್ ಬ್ರೀದಿಂಗಲ್ಲಿ ಯಾರು ಹೆಲ್ಪ್ ಮಾಡ್ತಾರೆ? ಎಕ್ಸ್ಟರ್ನಲ್ ಇಂಟರ್ಕಾಸ್ಟಲ್ ಮಸಲ್. ಅದೇ ನಾನು ಫೋರ್ಸ್ಡ್ ಬ್ರೀದಿಂಗ್ ಮಾಡಿದ್ರೆ, ತುಂಬ ಫೋರ್ಸ್ಡ್ ಬ್ರೀದಿಂಗ್ ಮಾಡಿದಾಗ ಇಂಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ ಹೆಲ್ಪ್ ಮಾಡುತ್ತೆ. ಸೊ ಇದು ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್, ಇದು ಇಂಟರ್ನಲ್ ಇಂಟರ್ಕೋಸ್ಟಲ್ ಮಸಲ್, ಆಚೆ ಮತ್ತು ಒಳಗಡೆ. ಓಕೆ, ಸೊ ಅದು ಕಾಂಟ್ರಾಕ್ಟ್ ಆದಾಗ ರಿಬ್ಸನ್ನು ಹೀಗೆ ಲಿಫ್ಟ್ ಮಾಡಿ ಏರ್ ಸ್ಪೇಸನ್ನು ಕೊಡುತ್ತೆ. ನೆಕ್ಸ್ಟ್ ಬರೋವಂಥದ್ದು ಡಯಾಫ್ರಾಮ್. ಓಕೆ, ಸೊ ಈ ಡಯಾಫ್ರಾಮ್ ಏನಿದೆ ಅದರ ರಿಲ್ಯಾಕ್ಸ್ಡ್ ಪೊಸಿಷನ್ನೇ ಹೀಗೆ. ಓಕೆ, ಇದನ್ನು ಎಲ್ಲರೂ ಕನ್ಫ್ಯೂಸ್ ಮಾಡ್ಕೋತೀರಾ. ಸೊ ಇದು ಲೆಟ್ಸ್ ಸೇ, ಓಕೆ, ಇದು ಲಂಗ್ಸ್ ಅಂತಂದರೆ ಹೀಗಿದ್ರೆ ಇದು ಅದರ ರಿಲ್ಯಾಕ್ಸ್ಡ್ ಸ್ಟೇಟ್. ಓಕೆ, ಅದೇ ನಾನು ಅದನ್ನು ಹೀಗೆ ಪುಲ್ ಮಾಡಿದ್ರೆ, ಕಾಂಟ್ರಾಕ್ಟ್ ಮಾಡಿದ್ರೆ ಆವಾಗ ಏನಾಗುತ್ತೆ ಗೊತ್ತಾ? ಕಾಂಟ್ರಾಕ್ಟ್ ಮಾಡಿದಾಗ ಅದು ಹೀಗೆ ಫ್ಲ್ಯಾಟ್ ಆಗುತ್ತೆ. ಕಾಂಟ್ರಾಕ್ಟ್ ಮಾಡಿದಾಗ ಫ್ಲ್ಯಾಟ್ ಆಗಿ, ಇಲ್ಲಿ ಗೊತ್ತಾಗ್ತಿದೆಯಾ ನಿಮಗೆ, ಸ್ಪೇಸನ್ನು ಕೊಡುತ್ತದು. ಹಿಂಗೆ ಕಾಂಟ್ರಾಕ್ಟ್ ಆಗಿದ್ದಾಗ ಸ್ಪೇಸ್ ಕಡಿಮೆ ಇತ್ತು, ಹಿಂಗೆ ರಿಲ್ಯಾಕ್ಸ್ಡ್ ಆಗಿದ್ದಾಗ ಸ್ಪೇಸ್ ಕಡಿಮೆ ಇತ್ತು. ಹಿಂಗೆ ಕಾಂಟ್ರಾಕ್ಟ್ ಆದಾಗ ಸ್ಪೇಸ್ ಜಾಸ್ತಿ ಬಂತು. ಈ ಕ್ಯಾವಿಟಿ ಯೋಚನೆ ಮಾಡಿ, ಈಗ ರಿಬ್ಸ್ ಇಲ್ಲಿ ಹಿಂದಕ್ಕೆ ಹೋಯ್ತು. ನಾನು ಹೇಳ್ತಾ ಇರೋ ಸಿಚುವೇಶನಲ್ಲಿ ರಿಬ್ಸು ಹಿಂದಕ್ಕೆ ಹೋಯ್ತು. ಯಾಕೆ? ಆ ಇಂಟರ್ಕಾಸ್ಟಲ್ ಮಸಲ್ಸ್ ಏನಿತ್ತು ಅದು ಕಾಂಟ್ರಾಕ್ಟ್ ಆಯಿತು. ಸೊ ರಿಬ್ಸ್ ಆರ್ ಮೂವಿಂಗ್ ಅಪ್ವರ್ಡ್ಸ್, ಅಂದರೆ ಸ್ಪೇಸ್ ಕೊಡ್ತಾ ಇದೆ. ಇದು ಡೌನ್ವರ್ಡ್ಸ್ ಮೂವ್ ಆಗ್ತಾ ಇದೆ. ಯಾವುದು? ಡಯಾಫ್ರಾಮ್. ಡಯಾಫ್ರಾಮ್ ಕೂಡ ಕಾಂಟ್ರಾಕ್ಟ್ ಆಯಿತು. ಕರೆಕ್ಟ್? ಸೊ ಅವಾಗ ಏನಾಯಿತು, ಜಾಗ ಆಯಿತು ಏರ್ ಎಂಟರ್ ಆಗೋದಕ್ಕೆ. ಸೊ ಇದೇನು ಮಾಡ್ತಾ ಇದೆ, ಈ ಎರಡೂ ಸಿಚುವೇಶನ್ ಏನು ಮಾಡ್ತಾ ಇದೆ? ಇಟ್ ಈಸ್ ಇನಿಷಿಯೇಟಿಂಗ್ ರೆಸ್ಪಿರೇಷನ್, ಇನಿಷಿಯೇಟಿಂಗ್ ಇನ್ಸ್ಪಿರೇಷನ್, ಸಾರಿ. ಅಂದರೆ ಆ ಗಾಳಿಯನ್ನು ಒಳಗಡೆ ತಗೊಂಡ್ರೆ ಬರೋ ಗಾಳಿಯನ್ನು ಅಕಾಮಿಡೇಟ್ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡ್ತಾ ಇದೆ. ಯಾವುದೆರಡು? ಕಾಂಟ್ರಾಕ್ಷನ್ ಆಫ್ ಡಯಾಫ್ರಾಮ್, ಕಾಂಟ್ರಾಕ್ಷನ್ ಆಫ್ ಇಂಟರ್ಕಾಸ್ಟಲ್ ಮಸಲ್ಸ್. ಸ್ಪೆಸಿಫಿಕಲಿ ಯಾವ ಇಂಟರ್ಕಾಸ್ಟಲ್ ಮಸಲ್? ಎಕ್ಸ್ಟರ್ನಲ್ ಇಂಟರ್ಕಾಸ್ಟಲ್ ಮಸಲ್. ಕ್ಲಿಯರ್? ಸೊ ಈ ಸ್ಟೆಪ್ಸ್ ಅಲ್ಲಿ ಬಂತು? ಇನ್ಸ್ಪಿರೇಷನಲ್ಲಿ ಬಂತು. ಅದೇನೆ ಉಲ್ಟಾ ಆದರೆ, ಓಕೆ, ಉಲ್ಟಾ ಆದರೆ ಫಾರ್ ಎಕ್ಸಾಂಪಲ್, ಓಕೆ, ಉಲ್ಟಾ ಆದರೆ ಏನಾಗುತ್ತೆ? ಡಯಾಫ್ರಾಮ್ ರಿಲ್ಯಾಕ್ಸ್ ಸ್ಟೇಟಿಗೆ ಬಂತು. ಓಕೆ, ಇಂಟರ್ಕಾಸ್ಟಲ್ ಮಸಲ್ಸ್ ರಿಲ್ಯಾಕ್ಸ್ ಆಯಿತು. ಸೊ ರಿಬ್ಸ್ ಎಲ್ಲ ಒಳಗಡೆಗೆ ಮೂವ್ ಆಯಿತು. ಸೊ ದರ್ ಪುಷಿಂಗ್.
ಎಲ್ಲ ನಾರ್ಮಲ್ ಸ್ಟೇಟಿಗೆ ಬಂತು. ಸೊ ಒಳಗಡೆ ಇರುವಂಥ ಏರ್ ಕ್ಯಾವಿಟಿ ಕಡಿಮೆ ಆಯಿತು, ಜಾಗ ಕಡಿಮೆ ಆಯಿತು. ಸೊ ಕಡಿಮೆ ಆದಾಗ ಏನಾಗುತ್ತೆ, ಗಾಳಿಯನ್ನು ಹೊರ ಹಾಕ್ತೀವಿ. ವಿ ರಿಮೂವ್ ದ ಏರ್. ಇಲ್ಲಿ ವಿ ಆರ್ ಇನ್ಹೇಲಿಂಗ್. ಹಿಯರ್ ವಿ ಆರ್ ಎಕ್ಸೇಲಿಂಗ್. ಸೊ ನಾವು ಇನ್ಹೇಲ್ ಉಸಿರನ್ನ ಒಳಗಡೆ ತಗೋಬೇಕು ಅಂದಾಗ ಜಾಗ ಜಾಸ್ತಿ ಬೇಕು ಅಂದಾಗ ರಿಬ್ಸ್ ಸ್ವಲ್ಪ ಮೂವ್ ಆಗಬೇಕು, ಡಯಾಫ್ರಾಮ್ ಕೆಳಗಡೆ ಹೋಗಬೇಕು. ರಿಬ್ಸ್ ಮೇಲೆ ಹೋಗಬೇಕು, ಸ್ವಲ್ಪ ಮಟ್ಟಿಗೆ ಎಳ್ಕೋಬೇಕು, ಡಯಾಫ್ರಾಮ್ ಕೆಳಗಡೆ ಹೋಗಬೇಕು. ಸೊ ಎರಡು ಇಂಟರ್ಕಾಸ್ಟಲ್ ಮಸಲ್ಸ್ ಮತ್ತು ಡಯಾಫ್ರಾಮ್ ಕಾಂಟ್ರಾಕ್ಟ್ ಆಗಬೇಕು. ಅದೇ ನಾವು ಉಸಿರನ್ನ ಹೊರ ಹಾಕಬೇಕು ಅಂದರೆ ಆ ಜಾಗ ಕಡಿಮೆ ಆಗಬೇಕು. ಸೊ ಇಂಟರ್ಕಾಸ್ಟಲ್ ಮಸಲ್ಸ್ ರಿಲ್ಯಾಕ್ಸ್ ಆಗಬೇಕು, ಡಯಾಫ್ರಾಮ್ ಕೂಡ ರಿಲ್ಯಾಕ್ಸ್ ಆಗಬೇಕು. ಸೊ ಆ ಸ್ಟೆಪ್ ಯಾವುದು, ಎಕ್ಸ್ಪಿರೇಷನ್. ಕ್ಲಿಯರ್? ಸೊ ಇದು ಇನ್ಸ್ಪಿರೇಷನ್, ಇದು ಎಕ್ಸ್ಪಿರೇಷನ್. ಇನ್ಸ್ಪಿರೇಷನ್ ಅಂದರೆ ಉಸಿರನ್ನು ಒಳಗಡೆ ತಗೊಳ್ಳೋದು, ಎಕ್ಸ್ಪಿರೇಷನ್ ಅಂದರೆ ಉಸಿರನ್ನು ಹೊರಬಿಡೋದು. ಕ್ಲಿಯರ್? ಸೊ ಈಗ ಫಾರ್ ಎಕ್ಸಾಂಪಲ್ ಇನ್ಸ್ಪಿರೇಷನ್ ಬಗ್ಗೆ ಮಾತಾಡ್ತಾರೆ. ಓಕೆ, ಸಾರಿ ಮಕ್ಕಳ, ಇದನ್ನು ಇಗ್ನೋರ್ ಮಾಡಿ. ದಿಸ್ ಇಸ್ ಇನ್ಸ್ಪಿರೇಷನ್. ಓಕೆ, ನಾಟ್ ಎಕ್ಸ್ಪಿರೇಷನ್, ದಿಸ್ ಇಸ್ ಇನ್ಸ್ಪಿರೇಷನ್. ಸೊ ಇನ್ಸ್ಪಿರೇಷನ್ ಆದಾಗ ಏನಾಗುತ್ತೆ, ಎಕ್ಸ್ಟರ್ನಲ್ ಇಂಟರ್ಕಾಸ್ಟಲ್ ಮಸಲ್ಸ್ ಕಾಂಟ್ರಾಕ್ಟ್ ಆಗ್ತಾ ಇದೆ. ಸೊ ಇಲ್ಲಿ ನೋಡಿದ್ರೆ ರಿಬ್ಸನ್ನು ಈ ಕಡೆಗೆ ಎಳ್ಕೋತಾ ಇದೆ. ಕರೆಕ್ಟ್? ಡಯಾಫ್ರಾಮ್ ಏನಾಗ್ತಿದೆ, ಡಯಾಫ್ರಾಮ್ ಕಾಂಟ್ರಾಕ್ಟ್ಸ್. ಸೊ ಇಲ್ಲೇನಾಗ್ತಿದೆ, ಥೊರಾಸಿಕ್ ವಾಲ್ಯೂಮ್ ಜಾಸ್ತಿ ಆಗ್ತಿದೆ. ಓಕೆ, ಇಲ್ಲಿ ಇನ್ಸ್ಪಿರೇಷನ್ ಮತ್ತು ಎಕ್ಸ್ಪಿರೇಷನನ್ನು ಒಂದು ಡಯಾಗ್ರಾಮ್ ಮೂಲಕ ಅರ್ಥ ಮಾಡ್ಕೋಣ. ಸೊ ಇಲ್ಲೇನು ನೋಡ್ತಿದ್ದೀರಾ ಮಕ್ಕಳೇ, ಸೊ ಇಲ್ಲಿ ಫಸ್ಟ್ ಥಿಂಗ್ ಡಯಾಫ್ರಾಮ್ ಏನಾಗ್ತಾ ಇದೆ, ಕಾಂಟ್ರಾಕ್ಟ್ ಆಗ್ತಾ ಇದೆ. ಓಕೆ, ರಿಬ್ಸ್ ಏನಿದೆ ಅದು ಹಿಂದಕ್ಕೆ ಮೂವ್ ಆಗ್ತಾ ಇದೆ. ಇಲ್ಲಿ ರಿಬ್ಸ್ ಇದೆ ಅಂತ ಅಂದ್ಕೊಳ್ಳಿ. ಯಾಕೆ? ಬಿಕಾಸ್ ಆಫ್ ಕಾಂಟ್ರಾಕ್ಷನ್ ಆಫ್ ಏನು, ಎಕ್ಸ್ಟರ್ನಲ್ ಇಂಟರ್ಕಾಸ್ಟಲ್ ಮಸಲ್ಸ್. ಓಕೆ, ಸೊ ಇದು ಕಾಂಟ್ರಾಕ್ಟ್ ಆಗ್ತಾ ಇದೆ. ಸೊ ಜಾಸ್ತಿ ಜಾಗ ಬಂತು. ಸೊ ಇವಾಗ ಏರ್ ಈಸ್ ಎಂಟರಿಂಗ್ ಇನ್ಸೈಡ್. ಸೊ ಇಲ್ಲೇನಾಯಿತು, ಪಲ್ಮನರಿ ಕ್ಯಾವಿಟಿ. ಇಲ್ಲಿ ಎರಡು ಕ್ಯಾವಿಟಿ, ಥೊರಾಸಿಕ್ ಕ್ಯಾವಿಟಿ ಅಂದರೆ ಆ ಲಂಗ್ನ ಏರ್ ಟೈಟ್ ಚೇಂಬರ್ ಏನು ಹೇಳಿದೆ ನಾನು, ಆ ಥೊರಾಸಿಕ್ ಕ್ಯಾವಿಟಿ ಅಂತ ಕರಿತೀವಿ ಅದನ್ನು. ಆ ಥೊರಾಸಿಕ್ ಕ್ಯಾವಿಟಿಯಲ್ಲೂ ಈ ಥೊರಾಸಿಕ್ ಕ್ಯಾವಿಟಿಯಲ್ಲೂ ಓಕೆ, ಥೊರಾಸಿಕ್ ಕ್ಯಾವಿಟಿನ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಸೊ ಪಲ್ಮನರಿ ಕ್ಯಾವಿಟಿ ವಾಲ್ಯೂಮ್ ಕೂಡ ಜಾಸ್ತಿ ಆಗುತ್ತೆ. ಅಂದರೆ ಆಚೆ ಜಾಗ ಜಾಸ್ತಿ ಆದರೆ ಲಂಗ್ಸ್ ಕೂಡ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಲಂಗ್ಸಲ್ಲೂ ಜಾಸ್ತಿ ಜಾಗ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಏರ್ ಒಳಗಡೆ ಬರುತ್ತೆ. ಸೊ ಈ ಪ್ರಾಸೆಸನ್ನು ನಾವೇನಂತ ಕರಿತೀವಿ, ಇನ್ಸ್ಪಿರೇಷನ್. ಸೊ ಇನ್ಸ್ಪಿರೇಷನಲ್ಲಿ ಏನಾಯಿತು, ಇಂಟರ್ಕಾಸ್ಟಲ್ ಮಸಲ್ ಮತ್ತು ಡಯಾಫ್ರಾಮ್ ಕಾಂಟ್ರಾಕ್ಟ್ ಆಯಿತು. ಸೊ ಸಿ ಶೇಪ್ ಇರೋದು, ಡೋಮ್ ಶೇಪ್ ಇರೋದು, ಇದನ್ನು ಡೋಮ್ ಶೇಪ್ ಅಂತ ಕರೀತಾರೆ. ಸೊ ಡೋಮ್ ಶೇಪ್ ಇರೋದು ಏನಾಗುತ್ತೆ, ಫ್ಲ್ಯಾಟ್ ಆಗುತ್ತೆ. ಡಯಾಫ್ರಾಮ್ ಫ್ಲ್ಯಾಟನ್ಸ್. ಅದೇ ಎಕ್ಸ್ಪಿರೇಷನಲ್ಲಿ ಬಂದರೆ ಏನಾಯಿತು, ಎಕ್ಸ್ಟರ್ನಲ್ ಇಂಟರ್ಕಾಸ್ಟಲ್ ಮಸಲ್ಸ್ ರಿಲ್ಯಾಕ್ಸ್. ಸೊ ಇಟ್ ಮೂವ್ಸ್ ಇನ್ವರ್ಡ್. ಓಕೆ, ಜಾಗ ಕಡಿಮೆ ಆಯಿತು. ಮತ್ತು ಡಯಾಫ್ರಾಮ್ ಕೂಡ ಡೋಮ್ ಶೇಪ್ ಅಂದರೆ ರಿಲ್ಯಾಕ್ಸ್ ಸ್ಟೇಟಿಗೆ ಬರುತ್ತೆ. ಆವಾಗ ಪಲ್ಮನರಿ ಕ್ಯಾವಿಟಿ, ಥೊರಾಸಿಕ್ ಕ್ಯಾವಿಟಿ ವಾಲ್ಯೂಮು ಚಿಕ್ಕದಾಯಿತು, ಪಲ್ಮನರಿ ಕ್ಯಾವಿಟಿ ವಾಲ್ಯೂಮು ಕಡಿಮೆ ಆಯಿತು. ಸೊ ಅಲ್ಲಿ ಗಾಳಿಗೆ ಜಾಗ ಇಲ್ಲ, ಸೊ ಗಾಳಿ ಆಚೆ ಬರುತ್ತೆ. ಸೊ ಇದು ಇನ್ಸ್ಪಿರೇಷನ್ ಮತ್ತು ಎಕ್ಸ್ಪಿರೇಷನ್ನ ಮೆಕ್ಯಾನಿಸಮ್. ಮಕ್ಕಳೇ, ಇಟ್ಸ್ ಅ 5 ಸ್ಟಾರ್ ಕಾನ್ಸೆಪ್ಟ್. 1 2 3 4 5. ಸೊ ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು, ಇಂಟರ್ಕಾಸ್ಟಲ್ ಮಸಲ್ಸ್ಗೆ ಏನಾಗುತ್ತೆ, ಡಯಾಫ್ರಾಮ್ಗೆ ಏನಾಗುತ್ತೆ. ಇನ್ಸ್ಪಿರೇಷನಲ್ಲಿ ಯಾವಾಗ ಏನಾಗುತ್ತೆ, ಕಾಂಟ್ರಾಕ್ಷನ್ ಆಗುತ್ತೆ. ಎಕ್ಸ್ಪಿರೇಷನಲ್ಲಿ ಏನಾಗುತ್ತೆ, ರಿಲ್ಯಾಕ್ಸೇಷನ್ ಆಗುತ್ತೆ. ಇದೆರಡು ನಿಮಗೆ ಯಾವಾಗಲೂ ನೆನಪಿರಬೇಕು ಮಕ್ಕಳ. ಓಕೆ, ಇನ್ಸ್ಪಿರೇಷನ್, ಎಕ್ಸ್ಪಿರೇಷನ್. ಕ್ಲಿಯರ್? ಸೂಪರ್ ಕ್ಲಿಯರ್. ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ನಮ್ಮ ಪರೀಕ್ಷೆ ಆ್ಯಪಲ್ಲೂ ಕೂಡ ಇದೇ ವಿಡಿಯೋಸ್ ಅವೈಲಬಲ್ ಇದೆ. ಪ್ಲಸ್ ಅಲ್ಲೂ ಕೂಡ ನೀವು ಡೌಟ್ಸನ್ನು ಪೋಸ್ಟ್ ಮಾಡ್ಬೋದು, ನಾವು ನಿಮ್ಗಲ್ಲಿ ರಿಪ್ಲೈ ಮಾಡ್ತೀವಿ. ಓಕೆನಾ? ಕ್ಲಿಯರಾ?
Shall we move ahead? So now when you are talking about the volume, ಆಯಿತಾ, ಸೊ ಇಲ್ಲಿವರೆಗೂ ನಾವು ವಾಲ್ಯೂಮ್ ಅಂತ ಮಾತಾಡಿದಾಗ ಏರ್ ಅಂತ ಮಾತಾಡ್ತಾ ಇದ್ದೀವಿ, ಆಯಿತಾ. ನಾನು ಇನ್ನೂ ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ. ಬಟ್ ಜನರಲ್ ಆಗಿ ನಾವು ಅಂದರೆ ಎಕ್ಸ್ಪಿರೇಷನ್ ಆದಾಗ, ಓಕೆ, ಎಕ್ಸ್ಪಿರೇಷನ್ ಆದಾಗ ಇಟ್ ಈಸ್ ಕಾರ್ಬನ್ ಡೈಆಕ್ಸೈಡ್ ರಿಚ್. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರುತ್ತೆ. ಇನ್ಸ್ಪಿರೇಷನ್ ಮಾಡಿಕೊಂಡಾಗ ಆಕ್ಸಿಜನ್ ರಿಚ್ ಏರ್ ಇರುತ್ತೆ. ಓಕೆ, ದಿಸ್ ಈಸ್ ಬೇಸಿಕ್ ಮೆಕ್ಯಾನಿಸಮ್. ಸೊ ಮೆಕ್ಯಾನಿಸಮ್ ಆಫ್ ಬ್ರೀತಿಂಗ್ ಅಂತ ಬಂದಾಗ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಡಯಾಫ್ರಾಮ್ ಮೂವ್ಮೆಂಟ್ ಮತ್ತು ಇಂಟರ್ಕಾಸ್ಟಲ್ ಮಸಲ್. ಆ ಏರ್ ಟೈಟ್ ಚೇಂಬರ್ ನಾನು ಏನು ಹೇಳಿದ್ದೆ, ಥೊರಾಸಿಕ್ ಕ್ಯಾವಿಟಿನಲ್ಲಿ ಇರುವಂಥ ಚೇಂಬರ್ ಏನು ಹೇಳಿದ್ದೆ, ಆ ಚೇಂಬರ್ ಎಕ್ಸ್ಪ್ಯಾಂಡ್ ಆಗುತ್ತೆ, ಅದು ರಿಲ್ಯಾಕ್ಸ್ ಆಗುತ್ತೆ. ಓಕೆ, ಸೊ ಆವಾಗ ನಾವು ಉಸಿರನ್ನ ಒಳಗಡೆ ತೊಗೊಳ್ತೀವಿ, ಉಸಿರನ್ನ ಹೊರ ಬಿಡ್ತೀವಿ. ಕರೆಕ್ಟ್, ಸಿಂಪಲ್. ಸೊ ಇಲ್ಲಿಗೆ ಮೆಕ್ಯಾನಿಸಮ್ ಆಫ್ ಇನ್ಸ್ಪಿರೇಷನ್ ಮತ್ತು ಎಕ್ಸ್ಪಿರೇಷನ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ಸೊ ನೆಕ್ಸ್ಟ್ ಬರೋವಂಥ ಕಾನ್ಸೆಪ್ಟ್ ರೆಸ್ಪಿರೇಟ್ರಿ ವಾಲ್ಯೂಮ್ಸ್ ಅಥವಾ ರೆಸ್ಪಿರೇಟ್ರಿ ಕೆಪಾಸಿಟೀಸ್. ಸೊ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಮಕ್ಕಳ, ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ನಮ್ಮ ಲಂಗ್ಸಲ್ಲಿ ಒಂದಷ್ಟು ಗಾಳಿ ಇರಲೇಬೇಕು, ಆಯಿತಾ. ಯಾವತ್ತೂ ಅದು ನಿಲ್ಲಿರಲ್ಲ. ಇಟ್ ಕ್ಯಾನ್ ನಾಟ್ ಬಿ ವ್ಯಾಕ್ಯೂಮ್. ನಿಲ್ಲಾಗ್ಬಿಟ್ರೆ ದಟ್ ಪರ್ಸನ್ ಇಸ್ ಡೆಡ್. ಓಕೆ, ಸೊ ಏರ್ ಹ್ಯಾಸ್ ಟು ಬಿ ದೇರ್, ಇಟ್ಸ್ ನಾಟ್ ಅ ವ್ಯಾಕ್ಯೂಮ್ ಚೇಂಬರ್. ಸೊ ಹಾಗಾದರೆ ನಾವು ಎಷ್ಟು ಗಾಳಿ ಜನರಲ್ ಆಗಿ, ಈಗ ನಾರ್ಮಲ್ ಆಗಿ ನಾನು ಎಷ್ಟು ಉಸಿರು ತೊಗೊಂಡೆ, ಉಸಿರು ಬಿಟ್ಟೆ, ಅದನ್ನು ನಾನು ಟೈಡಲ್ ವಾಲ್ಯೂಮ್ ಅಂತ ಕರಿತೀನಿ. ಟೈಡಲ್ ವಾಲ್ಯೂಮ್ ಅಂದರೆ ಏನು? ಇನ್ಸ್ಪಿರೇಟ್ರಿ ವಾಲ್ಯೂಮ್ ಪ್ಲಸ್ ಎಕ್ಸ್ಪಿರೇಟ್ರಿ. ಅಂದರೆ ದ ವಾಲ್ಯೂಮ್ ಆಫ್ ಏರ್ ದಟ್ ಯು ಕ್ಯಾನ್ ಇನ್ಸ್ಪೈರ್ ಆರ್ ಎಕ್ಸ್ಪೈರ್. ನಾರ್ಮಲ್, ಇನ್ಹೇಲ್, ಎಕ್ಸೇಲ್. ಓಕೆ, ನಾರ್ಮಲ್. ನೆಕ್ಸ್ಟ್ ಬರೋವಂಥದ್ದು ಅದು ಅಪ್ರಾಕ್ಸಿಮೇಟ್ ಎಷ್ಟಿರುತ್ತೆ? 500 ml. ಇನ್ಸ್ಪಿರೇಟ್ರಿ ರಿಸರ್ವ್ ವಾಲ್ಯೂಮ್. ಓಕೆ, ಸೊ ಈಗ ಯೋಗ ಕ್ಲಾಸಲ್ಲಿ ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಆ ದೀರ್ಘವಾಗಿ ಏನು ಉಸಿರು ತಗೊಳ್ತೀರಾ, ದಟ್ ಎಕ್ಸ್ಟ್ರಾ, ದ್ಯಾಟ್ ಇಸ್ ಕಾಲ್ಡ್ ಇನ್ಸ್ಪಿರೇಟ್ರಿ ರಿಸರ್ವ್ ವಾಲ್ಯೂಮ್. ಇಲ್ಲಿ ನಾನು ಮತ್ತೆ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಬಗ್ಗೆ ಮಾತಾಡ್ತಿಲ್ಲ. ಓಕೆ, ಸೊ ನಾನಿಲ್ಲಿ ಏರ್ ವಾಲ್ಯೂಮ್, ಟೋಟಲ್ ಏರ್ ವಾಲ್ಯೂಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಟೈಡಲ್ ವಾಲ್ಯೂಮ್ ಅಂದರೆ ನಾನು ಎಷ್ಟು ಏರನ್ನು ಇನ್ಹೇಲ್ ಮಾಡ್ಕೊಳ್ಬೋದು ಅಥವಾ ಎಕ್ಸೇಲ್ ಮಾಡ್ಕೊಳ್ಬೋದು, ಅದನ್ನು ನಾನು ಹೇಳ್ತಾ ಇರೋದು. ಟೈಡಲ್ ವಾಲ್ಯೂಮ್ ನಾರ್ಮಲ್ ಬ್ರೀದಿಂಗಲ್ಲಿ. ಓಕೆ, ವೆರಿ ನಾರ್ಮಲ್ ಬ್ರೀದಿಂಗ್. ಅದಾದಮೇಲೆ ಇನ್ಸ್ಪಿರೇಟ್ರಿ ರಿಸರ್ವ್ ವಾಲ್ಯೂಮ್ ಅಂದರೆ ಫೋರ್ಸ್ಡ್ ಇನ್ಹೇಲೇಷನ್, ಅಂದರೆ ಫೋರ್ಸಿಬ್ಲಿ ನಾನು ಇನ್ಹೇಲ್ ಮಾಡಿಕೊಂಡ್ರೆ. ಅಫ್ಕೋರ್ಸ್ ಎಕ್ಸ್ಪಿರೇಟ್ರಿ ರಿಸರ್ವ್ ವಾಲ್ಯೂಮ್ ಅಂದರೆ ಫೋರ್ಸಿಬ್ಲಿ ಎಕ್ಸೇಲ್ ಮಾಡೋದು. ಸೊ ಇನ್ಸ್ಪಿರೇಟ್ರಿ ವಾಲ್ಯೂಮ್ ಎಷ್ಟಿರುತ್ತೆ? 2500 to 3000, ಅಥವಾ ಎಕ್ಸ್ಪಿರೇಟ್ರಿ ಇಸ್ 1000 to 1100 ml. ಸೊ ಇಲ್ಲಿ ನೀವೇನು ನೆನ್ಪಿಟ್ಕೊಳ್ಬೇಕು, ಇನ್ಸ್ಪಿರೇಟ್ರಿ ವಾಲ್ಯೂಮ್ ಇಸ್ ಮೋರ್. ಓಕೆ, 2500 to 3000. ಅದೇ ಎಕ್ಸ್ಪಿರೇಟ್ರಿ ವಾಲ್ಯೂಮ್ ಕಡಿಮೆ. ಓಕೆ, ಸೊ ಅಂಡರ್ಸ್ಟುಡ್. ಲಾಸ್ಟ್ ಒನ್ ಇಸ್ ದ ರೆಸಿಡ್ಯುಯಲ್ ವಾಲ್ಯೂಮ್. ಸೊ ನಾನೇನು ಹೇಳಿದೆ, ನಾವು ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡಿದ ಮೇಲೆ ಆ ಒಂದು ಸ್ವಲ್ಪ ಏರ್ ಏನು ಉಳ್ಕೊಂಡಿರುತ್ತೆ ಒಳಗಡೆ, ಅದನ್ನು ನಾವು ರೆಸಿಡ್ಯುಯಲ್ ವಾಲ್ಯೂಮ್ ಅಂತ ಕರಿತೀವಿ. ವಾಲ್ಯೂಮ್ ಆಫ್ ಏರ್ ರಿಮೇನಿಂಗ್ ಇನ್ ದ ಲಂಗ್ಸ್. ಲಂಗ್ಸ್ನ ಒಳಗಡೆ ಇರುವಂಥ ವಾಲ್ಯೂಮ್ ಏನಿದೆ, ಒಂದು ಸ್ವಲ್ಪ ಗಾಳಿ ಏನಿದೆ, ಅದನ್ನು ನಾವು ರೆಸಿಡ್ಯುಯಲ್ ವಾಲ್ಯೂಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ರೆಸಿಡ್ಯುಯಲ್ ವಾಲ್ಯೂಮ್. ಸೊ ಮ್ಯಾಮ್ ಈ ವ್ಯಾಲ್ಯೂಸ್ ಹೇಗೆ ಮ್ಯಾಮ್ ನೆನ್ಪಿಟ್ಕೊಳ್ಳೋದು ಅಂತಂದರೆ, ಫಸ್ಟ್ ಥಿಂಗ್, ಓಕೆ, ಸೊ ಫಸ್ಟ್ ಥಿಂಗ್ ಟೈಡಲ್ ವಾಲ್ಯೂಮ್ ಎಷ್ಟದು? 500 ml. ಓಕೆ, ಇನ್ಸ್ಪಿರೇಟ್ರಿ ರಿಸರ್ವ್ ವಾಲ್ಯೂಮ್ 2500 to 3000 ml. ಎಕ್ಸ್ಪಿರೇಟ್ರಿ ರಿಸರ್ವ್ ವಾಲ್ಯೂಮ್ ಮತ್ತು ರೆಸಿಡ್ಯುಯಲ್ ವಾಲ್ಯೂಮ್ ಇದು 1000 to 1100 ml. ಸಾರಿ, 1000 to 1100 ml. ದಿಸ್ ಇಸ್ 1100 to 1200 ml. ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, 500 into 2.5, ಸಾರಿ 500 2 times. Okay, sorry, 500 into 4 is 2500 ಅಲ್ಲ? ಓಕೆ,
ಸೊ ಹೀಗೆ ಮಕ್ಕಳ ಮ್ಯಾಥಲ್ಲಿ ನಾನು ಸ್ವಲ್ಪ ವೀಕು, ಸೊ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಡಿ. ಸೊ ದಿಸ್ ಈಸ್ 5 times more, 2.5 times more. ಅದೇ ಇದು ದಿಸ್ ಇಸ್ ಜಸ್ಟ್ 2 times ಡಬಲ್. ಸೊ ಇದನ್ನು ನೆನ್ಪಿಟ್ಕೊಳ್ಳೋ ಬದಲು ಆಲ್ವೇಸ್ ರಿಮೆಂಬರ್ ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್. ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಈಸ್ ಡಬಲ್ ಆಫ್ ಟೈಡಲ್ ವಾಲ್ಯೂಮ್. ಟೈಡಲ್ ವಾಲ್ಯೂಮ್ ಎಷ್ಟು? 500. ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಇಸ್ 1000 to 1100. ಅದಾದಮೇಲೆ ರೆಸಿಡ್ಯೂಯಲ್ ವಾಲ್ಯೂಮ್ಗೆ 100 ಎಕ್ಸ್ಟ್ರಾ ಹಾಕ್ಕೊಂಡ್ರೆ ರೆಸಿಡ್ಯೂಯಲ್ ವಾಲ್ಯೂಮ್ ಬಂದುಬಿಡ್ತು. ಅದೇ ಇನ್ಸ್ಪಿರೇಟರಿ ವಾಲ್ಯೂಮ್ ಎಷ್ಟಾಯಿತು? 2500 to 3000. ಸಿಂಪಲ್. ಈ ನಂಬರ್ಸನ್ನು ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ಓಕೆನಾ? ಇದು ನಮ್ಮ ವಾಲ್ಯೂಮ್ಸ್, ಅಂದರೆ ಎಷ್ಟು ಏರನ್ನು ಯಾವಾಗ ನಾವು ತಗೊಳ್ತಾ ಇದ್ದೀವಿ ಆ ವಾಲ್ಯೂಮ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನೆಕ್ಸ್ಟ್ ಮಾತಾಡೋವಂಥದ್ದು ಕೆಪಾಸಿಟಿ. ಓಕೆ, ವಾಲ್ಯೂಮ್ ಇಷ್ಟು ಹೋಗ್ಬೋದು ಅಂತ. ಕೆಪಾಸಿಟಿ ಅಂದರೆ ಏನು? ಎಷ್ಟು ತಗೊಳ್ಳೋ ಅಂಥ ಕೇಪಬಿಲಿಟಿ ಇದೆ ನನಗೆ ಅನ್ನೋದು ಕೆಪಾಸಿಟಿ. ಸೊ ವಾಟ್ ಈಸ್ ರೆಸ್ಪಿರೇಟರಿ ಕೆಪಾಸಿಟಿ? ಫಸ್ಟ್ ಒನ್ ಹೇಳ್ತೀನಿ, ಎಕ್ಸಾಂಪಲ್ ಹೇಳಿದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಫಸ್ಟ್ ಒನ್ ಏನು? ಇನ್ಸ್ಪಿರೇಟ್ರಿ ಕೆಪಾಸಿಟಿ ಅಂದರೆ ಟೋಟಲ್ ವಾಲ್ಯೂಮ್, ಎಷ್ಟು ನಾನು ಇನ್ಸ್ಪೈರ್ ಮಾಡ್ಕೋಬೋದು ಅಥವಾ ಎಷ್ಟು ಇನ್ಹೇಲ್ ಮಾಡ್ಕೊಳ್ಬೋದು. ಸೊ ಟೈಡಲ್ ವಾಲ್ಯೂಮ್ ಪ್ಲಸ್ ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅಂದರೆ ನನ್ನ ಟೋಟಲ್ ಇನ್ಸ್ಪಿರೇಟರಿ ಕೆಪಾಸಿಟಿ, ನಾನು ಎಷ್ಟು ಇನ್ಹೇಲ್ ಮಾಡ್ಕೊಳ್ಬೋದು, ನಾರ್ಮಲಾಗಿ ಎಷ್ಟು ಇನ್ಹೇಲ್ ಮಾಡ್ಕೊಳ್ತೀನೋ ಅದ್ರ ಮೇಲೆ ನಾನು ಎಕ್ಸ್ಟ್ರಾ ಎಷ್ಟು ತೊಗೊಳ್ಬಲ್ಲೇನೋ ಅದು ಎಷ್ಟದು? ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್. ಸೊ ಅದು ಎರಡೂ ಸೇರಿದ್ರೆ ಏನು? ನನ್ನ ಇನ್ಸ್ಪಿರೇಟರಿ ಕೆಪಾಸಿಟಿ. ಸೊ ನನ್ನ ಕೆಪಾಸಿಟಿ ನಾನು ಅಷ್ಟು ಇನ್ಹೇಲ್ ಮಾಡ್ಕೊಳ್ಬೋದು ಅಂತ. ಸೊ ಟೈಡಲ್ ವಾಲ್ಯೂಮ್ ಎಷ್ಟು? 500 ml. ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಎಷ್ಟು? 2500 ml to 3000 ml. ಕರೆಕ್ಟ್? ಸೊ ಇದನ್ನು ಆ್ಯಡ್ ಮಾಡಿದ್ರೆ ಎಷ್ಟಾಯಿತು? 3000 to 3500 ml. ಸೊ ಇದು ನನ್ನ ಇನ್ಸ್ಪಿರೇಟರಿ ರಿಸರ್ವ್ ಕೆಪಾಸಿಟಿ ಅಥವಾ ಇನ್ಸ್ಪಿರೇಟರಿ ಕೆಪಾಸಿಟಿ. ಓಕೆ, ಎಷ್ಟದು? ಇನ್ಸ್ಪಿರೇಟರಿ ಕೆಪಾಸಿಟಿ. ಸೊ ಇಲ್ಲಿ ಬರೆದ್ಬಿಡ್ತೀನಿ, 3000 to 3500 ml. ನೆಕ್ಸ್ಟ್ ಎಕ್ಸ್ಪಿರೇಟರಿ ಕೆಪಾಸಿಟಿ, ಟೈಡಲ್ ವಾಲ್ಯೂಮ್ ಪ್ಲಸ್ ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್. ನಾನು ಎಷ್ಟು ಫೋರ್ಸಿಬಲ್ ಆಗಿ ನಾನು ಎಷ್ಟು ಎಕ್ಸೇಲ್ ಮಾಡಬಲ್ಲೆ ಪ್ಲಸ್ ನಾರ್ಮಲ್ ಆಗಿ ನಾನು ಎಷ್ಟು ಎಕ್ಸೇಲ್ ಮಾಡ್ಬೋದು. ಸೊ ಅದು ನನ್ನ ಕೆಪಾಸಿಟಿ. ಹಾಗಂತ ಕೆಪಾಸಿಟಿ ಇದೆ ಅಂತ ಪ್ರತಿ ಸಲ ನಾನು ಮಾಡಲ್ಲ, ಯಾವಾಗಲೂ ಹಂಗೆ ಉಸಿರಾಡಲ್ಲ ಅಲ್ವಾ. ವಿ ನಾರ್ಮಲಿ ಸೇ ಇನ್ಎವಿಟೇಬಲಿ ಅದು ಆಗ್ತಾ ಇರುತ್ತೆ. ಕರೆಕ್ಟ್? ಸೊ ಕೆಪಾಸಿಟಿ ಅಷ್ಟಿದೆ, ಬಟ್ ಯಾವಾಗಲೂ ಅದಾಗಲ್ಲ. ಸೊ ಟೈಡಲ್ ವಾಲ್ಯೂಮಲ್ಲೇ ನಾವು ನಡೆಸ್ತಾ ಇರ್ತೀವಿ, ಬಟ್ ನಮ್ಮ ಕೆಪಾಸಿಟಿ ಎಷ್ಟು? ಟೈಡಲ್ ವಾಲ್ಯೂಮ್ ಪ್ಲಸ್ ದ ರಿಸರ್ವ್ ವಾಲ್ಯೂಮ್. ಓಕೆ, ಸೊ ಟಿ ವಿ ಪ್ಲಸ್ ಇ ಆರ್ ವಿ. ಸೊ ಇಲ್ಲಿ ಇ ಆರ್ ವಿ ಎಷ್ಟಿತ್ತು? 1000 to 1100. ಸೊ ಇಲ್ಲಿ ಎಷ್ಟಾಯಿತು? ಇಟ್ ಈಸ್ 1500 to 1600 ml. ಫಂಕ್ಷನಲ್ ರೆಸಿಡ್ಯೂಯಲ್ ಕೆಪಾಸಿಟಿ ಅಂದರೆ ಈ ರೆಸಿಡ್ಯೂಯಲ್ ಕೆಪಾಸಿಟಿ ಅಂದರೆ ರೆಸಿಡ್ಯೂಯಲ್ ವಾಲ್ಯೂಮ್ ಅಂದರೆ ಏನು? ಎಷ್ಟು ಉಳ್ಕೊಂಡಿದೆ ಅಂತ. ಸೊ ಅದು ನಮ್ಮ ಲಂಗ್ಸಲ್ಲಿ ಉಳ್ಕೊಂಡಿರೋದ್ರಲ್ಲೂ ನಾವು ಒಂದು ಸ್ವಲ್ಪ ಯೂಸ್ ಮಾಡ್ಕೊಳ್ಬೋದು. ಅದನ್ನು ನಾನು ಏನಂತ ಕರಿತೀನಿ? ಫಂಕ್ಷನಲ್ ರೆಸಿಡ್ಯೂಯಲ್ ಕೆಪಾಸಿಟಿ. ಅಂದರೆ ನಾನು ಅದರಲ್ಲಿ ಒಂದು ಸ್ವಲ್ಪ ಯೂಸ್ ಮಾಡ್ಕೊಳ್ಬಲ್ಲೆ. ಸೊ ಅದೇನದು? ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಪ್ಲಸ್ ರೆಸಿಡ್ಯೂಯಲ್ ವಾಲ್ಯೂಮ್. ಸೊ ನಾನು ಎಷ್ಟು ಫೋರ್ಸಿಬಲ್ ಆಗಿ ಎಕ್ಸೇಲ್ ಮಾಡಬಲ್ಲೆ ಅದು ಪ್ಲಸ್ ನನ್ನ ರಿಸರ್ವ್ ವಾಲ್ಯೂಮ್. ಒಂದು ಸ್ವಲ್ಪ ಐ ಆಮ್ ಯೂಸಿಂಗ್ ಫ್ರಮ್ ದ ರಿಸರ್ವ್ ವಾಲ್ಯೂಮ್. ಸೊ ಅದೇನಾಯಿತು? ಇ ಆರ್ ವಿ ಎಷ್ಟು? 1000 to 1100 ಪ್ಲಸ್ ರಿಸರ್ವ್ ವಾಲ್ಯೂಮ್ ಎಷ್ಟಿತ್ತು? ರಿಸರ್ವ್ ವಾಲ್ಯೂಮ್ ಇಸ್ 1100 to 1200. 1100 to 1200. ಸೊ ಇಲ್ಲಿ ಎಷ್ಟಾಯಿತು? 2100 to 2300 ml. 2100 to 2300 ml. ಇದು ನನ್ನ ಫಂಕ್ಷನಲ್ ರೆಸಿಡ್ಯೂಯಲ್ ಕೆಪಾಸಿಟಿ. ಇನ್ಸ್ಪಿರೇಟರಿ ಕೆಪಾಸಿಟಿ, ಎಕ್ಸ್ಪಿರೇಟರಿ ಕೆಪಾಸಿಟಿ. ಅದಾದಮೇಲೆ ಇಟ್ ಈಸ್ ದ
ಫಂಕ್ಷನಲ್ ರೆಸಿಡ್ಯುವಲ್ ಕೆಪಾಸಿಟಿ. ವಾಲ್ಯೂಮ್ ಆಫ್ ಏರ್ ರಿಮೇನಿಂಗ್ ಅಂದರೆ ನಾರ್ಮಲ್ ಎಕ್ಸ್ಪಿರೇಷನ್ ಆದಮೇಲೆ ಎಷ್ಟು ಉಳ್ಕೊಂಡಿದೆ ಆಯಿತಾ. ಸೊ ಅದು ನಮ್ಮ ಫಂಕ್ಷನಲ್ ರೆಸಿಡ್ಯುವಲ್ ಕೆಪಾಸಿಟಿ. ನೆಕ್ಸ್ಟ್ ಬರೋ ಅಂಥದ್ದು ವೈಟಲ್ ಕೆಪಾಸಿಟಿ. ವೈಟಲ್ಸ್ ಡಾಕ್ಟರ್ಸ್ ಯಾವಾಗಲೂ ಹೇಳ್ತಾರಲ್ಲ, ನಿಮ್ಮ ವೈಟಲ್ಸ್ ಚೆಕ್ ಮಾಡಿಬಿಡೋಣ, ಏನದು ಬಿ ಪಿ, ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ಸೊ ನನ್ನ ವೈಟಲ್ ಕೆಪಾಸಿಟಿ ಅಂದರೆ ಆಲ್ ದ ವಾಲ್ಯೂಮ್ಸ್ ಪುಟ್ ಟುಗೆದರ್, ಇ ಆರ್ ವಿ ಟಿ ವಿ ಪ್ಲಸ್ ಐ ಆರ್ ವಿ, ಇ ಆರ್ ವಿ ಟಿ ವಿ plus IRV. This is nothing but the vital capacity. Okay. So, the vital capacity let us calculate. So, vital capacity andre eno ERV ತಗೊಳ್ಬೇಕು 1100 to 1100 plus 500 tidal volume plus we have inspiratory 2500 to 3000. So first let us consider the least values. 1000 plus 500, 1500, 1500 plus 500 is 2000, 2000 plus 2000, so it is 4000. So 4000 ml. Next 1100 plus 500, 1600, 1600 plus 3000, so roughly 4500 ml. Okay, so this is the formula for vital capacity. Vital capacity ಅಂದ್ರೆ ಏನು? ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಏರ್, ಎಷ್ಟು ನೀವು ಫೋರ್ಸ್ಡ್ ಮಾಡಿಕೊಂಡು ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡೋಕ್ಕಾಗೋ ಅಂಥದ್ದು, ದಟ್ ಈಸ್ ವೈಟಲ್ ಕೆಪಾಸಿಟಿ. ಓಕೆ, ಟೋಟಲ್ ಲಂಗ್ ಕೆಪಾಸಿಟಿ ಅಂದರೆ ಏನು? ಟೋಟಲ್ ಲಂಗ್ ಕೆಪಾಸಿಟಿ ಅಂದರೆ ವೈಟಲ್ ಕೆಪಾಸಿಟಿ ಪ್ಲಸ್ ಆರ್ ವಿ. ಓಕೆ, ಸೊ ಟೆಕ್ನಿಕಲಿ ಅದೇನೋ ಐ ಆರ್ ವಿ, ಇ ಆರ್ ವಿ, ಟೈಡಲ್ ವಾಲ್ಯೂಮ್ ಪ್ಲಸ್ ರೆಸಿಡಿಯಲ್ ವಾಲ್ಯೂಮ್ ಎಲ್ಲ ಸೇರಿದ್ರೆ ನನ್ನ ಟೋಟಲ್ ಲಂಗ್ ಕೆಪಾಸಿಟಿ. ಸೊ ಇಲ್ಲಿವರೆಗೂ ನಾವು ಲಂಗ್ ಕೆಪಾಸಿಟೀಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಅಲ್ಲಿ ಹೇಗೆ ಬ್ರೀದಿಂಗ್ ಮೆಕ್ಯಾನಿಸಮ್ ಕೂಡ ಕಲ್ತ್ಕೊಂಡಿದ್ವಿ, ಕರೆಕ್ಟ್? ಸೊ ಇನ್ಸ್ಪಿರೇಷನಲ್ಲಿ ಯಾವ ಥರ ಆಗುತ್ತೆ ಮತ್ತು ಎಕ್ಸ್ಪಿರೇಷನಲ್ಲಿ ಯಾವ ಥರ ಆಗುತ್ತೆ ಅಂತ. ಅದಾದಮೇಲೆ ನೆಕ್ಸ್ಟ್ ಏನು ಬಂತು? ಡಿಫ್ಯೂಷನ್ ಆಫ್ ಗ್ಯಾಸಸ್. ಸೊ ಆಲ್ವಿಯೋಲೈಯಿಂದ ನಮ್ಮ ಸೆಲ್ಸ್ ಅಥವಾ ಟಿಶ್ಯೂಸ್ ಹತ್ರ ಹೇಗೆ ಹೋಗುತ್ತೆ ಮತ್ತು ಅಲ್ಲಿಂದ ವಾಪಸ್ ನಮ್ಮ ಆಲ್ವಿಯೋಲೈವರೆಗೂ ಹೇಗೆ ಬರುತ್ತೆ, ಯಾವ ಥರ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಯಾವ ಥರ ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅನ್ನೋದನ್ನು ನಾನು ಹೇಳಿರಲಿಲ್ಲ. ನಾನು ಬರೀ ಅಲ್ಲಿ ಡಿಫ್ಯೂಷನ್ ಯಾವ ಥರ ಆಗುತ್ತೆ, ಪಾರ್ಷಿಯಲ್ ಪ್ರೆಷರ್ಸ್ ಹೇಗೆ ಡಿಫ್ರೆಂಟ್ ಇರುತ್ತೆ ಅಂತ ಹೇಳಿದ್ದೆ. ಈಗ ನಾವು ಅಲ್ಲಿ ಮಾತಾಡಿದಾಗ ನಾವು 2 ಫ್ಯಾಕ್ಟರ್ಸ್ ಬಗ್ಗೆ ಮಾತಾಡಿದ್ವಿ. ಏನದು? ಪಾರ್ಷಿಯಲ್ ಪ್ರೆಷರ್ ಆಕ್ಸಿಜನ್ ಮತ್ತು ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಅದಾದಮೇಲೆ ಸಾಲ್ಯುಬಿಲಿಟಿ, ಕರೆಕ್ಟ್? ಸಾಲ್ಯುಬಿಲಿಟಿ, ಅದಾದಮೇಲೆ ಮೆಮ್ಬ್ರೇನ್ಸ್ ಬಗ್ಗೆ ಮಾತಾಡಿದ್ವಿ, ಕರೆಕ್ಟ್? ಆಲ್ವಿಯೋಲಾರ್ ಮೆಮ್ಬ್ರೇನ್, ಬೇಸ್ಮೆಂಟ್ ಮೆಮ್ಬ್ರೇನ್ ಮತ್ತು ಮೆಮ್ಬ್ರೇನ್ ಆಫ್ ದ ಬ್ಲಡ್ ಕ್ಯಾಪಿಲರಿ. ಸೊ ಇದು 3 ಎಷ್ಟಿತ್ತು? ಲೆಸರ್ ದ್ಯಾನ್ 1 mm, ಕರೆಕ್ಟ್? ಸೊ ಈ 3 ಫ್ಯಾಕ್ಟರ್ಸ್ ತುಂಬ ಇಂಪಾರ್ಟೆಂಟ್ ಆಯಿತು. ಆದರೆ ಈಗ ಇನ್ ಪರ್ಟಿಕ್ಯುಲರ್, ಸೊ ನಮಗೆ ಗೊತ್ತು ಆಕ್ಸಿಜನ್ ಹ್ಯಾಸ್ ಟು ಬಿ, ಅಂದರೆ ಆಕ್ಸಿಜನ್ನ ಟ್ರಾನ್ಸ್ಪೋರ್ಟ್ ಹೇಗೆ ನಡೀತು? ಬ್ಲಡ್ ಕ್ಯಾಪಿಲರಿಗೆ ಹೋಯಿತು. ಬ್ಲಡ್ ಕ್ಯಾಪಿಲರಿಯಲ್ಲಿ ಹೇಗೆ ಹೋಯಿತು? ಹೌ ಡಿಡ್ ಇಟ್ ಗೆಟ್ ಟ್ರಾನ್ಸ್ಪೋರ್ಟೆಡ್ ಅನ್ನೋದನ್ನು ನಾವೀಗ ಕಲಿಯೋಣ. ಓಕೆ, ಸೊ ಫಸ್ಟ್ ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು ಈ 3 ಡಿಫ್ಯೂಷನಿಗೆ ಇಂಪಾರ್ಟೆಂಟ್ ಆಗಿರುವಂಥ ಫ್ಯಾಕ್ಟರ್ಸ್ ಫಾರ್ ಡಿಫ್ಯೂಷನ್, ಆಯಿತಾ? ಆದರೆ ನಾವೀಗ ಮಾತಾಡ್ತಾ ಇರೋದು ಈ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸಲ್ಲಿ ಇನ್ನು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್, ಇನ್ನೂ 3 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಬರುತ್ತೆ. ಓಕೆ, ಸೊ ಫಸ್ಟ್ ಏನು? PO2, that will remain same. Second factor, hydrogen concentration. Okay, ಮತ್ತೆ ಟೆಂಪ್ರೇಚರ್. ಮ್ಯಾಮ್ ಏನು ಮ್ಯಾಮ್ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಬ್ಲಡ್ಡಲ್ಲಿ ಯಾವ ಥರ ಇದು ಪರ್ಟಿಕ್ಯುಲರ್ ಗ್ಯಾಸಸ್ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ ಅನ್ನೋದನ್ನ ನಾವು ಮಾತಾಡ್ತಾ ಇದ್ವಿ. ಸೊ ನಮಗೆ ಡೆಸ್ಟಿನೇಷನ್ಸ್ ಗೊತ್ತು, ಆಲ್ವಿಯೋಲೈಯಲ್ಲಿ ನಡೆಯುತ್ತೆ, ಟಿಶ್ಯೂಸ್ ಹತ್ರ ನಡೀತಾ ಇದೆ. ಸೊ ಈ ಎರಡರ ಮಧ್ಯೆ ಬ್ಲಡ್ಡಲ್ಲಿ ಅದು ಮೂವ್ ಆಗಬೇಕು. ಸೊ ಆ ಟ್ರಾನ್ಸ್ಪೋರ್ಟೇಷನ್ ಹೇಗಾಗ್ತಿದೆ ಅನ್ನೋದನ್ನು ನಾವು ಈಗ ಮಾತಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರೋವಂಥದ್ದು 3 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇವು. ಹೇಗೆ ಇಂಪಾರ್ಟೆಂಟ್, ಹೇಗಾಗುತ್ತೆ ಅನ್ನೋದನ್ನು ಈಗ ನೋಡೋಣ. ಓಕೆ, ಸೊ ಫಸ್ಟ್ ಥಿಂಗ್, ವೆನ್ ಇಟ್ ಕಮ್ಸ್ ಟು ಆಕ್ಸಿಜನ್, 97% ಆಫ್ ಆಕ್ಸಿಜನ್ ಹೀಮೋಗ್ಲೋಬಿನ್ನೇ ಕರ್ಕೊಂಡು ಹೋಗುತ್ತೆ. ಓಕೆ, ಸೊ ನಮಗೆಲ್ಲ ಗೊತ್ತು, ಕನ್ಸಿಡರ್ RBC ಆ್ಯಸ್ ಅ ಬೋಟ್. ಓಕೆ, ಸೊ ಈ RBC ಒಳಗಡೆ ವಿ ಹ್ಯಾವ್ ಅ ಪಿಗ್ಮೆಂಟ್ ಆ್ಯಂಡ್ ದ್ಯಾಟ್ ಪಿಗ್ಮೆಂಟ್ ಇಸ್ ಕಾಲ್ಡ್ ಹೀಮೋಗ್ಲೋಬಿನ್. ಓಕೆ, ಸೊ ಈ ಹೀಮೋಗ್ಲೋಬಿನ್ ಅನ್ನೋ ಪಿಗ್ಮೆಂಟ್ ಏನಿದೆ ಅದು ಆಕ್ಸಿಜನನ್ನು ಕರ್ಕೊಂಡು ಹೋಗುತ್ತೆ.
ಓಕೆ, ಸೊ ಈ ಹಿಮೋಗ್ಲೋಬಿನ್ನ ಮೂಲಕ ಅಂದರೆ RBCನ ಮೂಲಕ ಎಷ್ಟು ಆಕ್ಸಿಜನನ್ನು ನಾವು ಟ್ರಾನ್ಸ್ಪೋರ್ಟ್ ಮಾಡ್ಬೋದು? 97% ಆಕ್ಸಿಜನನ್ನು ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೋದು. ಸೊ ಈ ಆಕ್ಸಿಜನ್ ಬಂದು ಈ ಹಿಮೋಗ್ಲೋಬಿನ್ನ ಬೈಂಡ್ ಆಗುತ್ತಲ್ವಾ, ಆ ಬೈಂಡಿಂಗ್ ಏನಿದೆ ಇಟ್ ಈಸ್ ರಿವರ್ಸಿಬಲ್. ಆ ಬೈಂಡಿಂಗ್ ಏನಿದೆ ಮಕ್ಕಳ, ಅದು ರಿವರ್ಸಿಬಲ್. ಓಕೆ, ಅದು ರಿವರ್ಸಿಬಲ್. ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ, ಈ ಅಸೋಸಿಯೇಷನ್ ಏನಿದೆ ಅದು ಎಷ್ಟು ಈಸಿಯಾಗಿ ಆಗುತ್ತೋ ಅಷ್ಟು ಈಸಿಯಾಗಿ ಬಿಟ್ಟು ಹೋಗುತ್ತೆ ಕೂಡ. ಅಸೋಸಿಯೇಷನ್ ಆ್ಯಂಡ್ ಡಿಸೋಸಿಯೇಷನ್. ಓಕೆ, ಸೊ ಒನ್ಸ್ ಅದು ಅಸೋಸಿಯೇಟ್ ಆದಾಗ ಆ ಕಾಂಪ್ಲೆಕ್ಸನ್ನು ಏನಂತ ಕರಿತೀವಿ? ಆಕ್ಸಿ ಹೀಮೋಗ್ಲೋಬಿನ್. ಸೊ ಇಲ್ಲಿ ಒಂಥರ ಟ್ರಯಾಂಗಲ್ ಲವ್ ಸ್ಟೋರಿ. ಆಕ್ಸಿ ಹಿಮೋಗ್ಲೋಬಿನ್, ಸೊ ಹಿಮೋಗ್ಲೋಬಿನ್ ಕ್ಯಾನ್ ಬೈಂಡ್, ಅಂದರೆ ಹಿಮೋಗ್ಲೋಬಿನ್ ಆಕ್ಸಿಜನ್ಗೂ ಬೈಂಡ್ ಆಗ್ಬೋದು, ಕಾರ್ಬನ್ ಡೈಆಕ್ಸೈಡ್ ಕೂಡ ಹಿಮೋಗ್ಲೋಬಿನ್ಗೆ ಬೈಂಡ್ ಆಗ್ಬೋದು. ಓಕೆ, 1 ಬಾಯ್ 2 ಗರ್ಲ್ಸ್, ಬೆಸ್ಟ್ ಫ್ರೆಂಡ್ ಲವರ್, ಸಮಥಿಂಗ್ ಲೈಕ್ ದಟ್. ಸೊ ಏನಾಗುತ್ತಲ್ಲಿ ಆಕ್ಸಿಜನ್ ಏನಿದೆ ಅದು ಇಟ್ ಕ್ಯಾನ್ ಈಸಿಲಿ ಬೈಂಡ್ ಅಂಡರ್ ಸರ್ಟನ್ ಕಂಡೀಷನ್ಸ್. ಅಂದರೆ ವೆನ್ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಲೈಕ್ ಕ್ಲಾಸಲ್ಲಿದ್ದೀವಿ, ಕ್ಲಾಸಲ್ಲಿ ಯು ಹ್ಯಾವ್ ಓನ್ಲಿ ಯುವರ್ ಫ್ರೆಂಡ್. ಸೊ ಆ ಸಿಚುವೇಷನ್ನಲ್ಲಿ ಯು ಕ್ಯಾನ್ ಬಾಂಡ್ ವೆಲ್ ವಿತ್ ಹರ್ ಅಲ್ವಾ. ಸೊ ಸಿಚುವೇಷನಿಗೆ ತಕ್ಕಂತೆ ನಾವು ನಮ್ಮ ಫ್ರೆಂಡ್ಸ್ ಒಟ್ಟಿಗೆ ಇರ್ತೀವಿ. ಸೊ ಸೇಮ್ ಥಿಂಗ್ ಈಸ್ ಹ್ಯಾಪನಿಂಗ್ ಹಿಯರ್. ಈ ಬಾಂಡಿಂಗ್ ಯಾವಾಗ ಆಗುತ್ತೆ? ಆಕ್ಸಿಜನ್ ಮತ್ತು ಹಿಮೋಗ್ಲೋಬಿನ್ನ ಬಾಂಡಿಂಗ್ ಯಾವಾಗ ಆಗುತ್ತೆ? ಒಂದಾ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ತುಂಬ ಜಾಸ್ತಿ ಇರಬೇಕು, ಆಯಿತಾ. ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಇಸ್ ಹೈ. ಸೊ ಆಕ್ಸಿ ಹಿಮೋಗ್ಲೋಬಿನ್ ಯಾವಾಗ ಆಗಬೇಕು ಅಂತಂದರೆ, ಅಂದರೆ ಆಕ್ಸಿಜನ್ ಹಿಮೋಗ್ಲೋಬಿನ್ ಜೊತೆ ಯಾವಾಗ ಬೈಂಡ್ ಆಗುತ್ತೆ ಅಂತಂದರೆ, ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ತುಂಬ ಜಾಸ್ತಿ ಇರಬೇಕು. ಅಂದರೆ ತುಂಬ ಜಾಸ್ತಿ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಇರಬೇಕು ಅಲ್ಲಿ. ಅಗ್ರೀಡ್? ದೆನ್ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಇರಬೇಕು. ಫ್ರೆಂಡ್ ಕಾಲ್ ಮಾಡಬಾರ್ದು, ಬೇರೆ ಯಾರೂ ಮಾತಾಡಿಸ್ಬಾರ್ದು, ನನ್ನನ್ನು ಮಾತ್ರ ಮಾತಾಡಿಸ್ಬೇಕು. ಸೊ ಆ ಟೈಮಲ್ಲಿ ಆ ಫ್ರೆಂಡಲ್ಲಿ ಇರಬಾರ್ದು. ಸೊ ಆವಾಗ ಮಾತ್ರ ಇದು ಫೇವರಬಲ್. ಸೊ ಲೋ ಕಾರ್ಬನ್ ಡೈಆಕ್ಸೈಡ್ ಪಾರ್ಷಿಯಲ್ ಪ್ರೆಷರ್, ಲೋ H+ ಮತ್ತು ಲೋ ಟೆಂಪ್ರೇಚರ್ ಕಡಿಮೆ ಇರಬೇಕು. H+ ಅಯಾನ್ಸ್ ಕೂಡ ಕಡಿಮೆ ಇರಬೇಕು. ಸೊ ಈ ಸಿಚುವೇಷನಲ್ಲಿ ಹಿಮೋಗ್ಲೋಬಿನ್ ಯಾರ ಜೊತೆ ಬೈಂಡ್ ಆಗುತ್ತೆ? ಆಕ್ಸಿಜನ್ ಜೊತೆ ಬೈಂಡ್ ಆಗುತ್ತೆ. ಅದೇ ಸಿಚುವೇಷನ್ ಸ್ವಲ್ಪ ರಿವರ್ಸ್ ಮಾಡೋಣವಾ? ಫಾರ್ ಎಕ್ಸಾಂಪಲ್ ಇಲ್ಲಿ ದಿಸ್ ಈಸ್ RBC. ಓಕೆ, ಸೊ ಇಲ್ಲಿ ಹಿಮೋಗ್ಲೋಬಿನ್ ಇದೆ, ಹಿಮೋಗ್ಲೋಬಿನ್ ಇದೆ. ಓಕೆ, ಸೊ ಇಲ್ಲಿ ಆಕ್ಸಿಜನ್ ಈಗ 2 ಸಿಚುವೇಷನನ್ನು ನೋಡೋಣ. ಓಕೆ, ಲೆಟ್ ಮಿ ಡಿವೈಡ್ ದಿಸ್. ಓಕೆ, ಸೊ ಇಲ್ಲೊಂದು. ಓಕೆ, ಸೊ ಈ ಸಿಚುವೇಷನಲ್ಲಿ ಏನಾಯಿತು? ಆಕ್ಸಿಜನ್ದು ಪಾರ್ಷಿಯಲ್ ಪ್ರೆಷರ್ ಜಾಸ್ತಿ ಇದೆ. ಓಕೆ, ಕಾರ್ಬನ್ ಡೈಆಕ್ಸೈಡ್ದು ಪಾರ್ಷಿಯಲ್ ಪ್ರೆಷರ್ ಕಡಿಮೆ ಇದೆ. ಸೊ PO2 ಜಾಸ್ತಿ, PCO2 ಕಡಿಮೆ, H+ ಅಯಾನ್ಸ್ ಕಡಿಮೆ. ಓಕೆ, ಸೊ H+ ಅಯಾನ್ಸ್ ಲೋ, ಟೆಂಪ್ರೇಚರ್ ಕೂಡ ಕಡಿಮೆ. ಸೊ ಈ ಸಿಚುವೇಷನಲ್ಲಿ ಏನು ಫಾರ್ಮೇಷನ್ ಆಗುತ್ತೆ? ಈ ಸಿಚುವೇಷನಲ್ಲಿ ಆಕ್ಸಿ ಹಿಮೋಗ್ಲೋಬಿನ್. ಸೊ ಹಿಮೋಗ್ಲೋಬಿನ್ ಇಸ್ ಬೌಂಡ್ ಟು ಆಕ್ಸಿಜನ್. ಸೊ ಇಲ್ಲಿ ನೀವು ಗಮನಿಸಬೇಕಾಗಿರೋದು ಒಂದು ವಿಷಯ ಏನು ಅಂದರೆ, ಒಂದು ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ ಕ್ಯಾನ್ ಬೈಂಡ್ ಟು ಎಷ್ಟು ಆಕ್ಸಿಜನ್ ಮಾಲಿಕ್ಯೂಲ್ಸ್? 4 ಜನನ ಕರ್ಕೊಂಡು ಹೋಗ್ಬೋದು. ಆದರೆ ಇಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದೆ ಮಕ್ಕಳ. ಸೊ ಅದನ್ನು ನಾನು ಮತ್ತೆ ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್ ಬಗ್ಗೆ ಮಾತಾಡಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಈಗ ಐ ಜಸ್ಟ್ ಗಿವ್ ಯು ಅ ಗ್ಲಿಮ್ಸ್. ಸೊ ಈಗ ಕಾರ್, ಓಕೆ, ದರ್ ಇಸ್ ಒನ್ ಕಾರ್. ಆ ಕಾರ್ ಹತ್ತಬೇಕು ಅಂದರೆ ಲೆಟ್ಸ್ 5 ಜನ ಇದ್ದಾರೆ ಅಥವಾ 4 ಪೀಪಲ್ ಆರ್ ದೇರ್. ಕಾರಿಂಗ್ ಬಂದಿದ ತಕ್ಷಣ ನೀವು ಟ್ಯಾಕ್ಸಿ ಬುಕ್ ಮಾಡಿದ್ದೀರಾ 4 ಫ್ರೆಂಡ್ಸ್. ಕಾರಿಂಗ್ ಬಂದಿದ ತಕ್ಷಣ ಎಲ್ಲರೂ ಸ್ಪ್ಲಿಟ್ ಆಗ್ತಿರ ತಾನೆ, ಇಮಿಡಿಯೇಟಾಗಿ ಡೋರ್ ಓಪನ್ ಮಾಡಿ ಎಲ್ಲರೂ ಹತ್ಕೋತೀವಿ, ಕರೆಕ್ಟ್? ಡು ವಿ ವೇಟ್? ಓಕೆ, ಸೊ ಫಸ್ಟ್ ಒಬ್ರು ಹತ್ತಲಿ, ಅದಾದಮೇಲೆ ನಾನು ಹತ್ತೀನಿ, ಅದಾದಮೇಲೆ ಅವ್ರು ಆ ಥರ ಮಾಡಲ್ಲ ಅಲ್ವಾ? ವಿ ಆಲ್ ಗೋ ಎಟ್ ಒನ್ಸ್. ಆದರೆ ಇಲ್ಲಿ ಆ ಥರ ಆಗಲ್ಲ. ಫಸ್ಟ್ ಆಕ್ಸಿಜನ್ ಹೋಗಿ ಬೈಂಡ್ ಆಗಬೇಕು, ಅದಾದಮೇಲೆ ಸೆಕೆಂಡ್ ಆಕ್ಸಿಜನ್ ಹೋಗಬೇಕು, ಅದಾದಮೇಲೆ ಥರ್ಡ್ ಆಕ್ಸಿಜನ್ ಹೋಗಬೇಕು, ಅದಾದಮೇಲೆ 4th ಒನ್. ಇದನ್ನು ಕೋಆಪರೇಟಿವ್ ಬೈಂಡಿಂಗ್ ಅಂತ ಹೇಳ್ತಾರೆ. ಅಂದರೆ ಒಂದು ಆಕ್ಸಿಜನ್ ಹೋಗಿ ಬೈಂಡ್ ಆದಾಗಲೇ ಇಟ್ ಗೆಟ್ಸ್ ದ ಕೇಪಬಿಲಿಟಿ ಟು ಬೈಂಡ್ ಟು ದ ಸೆಕೆಂಡ್ ಒನ್. ಒಂದು ಆದಮೇಲೆ ಒಂದು, ಒಟ್ಟಿಗೆ 4 ಬೈಂಡ್ ಆಗೋದಿಲ್ಲ. ಕ್ಲಿಯರ್? ಸೊ ಇದು ಎಲ್ಲಿ ಇಂಪಾರ್ಟೆಂಟ್ ಆಗುತ್ತೆ? ಆ ಕರ್ವ್ ಬಗ್ಗೆ ಮಾತಾಡಬೇಕಾದ್ರೆ. ಸೊ ಅವಾಗ ಇನ್ನೂ ಒಂದು ಸ್ವಲ್ಪ ಡೀಟೇಲಲ್ಲಿ ಮಾತಾಡೋಣ. ಸೊ ನೆನ್ಪಿಟ್ಕೊಳ್ಳಿ, 1 ಹಿಮೋಗ್ಲೋಬಿನ್ 4 ಆಕ್ಸಿಜನ್ ಮಾಲಿಕ್ಯೂಲ್ಸ್. ಅದೇ ಲೆಟ್ಸ್ ಕಮ್ ಟು ಕಾರ್ಬನ್ ಡೈಆಕ್ಸೈಡ್.
ಇಲ್ಲಿ ಹೇಗಿರಬೇಕು ಸಿಚುವೇಶನು? ಇಲ್ಲಿ ಉಲ್ಟಾ, ದ ಸಿಚುವೇಶನ್ ಶುಡ್ ಬಿ ಕಂಪ್ಲೀಟ್ಲಿ ಉಲ್ಟಾ. ಸೊ ಉಲ್ಟಾ ಅಂದರೆ ಹೇಗಿರಬೇಕು? PO2 ಕಾನ್ಸಂಟ್ರೇಷನ್ ಅಂದರೆ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಶುಡ್ ಬಿ ಲೆಸ್, ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಶುಡ್ ಬಿ ಮೋರ್. ಆದ್ರೂ ಇಲ್ಲಿ ಪ್ರಿನ್ಸಿಪಲ್ ಫ್ಯಾಕ್ಟರ್ ಯಾವುದು? ಇದು ಕಡಿಮೆ ಇರಬೇಕು, ಇದು ಜಾಸ್ತಿ ಇರಬೇಕು. ಇದು ಪ್ರಿನ್ಸಿಪಲ್ ಫ್ಯಾಕ್ಟರ್ಸ್. ಅರ್ಥ ಆಯ್ತಾ? ಸೊ ಇದಾದಮೇಲೆ H+ ಜಾಸ್ತಿ ಇರಬೇಕು, ಟೆಂಪ್ರೇಚರ್ ಕೂಡ ಜಾಸ್ತಿ ಇರಬೇಕು. ಈ ಸಿಚುವೇಶನಲ್ಲಿ ಇಟ್ ವಿಲ್ ಬೈಂಡ್ ಟು CO2. ಆವಾಗ ಏನು ಫಾರ್ಮ್ ಆಗುತ್ತೆ? ಕಾರ್ಬಮೀನೋ ಹಿಮೋಗ್ಲೋಬಿನ್, ಆಕ್ಸಿ ಹಿಮೋಗ್ಲೋಬಿನ್, ಕಾರ್ಬಮೀನೋ ಹಿಮೋಗ್ಲೋಬಿನ್. ಕಾರ್ಬಮೀನೋ ಹಿಮೋಗ್ಲೋಬಿನ್. ಮ್ಯಾಮ್ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತಂದರೆ, ಕಾರ್ಬನ್ ಡೈಆಕ್ಸೈಡ್ ಇಸ್ ದ ವಿಲನ್. ಓಕೆ, ನಮ್ಮ ಸಿಸ್ಟಮಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇಸ್ ದ ವಿಲನ್. ಸೊ ಅವಾಗ ಯಾವಾಗಲೂ ಕೋಪದಲ್ಲೇ ಇರ್ತಾರೆ ವಿಲನ್ಸ್ ಅಲ್ವಾ? ಸೊ ದೆಲ್ ಬಿ ಆಲ್ವೇಸ್ ಆ್ಯಂಗ್ರಿ. ಸೊ ಕೋಪ ಇದ್ದಾಗ ಏನಾಗುತ್ತೆ? ಬಾಡಿ ಹೀಟ್ ಆಗಿರುತ್ತೆ. ಸೊ ಟೆಂಪ್ರೇಚರ್ ಇಸ್ ಆಲ್ವೇಸ್ ಮೋರ್. ಸೊ CO2 ಅಂತ ಮಾತಾಡಿದಾಗ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, H+ ಅಯಾನ್ ಕಾನ್ಸಂಟ್ರೇಷನ್ ಕೂಡ ಜಾಸ್ತಿ ಇರುತ್ತೆ. ಇದಂತೂ ನಿಮಗೆ ನೆನಪಿದ್ದೇ ಇರುತ್ತೆ. ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರುತ್ತೆ. ಸೊ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಟೆಂಪ್ರೇಚರ್ ಜಾಸ್ತಿ ಇದ್ದರೆ ಇಟ್ ಈಸ್ ಕಾರ್ಬಮೀನೋ ಹಿಮೋಗ್ಲೋಬಿನ್, ಟೆಂಪ್ರೇಚರ್ ಕಡಿಮೆ ಇದ್ದರೆ ಆಕ್ಸಿ ಹಿಮೋಗ್ಲೋಬಿನ್. ಸೊ ದಿಸ್ ಇಸ್ ದ ಈಸಿ ಥಿಂಗ್. ಸೊ ನಾನೇನು ಹೇಳಿದೆ, ಈ ಫ್ಯಾಕ್ಟರ್ಸ್ ಅದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿಚ್ ಆರ್ ದ ಫ್ಯಾಕ್ಟರ್ಸ್? ಯಾವ ಥರ ಪ್ರಶ್ನೆ ಪಡ್ಬೋದು? ಯಾವ ಫ್ಯಾಕ್ಟರ್ಸ್, ಯಾವ್ದ್ಯಾವ್ದು ಫ್ಯಾಕ್ಟರ್ಸು ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಅಥವಾ ಆಕ್ಸಿಜನ್ ಬೈಂಡಿಂಗಿಗೆ ಪ್ರಮೋಟ್ ಮಾಡುತ್ತೆ ಅಂದರೆ ಸಪೋರ್ಟ್ ಮಾಡುತ್ತೆ ಅಂತ ಕೇಳಿದಾಗ ನೀವೇನೇನು ಬರಿಬೇಕು? ಟೆಂಪ್ರೇಚರ್ ಬಗ್ಗೆ ಬರಿಬೇಕು, H+ ಅಯಾನ್ಸ್ ಬಗ್ಗೆ ಬರಿಬೇಕು, ಮತ್ತು ಪಾರ್ಷಿಯಲ್ ಪ್ರೆಷರ್ಸ್ ಬಗ್ಗೆ ಬರಿಬೇಕು. ಅದೇ ನೀವು ಡಿಫ್ಯೂಷನ್ನ ಯಾವುದು ಫೇವರ್ ಮಾಡುತ್ತೆ ಅಂದರೆ ಅಲ್ಲಿ ನೀವು ಮೆಮ್ರೇನ್ ಬಗ್ಗೆ ಬರಿಬೇಕು, ಸಾಲ್ಯುಬಿಲಿಟಿ ಬಗ್ಗೆ ಬರಿಬೇಕು, ಮತ್ತು ಯಾವುದ್ರ ಬಗ್ಗೆ ಬರೀತೀರಾ? ಪಾರ್ಷಿಯಲ್ ಪ್ರೆಷರ್ ಬಗ್ಗೆ ಬರಿತೀರಾ. ಸೊ ಸಾಲ್ಯುಬಿಲಿಟಿ ಅಂತಂದೆ. ಸೊ ಇಲ್ಲಿ ಒಂದು ಕ್ಯಾಚ್ ಇದೆ. ಏನದು? ಕಾರ್ಬನ್ ಡೈಆಕ್ಸೈಡ್ ಇಸ್ 20 to 25 times ಮೋರ್ ಸಾಲ್ಯುಬಲ್. ಸೊ ಹಾಗಾದರೆ ಕಾರ್ಬನ್ ಡೈಆಕ್ಸೈಡೇ ಜಾಸ್ತಿ ಟ್ರಾನ್ಸ್ಪೋರ್ಟ್ ಆಗುತ್ತಾ? ಇಲ್ಲ. ಸೊ ಈ ಹಿಮೋಗ್ಲೋಬಿನ್ ಯಾರನ್ನು ಜಾಸ್ತಿ ಕರ್ಕೊಂಡು ಹೋಗೋದು? ಇಟ್ ಈಸ್ 97%. ಆಕ್ಸಿಜನ್ನ ಹಿಮೋಗ್ಲೋಬಿನ್ ಕರ್ಕೊಂಡು ಹೋಗೋದು 97%. ಆದರೆ ಇಲ್ಲಿ ಇಟ್ ಈಸ್ ಓನ್ಲಿ 20 to 25%. ಸೊ ಆಕ್ಸಿಜನ್ 97% ಇದೇ ಥರ ಟ್ರಾನ್ಸ್ಪೋರ್ಟ್ ಆಗೋದು, ಹಿಮೋಗ್ಲೋಬಿನ್ ಕರ್ಕೊಂಡು ಹೋಗುತ್ತೆ. ಇನ್ನೊಂದು 3% ಡಿಸಾಲ್ವ್ ಸ್ಟೇಟಲ್ಲಿ ಹೋಗುತ್ತೆ. ಸೊ ಇಲ್ಲಿ ಸಾಲ್ಯುಬಿಲಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಡಿಸಾಲ್ವ್ ಸ್ಟೇಟ್ ಇನ್ ಪ್ಲಾಸ್ಮಾ, ಡಿಸಾಲ್ವ್ ಸ್ಟೇಟ್ ಇನ್ ಪ್ಲಾಸ್ಮಾ ಅಂದರೆ ಬ್ಲಡ್ಡಲ್ಲಿ ಡಿಸಾಲ್ವ್ ಆಗಿಬಿಟ್ಟು ಟ್ರಾನ್ಸ್ಪೋರ್ಟ್ ಆಗುತ್ತೆ. ಇದು RBC ಕರ್ಕೊಂಡು ಹೋಗುತ್ತೆ. ಅದೇ ನಾವು ಕಾರ್ಬನ್ ಡೈಆಕ್ಸೈಡ್ ಕೇಸಲ್ಲಿ ಬಂದರೆ 20 to 25% ಕಾರ್ಬಮೀನೋ ಹಿಮೋಗ್ಲೋಬಿನ್. ಸೊ ಲೆಟ್ ಮೀ ಮಾರ್ಕ್ ದಿಸ್ ಎಸ್ 1 and 2. ಸೊ ಇಲ್ಲಿಗೆ ಬಂದರೆ 20 to 25% ಕಾರ್ಬಮೀನೋ ಹಿಮೋಗ್ಲೋಬಿನ್, ರೆಸ್ಟ್ 3% is in the dissolved state. ಸೊ ಹೇಗೆ ಮ್ಯಾಥ್ಸ್ ಮಾಡಿದ್ರು ಅರೌಂಡ್ 30% ಅಷ್ಟೇ ಟ್ರಾನ್ಸ್ಪೋರ್ಟ್ ಆಗೋದು. ಹಾಗಾದರೆ 70% ಕಾರ್ಬನ್ ಡೈಆಕ್ಸೈಡ್ ಹೇಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ? ಅದು ಇನ್ ದ ಫಾರ್ಮ್ ಆಫ್ ಯಾವುದರ ಫಾರ್ಮಲ್ಲಿ? ಬೈಕಾರ್ಬನೇಟ್ಸ್ ಫಾರ್ಮಲ್ಲಿ. ಯಾವ ಫಾರ್ಮಲ್ಲಿ ಮಕ್ಕಳ? ಬೈಕಾರ್ಬನೇಟ್ಸ್ ಫಾರ್ಮ್. ಸೊ ಅದೇನಾಗುತ್ತೆ? ಬೈಕಾರ್ಬನೇಟ್ ಆಗಿ ಟ್ರ್ಯಾಪ್ ಆಗುತ್ತೆ. ಅದಾದಮೇಲೆ ಮತ್ತೆ ಇಟ್ ಫಾರ್ಮ್ಸ್ ಬ್ಯಾಕ್ ಇಂಟು CO2 and H2O. ಸೊ ಆ ರಿಯಾಕ್ಷನ್ ಬಗ್ಗೆ ಮತ್ತಷ್ಟು ಮಾತಾಡೋಣ. ಸೊ ಇಲ್ಲಿಗೆ ನೆನ್ಪಿಟ್ಕೊಳ್ಬೇಕಾಗಿರೋದೇನು? 97% ಆಕ್ಸಿಜನ್ ಆಕ್ಸಿ ಹಿಮೋಗ್ಲೋಬಿನ್ ಫಾರ್ಮ್ ಆಗಿ ಟ್ರಾನ್ಸ್ಪೋರ್ಟ್ ಆಗುತ್ತೆ, 3% ಡಿಸಾಲ್ವ್ ಸ್ಟೇಟಲ್ಲಿ ಆಗುತ್ತೆ. ಅದೇ ಕಾರ್ಬನ್ ಡೈಆಕ್ಸೈಡ್ ಬಗ್ಗೆ ಮಾತಾಡಿದಾಗ 20 to 25% ಮಾತ್ರ ಕಾರ್ಬಮೀನೋ ಹಿಮೋಗ್ಲೋಬಿನ್ ಆಗುತ್ತೆ. ರೆಸ್ಟ್ 70% ಏನಿದೆ ಅದು ಬೈಕಾರ್ಬನೇಟ್ ಫಾರ್ಮಲ್ಲಿ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಇನ್ನೊಂದು 3% ಏನಿದೆ ಅದು ಡಿಸಾಲ್ವ್ ಸ್ಟೇಟಲ್ಲಿ ಮೂವ್ ಆಗುತ್ತೆ. ಸೊ ಅರೌಂಡ್ 1 ml, ಅರೌಂಡ್ 100 ml of oxygenated blood carries 5 ml of oxygen.
ಸೊ 100 ml ಆಕ್ಸಿಜನೇಟೆಡ್ ಬ್ಲಡ್ 100 ml ಆಫ್ ಆಕ್ಸಿಜನೇಟೆಡ್ ಬ್ಲಡ್ ಎಷ್ಟು 5 ml ಆಫ್ ಆಕ್ಸಿಜನನ್ನು ಕ್ಯಾರಿ ಮಾಡುತ್ತೆ. ಅದೇ ಇಲ್ಲಿ ಎಲ್ಲಿ ಜಾಗ ಇದೆ, ಓಕೆ ಲೆಟ್ ಮಿ ರೈಟ್ ಇಟ್ ಹಿಯರ್. 100 ml ಆಫ್ ಡಿಆಕ್ಸಿಜನೇಟೆಡ್ ಬ್ಲಡ್ ಕ್ಯಾರೀಸ್ 4 ml ಆಫ್ ಕಾರ್ಬನ್ ಡೈಆಕ್ಸೈಡ್. ಇದು ಅದರ ಲೋಡ್. ಕ್ಲಿಯರ್? ಇದು ಒಂದು ಸ್ಲೈಡ್ ನೆನ್ಪಿಟ್ಕೊಂಡ್ರೆ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ ಈಸಿಯಾಗಿ ನಿಮಗೆ ಅರ್ಥ ಆಗಿದೆ. ಇಟ್ಸ್ ಆಲ್ಮೋಸ್ಟ್ ಡನ್. ಸೊ ಒಂದ್ಸಲ ವರ್ಡ್ಸಲ್ಲಿ ನೋಡ್ಬಿಡೋಣವಾ ಹೇಗಿದೆ ಅಂತ. ಓಕೆ, ಸೊ ಆಕ್ಸಿಹಿಮೋಗ್ಲೋಬಿನ್ 97, ಡಿಸಾಲ್ವ್ಡ್ ಇನ್ ಪ್ಲಾಸ್ಮಾ 3%. ಒಂದು ಹಿಮೋಗ್ಲೋಬಿನ್ ಎಷ್ಟು 4 ಆಕ್ಸಿಜನ್ ಮಾಲಿಕ್ಯೂಲನ್ನು ಬೈಂಡ್ ಮಾಡ್ಬೋದು. ಫೇವರಬಲ್ ಯಾವಾಗ? ಹೈ PO2, ಲೋ PCO2, ಲೋ ಟೆಂಪ್ರೇಚರ್, ಲೋ ಹೈಡ್ರೋಜನ್ ಅಯಾನ್ಸ್. ಡಿಸೋಸಿಯೇಷನ್ ಆಗೋದು ಯಾವಾಗ? ಇದು ಅಸೋಸಿಯೇಷನ್ ಬಗ್ಗೆ ಮಾತಾಡಿದ್ವಿ. ಇದು ಎಲ್ಲಾಗುತ್ತೆ? ಆಲ್ವಿಯೋಲೈನಲ್ಲಾಗುತ್ತೆ. ಸೊ ಈ ಕಂಡೀಷನ್ಸ್ ಎಲ್ಲ ಎಲ್ಲಿದೆ? ಆಲ್ವಿಯೋಲೈ ಅಲ್ಲಿದೆ. ಅದೇ ಟಿಶ್ಯೂಸಲ್ಲಿ ಉಲ್ಟಾ ಇರುತ್ತೆ. ಲೋ PO2, ಹೈ PCO2, ಹೈ H+, ಹೈ ಟೆಂಪ್ರೇಚರ್. ಸೊ ಅವಾಗ ಏನಾಗುತ್ತೆ? ಅದು ಆಕ್ಸಿಹಿಮೋಗ್ಲೋಬಿನ್ ಡಿಸೋಸಿಯೇಟ್ ಆಗಿಬಿಡುತ್ತೆ. ಓಕೆ, ಕ್ಲಿಯರ್? ಅದೇ ಇಲ್ಲಿ ಟಿಶ್ಯೂಸಲ್ಲೇ ಆಕ್ಸಿಹಿಮೋಗ್ಲೋಬಿನ್ ಡಿಸೋಸಿಯೇಟ್ ಆಗಿದ ತಕ್ಷಣ ಕಾರ್ಬಮಿನೋ ಹಿಮೋಗ್ಲೋಬಿನ್ ಬಂದ್ಬಿಡುತ್ತೆ. ಬ್ರೇಕಪ್ ಆಗಿದ ತಕ್ಷಣ ಹೊಸ ಗರ್ಲ್ ಫ್ರೆಂಡು. ಸಿಂಪಲ್. ಸೊ ಕಾರ್ಬಮಿನೋ ಹಿಮೋಗ್ಲೋಬಿನ್ 20 to 25%. ಡಿಸಾಲ್ವ್ ಪ್ಲಾಸ್ಮಾ ಅಲ್ಲಿ ಅರೌಂಡ್ 7%. ನಾನು 3% ಹೇಳಿದೆ. 3 to 7%. ಓಕೆ, ಕನ್ಸಿಡರ್ ದಟ್ 3 to 7%. ಸಾರಿ, ನಾನು ಇದೇ 3% ಅಂತಲೇ ಅಂದ್ಕೊಂಡು ಐ ಸೆಡ್ ದ ಸೇಮ್ ಥಿಂಗ್. ಸೊ ಇಟ್ ಈಸ್ 3 to 7%. ಸೊ 7% ಹಿಯರ್. ಫೈನ್. ದೆನ್ ನೆಕ್ಸ್ಟ್ ಒನ್ ಬೈಕಾರ್ಬನೇಟ್ 70%. ದೆನ್ ಇಲ್ಲಿ ಆ ಬೈಕಾರ್ಬನೇಟ್ಸ್ ಫಾರ್ಮ್ ಹೇಗಾಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಮಕ್ಕಳ. ಇಲ್ಲಿ CO2 ಪ್ಲಸ್ H2O. ಓಕೆ, CO2 ಫ್ರಮ್ ದ ಟಿಶ್ಯೂಸ್. ಇದು RBCಯನ್ನು ಎಂಟರ್ ಆಗುತ್ತೆ. CO2 ಪ್ಲಸ್ H2O. ಅಲ್ಲಿ ಒಂದು ಎನ್ಸೈಮ್ ಇದೆ. ಯಾವುದದು? ಕಾರ್ಬಾನಿಕ್ ಆನ್ಹೈಡ್ರೇಸ್. ಇದೆಲ್ಲಿದೆ? RBCಯಲ್ಲಿ ಮತ್ತು ಪ್ಲಾಸ್ಮಾ ಅಲ್ಲಿ ಕೂಡ ಇದೆ. ಸ್ವಲ್ಪ ಮೈನ್ಯೂಟ್ ಕ್ವಾಂಟಿಟೀಸ್ ಪ್ಲಾಸ್ಮಾ ಅಲ್ಲಿ ಕೂಡ ಇದೆ. ಸೊ ಈ ಎನ್ಸೈಮ್ ಏನು ಮಾಡುತ್ತೆ? H2CO3. ನೆಕ್ಸ್ಟ್ ಸ್ಟೆಪ್ಪಲ್ಲಿ HCO3 ಮೈನಸ್ ಪ್ಲಸ್ H+. ಸೊ ಇಲ್ಲಿ ನಮ್ಮ ಬೈಕಾರ್ಬನೇಟ್ಸ್ ಫಾರ್ಮ್ ಆಗುತ್ತೆ. ಸೊ ಇದು ರಿವರ್ಸಿಬಲ್ ರಿಯಾಕ್ಷನ್. ಸೊ PCO2 ಜಾಸ್ತಿ ಇದ್ದಾಗ, H+ ಜಾಸ್ತಿ ಇದ್ದಾಗ, ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಇಟ್ ವಿಲ್ ಗೋ ಇನ್ ದಿಸ್ ಡೈರೆಕ್ಷನ್. ಅಂದರೆ ಬೈಕಾರ್ಬನೇಟ್ ಫಾರ್ಮ್ ಆಗುತ್ತೆ. ಸೊ ಇದೆಲ್ಲಾಗುತ್ತೆ? ಇದು ಟಿಶ್ಯೂಸಲ್ಲಿ ಆಗೋ ಅಂಥದ್ದು. ಅದೇ ಇದ್ರ ಉಲ್ಟಾ ಆಲ್ವಿಯೋಲೈಯಲ್ಲಿ ಹೇಗಿರುತ್ತೆ? ಆಲ್ವಿಯೋಲೈಯಲ್ಲಿ PCO2 ಕಡಿಮೆ ಇರುತ್ತೆ. ಕರೆಕ್ಟ್? ಸೊ ಆವಾಗ ಅದು ಉಲ್ಟಾ ಡೈರೆಕ್ಷನಲ್ಲಿ ಫಾರ್ಮ್ ಆಗುತ್ತೆ. ಅಂದರೆ ಬೈಕಾರ್ಬನೇಟ್ ಇರೋವಂಥದ್ದು ಅದು ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಆಗಿ ಫಾರ್ಮ್ ಆಗುತ್ತೆ ಆಲ್ವಿಯೋಲೈ ಹತ್ರ. ಸೊ ಹೇಗಾಯಿತು ಅಂತಂದರೆ ಸಿಂಪಲ್. ಇಲ್ಲಿ ಕನ್ಸಿಡರ್ ಆಲ್ವಿಯೋಲೈ. ಓಕೆ, ಇಲ್ಲಿ ಕನ್ಸಿಡರ್ ಟಿಶ್ಯೂಸ್. ಓಕೆ, ಸೊ ಟಿಶ್ಯೂಸ್ ಹತ್ರ ಹೇಗಿರುತ್ತೆ ರಿಯಾಕ್ಷನು? CO2 ಪ್ಲಸ್ H2O, H2CO3, HCO3 ಮೈನಸ್ ಪ್ಲಸ್ H+. ಸೊ ಇದು ಟಿಶ್ಯೂಸಲ್ಲಿ ನಡೆಯುವಂಥ ರಿಯಾಕ್ಷನ್. ಎಲ್ಲಿಗೆ? RBC. ಓಕೆ, ಸೊ ಇದೇನಾಗಿರುತ್ತೆ? ಬೈಕಾರ್ಬನೇಟ್. ಅದೇ ಇಲ್ಲಿ ಬಂದಾಗ ಅದೇ ಎನ್ಸೈಮು ಬರೆದ್ಬಿಡ್ತೀನಿ. ಕಾರ್ಬಾನಿಕ್ ಆನ್ಹೈಡ್ರೇಸ್. ಅದೇ ಇಲ್ಲೇನಾಯಿತು ಕಂಡೀಷನ್ಸು? PCO2 ಜಾಸ್ತಿ ಇತ್ತು, ಇಲ್ಲಿ H+ ಇದೆ. ಸೊ H+ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು. ಅದಕ್ಕೆ H+ ಜಾಸ್ತಿ ಬೇಕು. ಕಾರ್ಬಮಿನೋ ಹಿಮೋಗ್ಲೋಬಿನ್ ಆಗಬೇಕು ಅಂದರೆ H+ ಜಾಸ್ತಿ ಆಗಬೇಕು. ಯಾಕೆ? ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದ್ದರೆ H+ ಅಯಾನ್ಸ್ ಜಾಸ್ತಿ ಇರುತ್ತೆ. ಸೊ H+ ಅಯಾನ್ಸ್ ಜಾಸ್ತಿ ಇದೆ ಅಂದಾಗ ಕಾರ್ಬಮಿನೋ ಹಿಮೋಗ್ಲೋಬಿನ್ ಫಾರ್ಮ್ ಆಗುತ್ತೆ. ಇವಾಗ ಅರ್ಥ ಆಯ್ತಾ? ಸೊ ಇದನ್ನು ನೆನ್ಪಿಟ್ಕೊಂಡ್ರೆ ನಿಮಗೆ ಅಲ್ಲಿ ಫ್ಯಾಕ್ಟರ್ಸ್ ಬರೆಯೋದು ತುಂಬ ಈಸಿ ಆಗುತ್ತೆ. ಕ್ಲಿಯರ್? H+. ಅದಾದಮೇಲೆ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಓಕೆ, ಅದೇ ನೀವು ಆಲ್ವಿಯೋಲೈ ಕಡೆ ಬಂದರೆ ಇಲ್ಲೇನಾಯಿತು? HCO3 ಮೈನಸ್ ಪ್ಲಸ್ H+,
ವಿಲ್ ಬಿಕಮ್ H2CO3, ಅದು ಹೋಗಿ CO2 ಪ್ಲಸ್ H2O ಆಗುತ್ತೆ. ದಿಸ್ ವಿಲ್ ಎಸ್ಕೇಪ್. ಓಕೆ, ಸೊ ಇಲ್ಲಿ ಯಾವ ಥರ ಇದೆ ಸಿಚುವೇಶನ್ನು? PO2 ಜಾಸ್ತಿ ಇದೆ ಆಲ್ವಿಯೋಲೈನಲ್ಲಿ, PCO2 ಕಡಿಮೆ ಇದೆ, H+ ಕಡಿಮೆ ಇದೆ, ಇಟ್ ಈಸ್ ಗೆಟಿಂಗ್ ಯೂಸ್ಡ್ ಅಪ್. ಸೊ H+ ಕಡಿಮೆ ಆಗಿದೆ, ಸೊ ಟೆಂಪ್ರೇಚರ್ ಕೂಡ ಕಡಿಮೆ ಆಗಿದೆ. ಕ್ಲಿಯರ್? ಆದರೆ ಇಲ್ಲಿ ಸೇಮ್ ಎನ್ಸೈಮ್, ಏನದು? ಕಾರ್ಬಾನಿಕ್ ಆನ್ಹೈಡ್ರೇಸ್. ಸಿಂಪಲ್. ಸೊ ಇಲ್ಲಿ ಮತ್ತೆ ಅದು ಬೈಕಾರ್ಬೊನೇಟಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಆಗುತ್ತೆ. ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಬೈಕಾರ್ಬೊನೇಟ್ ಆಗಿ ಟ್ರ್ಯಾಪ್ ಆಗುತ್ತೆ. ಸೊ ಅಲ್ಲಿಂದ ಆಲ್ವಿಯೋಲೈಗೆ ಬರುತ್ತೆ. ಕ್ಲಿಯರ್? 70% ಆಫ್ ಕಾರ್ಬನ್ ಡೈಆಕ್ಸೈಡ್ ಇದೇ ಥರ ಟ್ರಾನ್ಸ್ಪೋರ್ಟ್ ಆಗೋದು. ಕ್ಲಿಯರ್? ಸಿಂಪಲ್. ಓಕೆ, ಇದು ಕಾರ್ಬನ್ ಡೈಆಕ್ಸೈಡ್ನ ಕತೆ ಆಯಿತು. ಆಕ್ಸಿಜನ್ನ ಕತೆ ಕೂಡ ಮಾತಾಡಿದ್ವಿ. ಆದರೆ ಇಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಆಗಿರೋವಂಥದ್ದು ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್. ಸೊ ಇಲ್ಲಿ ಏನು ಗಮನಿಸಿದ್ರು ಅಂದರೆ, ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ ಮುಗಿಸಿದ್ವಿ ಮಕ್ಕಳ, ಬಟ್ ಇದರಲ್ಲಿ ಒಂದು ಸಣ್ಣ ಕಾನ್ಸೆಪ್ಟ್ ಇದೆ. ಯಾವ ಥರ ಈ ಗ್ರಾಫ್ ಚೇಂಜ್ ಆಗುತ್ತೆ ಅನ್ನೋದನ್ನು ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಏನಿದು ಗ್ರಾಫು ಅಂದರೆ, ಇಲ್ಲಿ ನಾವು ಮಾತಾಡ್ತಾ ಇರೋದು ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ಹಿಮೋಗ್ಲೋಬಿನ್, ಆಕ್ಸಿ ಹಿಮೋಗ್ಲೋಬಿನ್ ಫಾರ್ಮೇಷನ್ ಅಥವಾ ಪರ್ಸೆಂಟೇಜ್ ಆಫ್ ಸ್ಯಾಚುರೇಷನ್. ಫಾರ್ ಎಕ್ಸಾಂಪಲ್, ಈಗ ನೀವು ಅಮ್ಮ ಹೇಳ್ತಾರೆ ಲೆಮನ್ ಜ್ಯೂಸ್ ಮಾಡಿ ಅಂತ, ಸಕ್ಕರೆ ಹಾಕ್ತಾನೆ ಇರ್ತೀರಾ, ಓಕೆ ಕಲಿಸ್ತಾ ಇರ್ತೀರಾ, ಸರಿ ಚೆನ್ನಾಗಿದೆ ಅಂತ. ಒಂದು ಪಾಯಿಂಟಲ್ಲಿ ನೀವು ಎಷ್ಟೇ ಸಕ್ಕರೆ ಹಾಕಿದ್ರೂ ಕರಗೋದಿಲ್ಲ ಅದು. ಯಾಕೆ? ಅಲ್ಲಿ ಸಲ್ಯೂಟ್ ಕಾನ್ಸಂಟ್ರೇಷನ್ ಸ್ಯಾಚುರೇಟ್ ಆಗಿಬಿಟ್ಟಿದೆ. ಫಾರ್ ಎಕ್ಸಾಂಪಲ್ 2 hours ಓದ್ತೀರಾ ಅಥವಾ 1 hour ಓದ್ತೀರಾ, ಇವಾಗೇನೋ ಸ್ವಲ್ಪ ಕೆಪಬಿಲಿಟಿ ಕಡಿಮೆ ಆಗಿದೆ ಅಲ್ವಾ, ಬ್ರೈನ್ ಕೆಪಾಸಿಟಿ ಸ್ವಲ್ಪ ಕಡಿಮೆ ಆಗಿದೆ. ಸೊ ನಾನಂತೂ 1 hour ಕುತ್ಕೊಂಡ್ರೆ ಓದೋಕ್ಕೆ 45 minutes ಅಥವಾ 50 minutes ಆದಮೇಲೆ ಮೈ ಬ್ರೈನ್ ಸ್ಟಾಪ್ಸ್ ವರ್ಕಿಂಗ್. ನನಗೆ ಇನ್ನೇನೋ ತಲೆಗೆ ಹೋಗೋದೇ ಇಲ್ಲ. ಯಾಕೆ? ಐ ಫೀಲ್ ಸ್ಯಾಚುರೇಟೆಡ್, ಐ ಕ್ಯಾನ್ ನಾಟ್ ಥಿಂಕ್ ಫರ್ದರ್. ಸೊ ಅದೇ ಥರ ಇಲ್ಲೂ ಸಹ ಆ ಹಿಮೋಗ್ಲೋಬಿನ್ ಎಲ್ಲನೂ ಆಕ್ಸಿಜನ್ ಬಂದು ಅಟ್ಯಾಚ್ ಆಗಿಬಿಟ್ರೆ ಆವಾಗ ಅದು ಸ್ಯಾಚುರೇಟ್ ಆಗಿಬಿಟ್ಟಿದೆ. ದೆರ್ ಇಸ್ ನೋ ಮೋರ್ ಹಿಮೋಗ್ಲೋಬಿನ್ ಫಾರ್ ಅಸೋಸಿಯೇಷನ್, ಅಂದರೆ ಅದಕ್ಕೆ ಮೇಲೆ ಆ ಅಸೋಸಿಯೇಷನ್ ಆಗಲ್ಲ. ಓಕೆ, ಸೊ ಏನಾಗುತ್ತೆ ಇಲ್ಲಿ ಅಂತಂದರೆ, ಸೊ ಇಲ್ಲಿ ಪಾರ್ಷಿಯಲ್ ಪ್ರೆಷರ್ ಜಾಸ್ತಿ ಆಯಿತಾ, ಜಾಸ್ತಿ ಆಗಿದ ತಕ್ಷಣ ಆಕ್ಸಿ ಹಿಮೋಗ್ಲೋಬಿನ್ ಫಾರ್ಮ್ ಆಯಿತಾ, ಆಗ್ತಾ 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 ಒಂದು ಪಾಯಿಂಟಲ್ಲಿ ಇಟ್ ಕ್ಯಾನ್ ನಾಟ್ ಫರ್ದರ್, ದಿಸ್ ಇಸ್ ದ ಸ್ಯಾಚುರೇಷನ್. ಸೊ ಇಲ್ಲಿ ಯಾವುದೇ ಆದಂಥ HbO2 ಉಳಿದಿಲ್ಲ, ಅಂದರೆ HB ಮಾಲಿಕ್ಯೂಲ್ಸ್ ಉಳಿದಿಲ್ಲ O2 ಜೊತೆ ಇಂಟರ್ಯಾಕ್ಟ್ ಮಾಡೋಕ್ಕೆ. ಸೊ ಆ ಸ್ಯಾಚುರೇಷನ್ ಕರ್ವನ್ನು ನಾವು ಸಿಗ್ಮಾಯ್ಡ್ ಅಂತ ಯಾಕೆ ಹೇಳ್ತೀವಿ ಅಂದರೆ, ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. ನಾನು ಹೇಳಿದ್ದೆ ನಿಮಗೆ, ಏನದು ಪದ? ಕೋಆಪರೇಟಿವ್ ಬೈಂಡಿಂಗ್. ಕಾರ್ ಹತ್ತಬೇಕಾದ್ರೆ ಒಬ್ಬರಾದ್ಮೇಲೆ ಒಬ್ಬರೇ ಹತ್ತಬೇಕು HbO2 ಪ್ರಕಾರ. ಆಕ್ಸಿ ಹಿಮೋಗ್ಲೋಬಿನ್ ಫಾರ್ಮ್ ಆಗಬೇಕಂದ್ರೆ ಫಸ್ಟ್ ಒಂದು ಆಕ್ಸಿಜನ್ ಹಾಕಬೇಕು, ಫಸ್ಟು ಮುಂದೆ ಡ್ರೈವರ್ ಸೀಟ್ ಅವ್ರು ಹತ್ತಬೇಕು, ಅದಾದಮೇಲೆ ಪಕ್ಕದ ಸೀಟ್ ಅವ್ರು ಹತ್ತಬೇಕು, ಅದಾದಮೇಲೆ ಹಿಂದೆ ಲೆಫ್ಟಲ್ಲಿರೋರು ಹತ್ತಬೇಕು, ಅದಾದಮೇಲೆ ಹಿಂದೆ ಲೈಟಲ್ಲಿರೋರು ಹತ್ತಬೇಕು, ಒಬ್ಬರಾದ್ಮೇಲೆ ಒಬ್ಬರೇ ಹತ್ತಬೇಕು. ಸೊ ಹಾಗೆ ಸ್ಯಾಚುರೇಷನ್ ಕೂಡ ಆಗ್ತಾ ಇರುತ್ತೆ. ಓಕೆ, ಸೊ ಬಟ್ ಒಂದು ಪಾಯಿಂಟಲ್ಲಿ ಎಲ್ಲ ಕಾರ್ಸು ಫುಲ್ಲು, ಪಾರ್ಕಿಂಗ್ ಲಾಟಲ್ಲಿ 100 ಕಾರ್ಸ್ ಇದ್ದರೆ 100 ಕಾರ್ಸು ಫುಲ್ಲು, ಆದರೆ ಇನ್ನೂ 20 ಜನ ಆಡಿಟೋರಿಯಂ ಒಳಗಡೆನೇ ಇದ್ದಾರೆ. ಹಾಗಂತ 20 ಜನ ಬಂದು ಕಾರ್ ಟಾಪ್ ಮೇಲೆ ಕೂತ್ಕೊಳ್ಳೋಕ್ಕಾಗುತ್ತಾ? ನೋವೇ ಅಲ್ವಾ. 4 ಸೀಟ್ ಇರೋದು, 4 ಜನ ಹೋಗೋಕ್ಕಾಗೋದು. ಸೊ ಅಲ್ಲಿ ನಾವು ಹೇಳ್ತೀವಿ ಸ್ಯಾಚುರೇಟ್ ಆಗೋಗಿದೆ. ಸೊ ಇದು ಯಾವಾಗಲೂ ಒಂದು ಸಿಗ್ಮಾಯ್ಡ್ ಕರ್ವ್. ಸೊ ಇದಾದಮೇಲೆ ಯಾವುದೇ ಥರದ ಬೈಂಡಿಂಗ್ ಆಗೋದಿಲ್ಲ. ಸಿಂಪಲ್. ಸೊ ಮತ್ತೆ ಈ ಫ್ಯಾಕ್ಟರ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಲ್ವಿಯೋಲೈಯಲ್ಲಿ ಏನಾಗುತ್ತೆ? ಈ ಸ್ಯಾಚುರೇಷನ್ ಆಗುತ್ತೆ. ಯಾಕೆ? ಆಲ್ವಿಯೋಲೈಯಲ್ಲಿ ಕಂಡೀಷನ್ಸ್ ಫೇವರಬಲ್ ಆಗಿರುತ್ತೆ. ಸೊ ಎಲ್ಲರೂ ಕಾರಲ್ಲಿ ಹತ್ತು ಕೂತ್ಕೊಳ್ತಾರೆ. ಅದೇ ನಾವು ಟಿಶ್ಯೂಸ್ ಕಡೆ ಬಂದಾಗ ಅಲ್ಲಿ ಆಕ್ಸಿಜನ್ನ ಪಾರ್ಷಿಯಲ್ ಪ್ರೆಷರೇ ಕಡಿಮೆ, ಜನನೇ ಕಡಿಮೆ. ಯಾರು ಹತ್ಕೋತಾರೆ? ಇರೋರು ಇಳ್ಕೊಳ್ತಾರೆ. ಕರೆಕ್ಟ್? ಯಾಕೆ? ಇಲ್ಲಿ ಜಾಸ್ತಿ ಇದೆ, ಅಲ್ಲಿ ಕಡಿಮೆ ಇದೆ ಅಂತ ಹೇಳಿ ಇಳ್ಕೊಂಡು ಹೋಗ್ತಾರೆ. ಸೊ ಡಿಸೋಸಿಯೇಷನ್ ಅಟ್ ದ ಟಿಶ್ಯೂಸ್, ಅಸೋಸಿಯೇಷನ್ ಅಟ್ ದಿ ಆಲ್ವಿಯೋಲೈ. ಅದೇ ನಾವು ಕಾರ್ಬನ್ ಡೈಆಕ್ಸೈಡ್ ಬಗ್ಗೆ ಮಾತಾಡಿದ್ರೆ ಕಾರ್ಬಮಿನೋ ಹಿಮೋಗ್ಲೋಬಿನ್ ಎಲ್ಲಾಗುತ್ತೆ? ಟಿಶ್ಯೂಸಲ್ಲಿ ಆಗುತ್ತೆ. ಅದೇ ನಾವು ಆಲ್ವಿಯೋಲೈ ಹತ್ರ ಬಂದರೆ ಅದು ಡಿಸೋಸಿಯೇಟ್ ಆಗುತ್ತೆ. ಸೊ ದಟ್ ಈಸ್ ವೈ ಆ ಅಸೋಸಿಯೇಷನ್ನ ನಾವೇನು ಹೇಳ್ತೀವಿ? ರಿವರ್ಸಿಬಲ್. ಅಂದರೆ ಇಲ್ಲೂ ಫ್ರೆಂಡ್ಸ್ ಆಗಿರ್ಬೋದು, ಅಲ್ಲೂ ಫ್ರೆಂಡ್ಸ್ ಆಗಿರ್ಬೋದು. ಸಿಚುವೇಶನ್ ಮೇಲೆ ಡಿಪೆಂಡ್. ಹೊಸದಾಗಿ ಬಂದಿದೆಯಲ್ಲ ಸಿಚುವೇಶನ್ಶಿಪ್, ಇಫ್ ಐ ಆಮ್ ನಾಟ್ ರಾಂಗ್.
ಸೊ ಹಾಗೆ ಸೊ ಇಟ್ ಈಸ್ ರಿವರ್ಸಿಬಲ್. ಸೊ ಈ ಸಿಚುವೇಶನ್ಸ್, ಈ ಸಿನಾರಿಯೋ ಅಲ್ಲಿ ನನಗೆ ಇವ್ರು ಇಷ್ಟ ಆಗ್ತಿದ್ದಾರೆ, ನಾನು ಇವ್ರ ಜೊತೆ ಇರ್ತೇನೆ. ಬೇರೆ ಸಿಚುವೇಶನ್ಸಲ್ಲಿ ನಂಗೆ ಇವ್ರು ಇಷ್ಟ ಆಗ್ತಿಲ್ಲ, ನಾನು ಇವ್ರ ಒಟ್ಟಿಗೆ ಇರೋದಿಲ್ಲ. ಸೊ ಹಾಗೆ ಸೊ ಇಟ್ ಈಸ್ ಅ ವೆರಿ ರಿವರ್ಸಿಬಲ್ ಅಟ್ಯಾಚ್ಮೆಂಟ್. ಕ್ಲಿಯರ್? ನಾನು ಯಾಕೆ ಸುತ್ತಮುತ್ತಲು ಎಲ್ಲ ಹೇಳ್ತಾ ಇದ್ದೀನಿ ಅಂದರೆ ಇವಾಗೇನೋ ಅರ್ಥ ಆದಂಗೆ ಅನಿಸುತ್ತೆ, ಆದರೆ ಎಕ್ಸಾಮ್ ಟೈಮಲ್ಲಿ ಅವರು ಟ್ರಿಕ್ಕಿ ಕ್ವೆಶನ್ಸ್ ಕೇಳ್ತಾರೆ, ಎಸ್ಪೆಷಲಿ KCET ಆಗಿರಲಿ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. ಈ ಫ್ಯಾಕ್ಟರ್ಸ್ ಇದ್ದರೆ ಕಾರ್ಬಮಿನೋ ಹಿಮೋಗ್ಲೋಬಿನ್ ಫಾರ್ಮ್ ಆಗುತ್ತಾ, ಆಕ್ಸಿ ಹಿಮೋಗ್ಲೋಬಿನ್ ಫಾರ್ಮ್ ಆಗುತ್ತಾ, H+ ಯಾಕೆ ಜಾಸ್ತಿ ಇರಬೇಕು, ಈ ಥರದ್ದು ಮಲ್ಟಿಪಲ್ ಚಾಯ್ಸಲ್ಲಿ ಬಂದಾಗ ತುಂಬ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ಈ ಥರ ಸಿಂಪಲ್ ಸ್ಟೋರೀಸ್ ನೆನಪಿದ್ದಾಗ ನಿಮಗೆ ನೀವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಕ್ಲಿಯರ್? ಸಿಂಪಲ್? ಓಕೆ. ಸೊ ಅದಕ್ಕೆ ಇಟ್ಸ್ ಅ 5 ಮಾರ್ಕ್ ಕಾನ್ಸೆಪ್ಟ್ ಆರ್ 5 ಸ್ಟಾರ್ ಕಾನ್ಸೆಪ್ಟ್. ವೆರಿ ಇಂಪಾರ್ಟೆಂಟ್. ಇದು ಕೂಡ 5 ಮಾರ್ಕ್ಸಿಗೆ ಕೇಳ್ಬೋದು. ಇಲ್ಲಿ ನೀವೇನೇನು ಮಾತಾಡಬೇಕು, ಕಾರ್ಬಮಿನೋ ಹಿಮೋಗ್ಲೋಬಿನ್ ಏನಕ್ಕಾಗುತ್ತೆ, ಯಾವ್ಯಾವ ಸಿಚುವೇಶನ್ಸಲ್ಲಿ ಆಗುತ್ತೆ. ಫಸ್ಟ್ ಯು ಹ್ಯಾವ್ ಟು ಟಾಕ್ ಅಬೌಟ್ ಆಕ್ಸಿ ಹಿಮೋಗ್ಲೋಬಿನ್, ಪಾರ್ಷಿಯಲ್ ಪ್ರೆಷರ್ಸ್ ಬಗ್ಗೆ ಮಾತಾಡ್ತೀರಾ. ಅದಾದಮೇಲೆ ಆ ಫ್ಯಾಕ್ಟರ್ಸ್ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀರಾ. ಅಸೋಸಿಯೇಷನ್ ಎಲ್ಲಾಗುತ್ತೆ, ಡಿಸೋಸಿಯೇಷನ್ ಎಲ್ಲಾಗುತ್ತೆ ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತೀರಾ. ಅದಾದಮೇಲೆ ಈ ಗ್ರಾಫನ್ನು ಡ್ರಾ ಮಾಡ್ತೀರಾ. ಇಲ್ಲಿ ಹೇಳ್ತೀರಾ ನೀವು ಕೋಆಪರೇಟಿವ್ ಬೈಂಡಿಂಗ್ ಮತ್ತು ಸ್ಯಾಚುರೇಷನ್ ಬಗ್ಗೆ ಮಾತಾಡ್ತೀರಾ. ಸೊ ಇಲ್ಲಿ ಒಂದು ಸಣ್ಣ ಪಾಯಿಂಟ್ ಇದೆ ಮಕ್ಕಳ. ಈ ಪಾರ್ಷಿಯಲ್ ಪ್ರೆಷರ್ ಜಾಸ್ತಿ ಆದಾಗ ಕಾರ್ಬನ್ ಡೈಆಕ್ಸೈಡ್ದು H+ ಅಯಾನ್ಸ್ ಜಾಸ್ತಿ ಆದಾಗ ಡಿಸೋಸಿಯೇಷನ್ ಜಾಸ್ತಿ ಆಗುತ್ತೆ. ಸೊ ಈ ಕರ್ವು ಸ್ವಲ್ಪ ಶಿಫ್ಟ್ ಆಗುತ್ತೆ. ದರ್ ಇಸ್ ಬ್ಲೂ ಶಿಫ್ಟ್ ಆ್ಯಂಡ್ ರೆಡ್ ಶಿಫ್ಟ್. ಓಕೆ. ಸೊ ಅದ್ರ ಬಗ್ಗೆ ಬೋರ್ಡ್ಗೆ ಏನು ಕ್ವೆಶನ್ಸ್ ಬರಲ್ಲ, ಸೊ ನಾಟ್ ವೆರಿ ಇಂಪಾರ್ಟೆಂಟ್. ಆದರೆ ಬೋರ್ಡ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬೋರ್ಸ್ ಎಫೆಕ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಬೋರ್ಸ್ ಎಫೆಕ್ಟ್ ಅಂದರೆ ಏನು, ಬೋರ್ಸ್ ಎಫೆಕ್ಟ್ ಏನು ಎಕ್ಸ್ಪ್ಲೇನ್ ಮಾಡುತ್ತೆ ಅಂದರೆ, ಈ ಆಕ್ಸಿಜನ್ ಇದ್ರೂ ಸಹ ವೆನ್ ದ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆದರೆ, ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದ್ದು ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದೆ ಅಂದರೆ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಡೆಫಿನೆಟಾಗಿ ಜಾಸ್ತಿ ಆಗುತ್ತೆ. ಈ ಸಿಚುವೇಷನಲ್ಲಿ ಆಕ್ಸಿ ಹಿಮೋಗ್ಲೋಬಿನ್ ಡಿಸೋಸಿಯೇಷನ್ ಇನ್ನೂ ಜಾಸ್ತಿ ಆಗುತ್ತೆ. PCO2 ಜಾಸ್ತಿ ಆಯಿತು, H+ ಜಾಸ್ತಿ ಆಯಿತು. ಇಟ್ಸ್ ಅ ಉಲ್ಟಾ ಕಂಡೀಷನ್. ಇಟ್ಸ್ ನಾಟ್ ಫೇವರಬಲ್. ಆಕ್ಸಿಜನ್ಗೆ ಅದು ಫೇವರಬಲ್ ಅಲ್ಲ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಆ ಡಿಸೋಸಿಯೇಷನ್ನು ಇನ್ನೂ ಜಾಸ್ತಿ ಆಗುತ್ತೆ. ಇದನ್ನು ನಾವೇನಂತ ಕರಿತೀವಿ, ಬೋರ್ಡ್ಸ್ ಎಫೆಕ್ಟ್ ಅಂತ ಕರಿತೀವಿ. ಸಿಂಪಲ್, ವೆರಿ ಸಿಂಪಲ್. ಸೊ ಇದಿಷ್ಟು ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್. ವೆರಿ ಸಿಂಪಲ್. ಇದನ್ನು ಒಂದ್ಸಲ ಅರ್ಥ ಮಾಡ್ಕೊಂಬಿಟ್ರೆ ಉಲ್ಟಾ ಪುಲ್ಟಾ ಹೆಂಗೆ ಕೇಳಿದ್ರು ಈಸಿಯಾಗಿ ಬರೀತೀರಾ. ಕ್ಲಿಯರ್? ಓಕೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಈ ಚಾಪ್ಟರ್ನಲ್ಲಿ, ಓಕೆ, ಐ ಥಿಂಕ್ ಇದನ್ನು ಆಲ್ರೆಡಿ ಕವರ್ ಮಾಡಿದ್ದೀವಿ. ಇದೇ ನಾನು ಹೇಳ್ತಿದ್ದಿದ್ದು ರಿಯಾಕ್ಷನ್ ಬಗ್ಗೆ. ಸೊ ಇಲ್ಲಿ ಏನಾಯಿತು ನೋಡಿ, CO2 ಡಿಸಾಲ್ವ್ ಸ್ಟೇಟ್ ಮತ್ತು RBCನಲ್ಲಿ ಹೋಗೋವಂಥದ್ದು. ಸೊ ಇದನ್ನು ನಾವು ಏನಂತ ಕರಿತೀವಿ, ಕಾರ್ಬಮಿನೋ ಹಿಮೋಗ್ಲೋಬಿನ್ ಪಾರ್ಟ್ ಅಲ್ಲ, ದಿಸ್ ಇಸ್ ದ ಬೈಕಾರ್ಬನೇಟ್ಸ್. ಓಕೆ. ಸೊ ಇಲ್ಲಿ ಬೈಕಾರ್ಬನೇಟ್ಸ್ ಫಾರ್ಮ್ ಆಗುತ್ತೆ ಮತ್ತು ಬೈಕಾರ್ಬನೇಟ್ಸ್ ಬ್ರೇಕ್ ಡೌನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಸಿಂಪಲ್. ಓಕೆ. ರೆಗ್ಯುಲೇಷನ್ ಆಫ್ ರೆಸ್ಪಿರೇಷನ್. ಸೊ ನಮ್ಮ ಬಾಡಿಯಲ್ಲಿ ನಡೆಯುವಂಥ ಎಲ್ಲ ವೈಟಲ್ ಆ್ಯಕ್ಷನ್ಸ್ಗೂ ಒಂದು ರೆಗ್ಯುಲೇಷನ್ ಇರಬೇಕು ಅಲ್ವಾ. ಈಗ ನಾವು ಸ್ಕೂಲಿಗೆ ಬರಬೇಕಂದ್ರೂ ದರ್ ಇಸ್ ಟೈಮಿಂಗ್ಸ್, ಹಿಂಗೆ ಇರಬೇಕು, ಇದೇ ಥರ ಒಂದು ನಾರ್ಮ್ಸ್ ಇರುತ್ತೆ. ನಾವು ಅದನ್ನು ಫಾಲೋ ಮಾಡಬೇಕಾಗತ್ತೆ. ಹೆಂಗಂದ್ರೆ ಹಂಗೆ ಹೋಗೋಕ್ಕಾಗಲ್ಲ, ಕರೆಕ್ಟ್ ಯೂನಿಫಾರ್ಮ್ ಹಾಕ್ಕೊಂಡು ಹೋಗಬೇಕು. ಯಾಕೆ? ಅಲ್ಲಿ ನಾವು ನಿಮಗೆ ವಿ ಆರ್ ಟ್ರೈಂಗ್ ಟು ಇನ್ಕಲ್ಕೇಟ್ ಡಿಸಿಪ್ಲಿನ್ ಅಲ್ವಾ. ಸೊ ಅದೇ ಥರ ಇಲ್ಲೂ ಅಷ್ಟೇ ಆ ಫಂಕ್ಷನ್ಸ್ ಏನಿದೆ ಅದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಅದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಬಾಡಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಕರೆಕ್ಟ್? ಸೊ ಹಾಗಾಗಿ ಅದ್ರ ಮೇಲೆ ಯಾವಾಗಲೂ ಒಂದು ಚೆಕ್ ಇದ್ದೇ ಇರುತ್ತೆ. ಸೊ ಈ ರೆಗ್ಯುಲೇಷನಲ್ಲಿ 2 ಭಾಗ ಇದೆ ಮಕ್ಕಳ. ಒಂದು ನ್ಯೂರಲ್ ರೆಗ್ಯುಲೇಷನ್, ಇನ್ನೊಂದು ಕೆಮಿಕಲ್ ಅಥವಾ ಕೀಮೋ. ಯಾಕೆಂದರೆ ಇಲ್ಲಿ ಯು ಹ್ಯಾವ್ ಕೀಮೋಸೆನ್ಸಿಟಿವ್ ರಿಸೆಪ್ಟರ್ಸ್. ಸೊ ನ್ಯೂರಲ್ ಅಂತಂದಾಗ ನಾವು ನರ್ವಸ್ ಸಿಸ್ಟಮ್ ಬಗ್ಗೆ ಮಾತಾಡ್ತೀವಿ. ಪೆರಿಫೆರಲ್ ನರ್ವಸ್ ಸಿಸ್ಟಮ್, ಸೆಂಟ್ರಲ್ ನರ್ವಸ್ ಸಿಸ್ಟಮ್. ತುಂಬ ಮುಖ್ಯ ಆಗಿರೋವಂಥದ್ದು ಯಾರು? ಬ್ರೇನು ಮತ್ತು ಸ್ಪೈನಲ್ ಕಾರ್ಡ್. ಸೊ ಈ ಬ್ರೇನಲ್ಲೇ ಆ ರೆಗ್ಯುಲೇಷನ್ ಸೆಂಟರ್ ಇರುತ್ತೆ. ಸೊ ಈ ಬ್ರೇನ್ನಲ್ಲಿ ಸ್ಪೆಸಿಫಿಕಲಿ ಹೈಂಡ್ ಬ್ರೇನ್ನಲ್ಲಿ ಪಾನ್ಸ್ ಮತ್ತು ಮೆಡ್ಯುಲಾ ಅಂತ 2 ರೀಜನ್ ಇದೆ. ಕರೆಕ್ಟ್? ಮೆಡ್ಯುಲಾ ಆಬ್ಲಾಂಗೇಟಾ, ಪಾನ್ಸ್ ವೆರುಲೈ. ಕರೆಕ್ಟ್? ಸೊ ಈ ಪಾನ್ಸ್ ಮತ್ತು ಮೆಡ್ಯುಲಾದಲ್ಲಿ ಇದು ರಿದಮ್ ಸೆಂಟರ್, ರೆಸ್ಪಿರೇಷನ್ ರಿದಮ್ ಸೆಂಟರ್. ಏನಂತ ಹಂಗಂತಂದರೆ ಈ ಮೆಡ್ಯುಲಾದಲ್ಲಿ ಒಂದು ರೀಜನ್ ಇದೆ, ಆ ರೀಜನ್ ಕಂಟ್ರೋಲ್ ಮಾಡುತ್ತೆ ನಾರ್ಮಲ್ ಬ್ರೀದಿಂಗ್ ರಿದಮನ್ನು. ಸೊ ಫಸ್ಟ್ ಒಂದ್ಸಲ ಎಕ್ಸ್ಪಿರೇಷನ್, ಒಂದ್ಸಲ ಇನ್ಸ್ಪಿರೇಷನ್, ಅಥವಾ ಒಂದ್ಸಲ ಇನ್ಹಲೇಷನ್, ಒಂದ್ಸಲ
ಕರೆಕ್ಟ್. ಸೊ ನಾನು ಏನು ಅದ್ರ ಬಗ್ಗೆ ಕೇರ್ ಮಾಡ್ದಿದ್ರು ಅದ್ರ ಪಾಡ್ಗೆ ಅದು ನಡೀತಾ ಇರುತ್ತೆ. ಅದೇ ನಾನು ಅದನ್ನು ಕಂಟ್ರೋಲ್ ಮಾಡೋದು ಯಾವಾಗ, ಓಕೆ ನಾನು ಕುತ್ಕೊಂಡು ಮೆಡಿಟೇಟ್ ಮಾಡ್ತಾ ಇದ್ದೀನಿ, ಇನ್ಹೇಲ್ ಫಾರ್ 30 ಸೆಕೆಂಡ್ಸ್, ಎಕ್ಸ್ಹೇಲ್ ಫಾರ್ 30 ಸೆಕೆಂಡ್ಸ್. ಬಟ್ ಯಾವಾಗಲೂ ಯಾರೂ ನಮ್ಗೆ ಅದನ್ನು ಹೇಳಲ್ಲ. ನಿದ್ದೆ ಮಾಡ್ತಿರ್ಬೇಕಾದ್ರೆ ನಮ್ಗೆ ಅದ್ರ ಬಗ್ಗೆ ಜ್ಞಾನನೇ ಇರಲ್ಲ. ಸಬ್ಕಾನ್ಷಿಯಸ್ಲಿ ಅದ್ರ ಪಾಡ್ಗೆ ಅದು ನಡೀತಾ ಇರುತ್ತೆ. ಯಾರು ರೆಗ್ಯುಲೇಟ್ ಮಾಡ್ತಿರ್ತಾರೆ? ಮೆಡ್ಯುಲಾದಲ್ಲಿ ಯಾವುದು? ರೆಸ್ಪಿರೇಷನ್ ರಿದಮ್ ಸೆಂಟರ್. ದಿಸ್ ವಿಲ್ calculate the or maintain the rhythm of inspiration ಮತ್ತೆ expiration. ಕರೆಕ್ಟ್. ಅದೇ ಪಾನ್ಸ್ ವೆರುಲಾಯಲ್ಲಿ ನ್ಯೂಮೋಟ್ಯಾಕ್ಸಿಕ್ ಸೆಂಟರ್ ಇದೆ. ಓಕೆ, ಇದೇನು ಮಾಡುತ್ತೆ? ಇದು ಡ್ಯೂರೇಷನ್ ಅನ್ನು ಕಂಟ್ರೋಲ್ ಮಾಡುತ್ತೆ. ಡ್ಯೂರೇಷನ್ ಆಫ್ ಇನ್ಸ್ಪಿರೇಷನ್. ಡಿಫ್ರೆನ್ಸ್ ಅರ್ಥ ಆಗ್ತಿದೆಯಾ? ಅಂದರೆ ಇದು ಒಂದು ಇನ್ಸ್ಪಿರೇಷನ್ ಅಂದರೆ ಒಂದು ಇನ್ಹೇಲ್ ಆದಮೇಲೆ ಒಂದು ಎಕ್ಸೇಲ್ ಬರಬೇಕು, ಆ ರಿದಮನ್ನು ಮೇಂಟೈನ್ ಮಾಡುತ್ತೆ. ಇದು ನಾವು ಎಷ್ಟೊತ್ತು ಇನ್ಹೇಲ್ ಮಾಡ್ತಿದ್ದೀವಿ, ಎಷ್ಟೊತ್ತು ಎಕ್ಸೇಲ್ ಮಾಡ್ತಿದ್ದೀವಿ, ಅದನ್ನು ನ್ಯೂಮೋಟ್ಯಾಕ್ಸಿಕ್ ಸೆಂಟರ್ ಕಂಟ್ರೋಲ್ ಮಾಡುತ್ತೆ. ಸೊ ಡ್ಯೂರೇಷನ್ನ ಕಂಟ್ರೋಲ್ ಮಾಡ್ತಾ ಇದೆ ಅಂದರೆ ಇಂಟರ್ನ್ ಇಟ್ ಇಸ್ ಕಂಟ್ರೋಲಿಂಗ್ ದ ರಿದಮ್ ಆಲ್ಸೋ ಅಲ್ವಾ? ಸೊ ಇದು ಎರಡೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನ್ಯೂರಲ್ ರೆಗ್ಯುಲೇಷನಲ್ಲಿ ಯಾವ್ದ್ಯಾವುದು? ಪಾನ್ಸ್ ಮತ್ತು ಮೆಡ್ಯುಲಾ. ಕ್ಲಿಯರ್? ಅದೇ ಕೆಮಿಕಲಲ್ಲಿ ವಿ ಹ್ಯಾವ್ 2 ಇಂಪಾರ್ಟೆಂಟ್ ಕೀಮೋಸೆನ್ಸಿಟಿವ್ ಏರಿಯಾಸ್. ಯಾವುದದು? ಅಯೋಟಿಕ್ ಆರ್ಚ್ ಮತ್ತು ಕ್ಯಾರೋಟಿಡ್ ಆರ್ಟರಿ. ಸೊ ಬ್ರೇನ್ ಫಾರ್ ಎಕ್ಸಾಂಪಲ್, ಕ್ಯಾರೋಟಿಡ್ ಆರ್ಟರಿ ಅಂತಂದರೆ ಬ್ಲಡ್ ಸಪ್ಲೈ ಮಾಡೋದು ಎಲ್ಲಿಗೆ? ಬ್ರೇನಿಗೆ. ತುಂಬ ಇಂಪಾರ್ಟೆಂಟ್ ಅಲ್ವಾ? ಇಲ್ಲಿ ತುಂಬ ಇಂಪಾರ್ಟೆಂಟ್. ಇಲ್ಲಿ ಬ್ರೇನ್ ಸುತ್ತಲೂ ಒಂದು ಸ್ಪೆಸಿಫಿಕ್ ಲಿಕ್ವಿಡ್ ಕೂಡ ಇದೆ, ಫ್ಲೂಯಿಡ್. ನಾನು ನೋಡಿ ಜನರಲ್ ಲೇಮನ್ ಟರ್ಮ್ಸಲ್ಲಿ ಮಾತಾಡ್ತಾ ಇದ್ದೀನಿ. ದೇರ್ ಇಸ್ ಅ ಲಿಕ್ವಿಡ್ ಆರ್ ಅ ಫ್ಲೂಯಿಡ್, ಕಾಂಟ್ ಕಾಲ್ ಇಟ್ ಲಿಕ್ವಿಡ್, ಫ್ಲೂಯಿಡ್. ಸೊ ಯಾವುದದು? ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್, CSF. ಸೊ ಈ CSFನಲ್ಲಿ ಬೈ ಎನಿ ಚಾನ್ಸ್ ಯಾವುದಾದ್ರೂ ಒಂದು ಸಿಚುವೇಷನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆದರೆ ಅದು ಒಂದು ಎಮರ್ಜೆನ್ಸಿ ಸಿಚುವೇಶನ್. ಸೊ ಅವಾಗ ಈ ಕೀಮೋಸೆನ್ಸಿಟಿವ್ ರಿಸೆಪ್ಟರ್ಸ್ ಏನು ಮಾಡುತ್ತೆ? ಆ ಆರ್ಟ್ರಿನಲ್ಲಿರೋ ಕೀಮೋಸೆನ್ಸಿಟಿವ್ ರಿಸೆಪ್ಟರ್ಸ್ ಏನು ಮಾಡುತ್ತೆ? ಇಮ್ಮಿಡಿಯೇಟಾಗಿ ಮೆಸೇಜ್ ಕೊಡುತ್ತೆ. ಯಾರಿಗೆ? ಮೆಡ್ಯುಲಾ, ಟು ದ ಮೆಡ್ಯುಲಾ. ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ, ನೀನು ರಿದಮನ್ನು ಚೇಂಜ್ ಮಾಡು. ಏನು ಚೇಂಜ್ ಮಾಡಬೇಕು? ಇನ್ಹೇಲ್ ಆಗಬೇಕು, ಆಕ್ಸಿಜನ್ ಬೇಕು ಈಗ ನಮಗೆ. ಸೊ ಆ ಥರ ರೆಗ್ಯುಲೇಷನ್ಗೆ ಈ ಕ್ಯಾರೋಟಿಡ್ ಆರ್ಟರಿನಲ್ಲಿರುವ ಕೀಮೋಸೆನ್ಸಿಟಿವ್ ರಿಸೆಪ್ಟರ್ಸ್ ಹೆಲ್ಪ್ ಮಾಡುತ್ತೆ. ಹಾಗಾದರೆ ಮ್ಯಾಮ್ ಈ ಕ್ಯಾರೋಟಿಡ್ ಆರ್ಚಲ್ಲಿ ಏನಾಗುತ್ತೆ? ಸೊ ಈ ಅಯೋಟಿಕ್ ಆರ್ಚಲ್ಲಿ ಏನಾಗುತ್ತೆ? ಸೊ ಅಯೋಟ ಅಂತಂದರೆ ಬಿಗ್ಗೆಸ್ಟ್ ಆರ್ಟರಿ, ನಮ್ಮ ಹಾರ್ಟಿಂದ ಬರೋವಂಥದ್ದು. ಅದು ಎಲ್ಲ ಕಡೆಗೆ ಆಕ್ಸಿಜನೇಟೆಡ್ ಬ್ಲಡ್ಡನ್ನು ಸಪ್ಲೈ ಮಾಡುವಂಥದ್ದು ಅಲ್ವಾ? ಸೊ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆದರೆ ಸೆಕೆಂಡ್ ಎಮರ್ಜೆನ್ಸಿ ಸಿಚುವೇಶನ್. ಸೊ ಅವಾಗೂ ಅದು ಎಲ್ಲಿಗೆ ಸಿಗ್ನಲ್ ಕೊಡುತ್ತದೋ? ನಮ್ಮ ಮೆಡ್ಯುಲಾ. ಸೊ ಕೀಮೋಸೆನ್ಸಿಟಿವ್ ಏರಿಯಾಸ್ ಏನಕ್ಕೆ ಯಾಕೆ ಬೇಕು ಆ ರೆಸೆಪ್ಟರ್ಸ್ ಅಂತಂದರೆ, ಬೈ ಎನಿ ಚಾನ್ಸ್ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು, ಪಾರ್ಷಿಯಲ್ ಪ್ರೆಷರ್ ಜಾಸ್ತಿ ಆಯಿತು, ಆವಾಗ ಇಮ್ಮಿಡಿಯೇಟಾಗಿ ಹೋಗಿ ಮೆಡ್ಯುಲಾಗೆ ಮೆಸೇಜ್ ಕೊಡೋದು, ವೇಟ್ ಇಲ್ಲಿ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಇದೆ, ಸೊ ನೀನು ಈ ಥರ ರಿದಮನ್ನು ಚೇಂಜ್ ಮಾಡು, ಸೊ ಇವಾಗ ಇನ್ಸ್ಪಿರೇಷನ್ ಡ್ಯೂರೇಷನ್ ಜಾಸ್ತಿ ಮಾಡು. ಸೊ ಈ ಥರದನ್ನೆಲ್ಲ ಹೋಗಿ ಅದು ಮೆಸೇಜ್ ಕೊಡುತ್ತೆ. ಕ್ಲಿಯರ್? ಸೊ ಅದು ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ನ ರೆಗ್ಯುಲೇಷನ್. ಇನ್ಫ್ಯಾಕ್ಟ್ ಇಲ್ಲಿ ಒಂದು ಫ್ಯಾಕ್ಟ್ ನೀವು ತುಂಬ ಇಂಪಾರ್ಟೆಂಟಾಗಿ ನೆನ್ಪಿಟ್ಕೊಳ್ಬೇಕು, ಇದು MCQಸ್ನಲ್ಲಿ ಕೇಳೋ ಅಂಥದ್ದು. ಆಕ್ಸಿಜನ್ಗೆ ಏನಾದರೂ ರೋಲ್ ಇದೆಯಾ? ಆಕ್ಸಿಜನ್ಗೆ ಇಷ್ಟೆಲ್ಲ ರೋಲ್ ಇದೆ ಅಲ್ವಾ? ಈಗ ಸ್ಟಾರ್ಟಿಂಗಿಂದನೂ ನೋಡಿದ್ರೆ ಬ್ರೀದಿಂಗಲ್ಲಿ ಯಾಕೆ ಏನಕ್ಕೆ ನಡೀತಾ ಇದೆ, ಹೇಗೆ ನಡೀತಾ ಇದೆ, ಎಲ್ಲದರಲ್ಲೂ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನಲ್ಲೂ ಕಾರ್ಬನ್ ಡೈಆಕ್ಸೈಡಲ್ಲೂ ಪಾರ್ಷಿಯಲ್ ಪ್ರೆಷರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಯಿತು ಆಕ್ಸಿಜನ್ದು. ಆದರೆ ಅದರದ್ದು ಏನಾದರೂ ರೋಲ್ ಇದೆಯಾ ರೆಗ್ಯುಲೇಷನಲ್ಲಿ? ನೋ, ಅದರದ್ದು ಯಾವುದೇ ಥರದ ರೋಲ್ ಇಲ್ಲ. ಕ್ಲಿಯರ್? ಸೊ ಹಾಗಾಗಿ ಈ ರೆಗ್ಯುಲೇಷನ್ನಲ್ಲಿ ಯಾವ್ದು ಇಂಪಾರ್ಟೆಂಟು? ನ್ಯೂರಲ್ ಮತ್ತು ನಮ್ಮ ಕೆಮಿಕಲ್. ಸೊ ನ್ಯೂರಲಲ್ಲಿ ಇಟ್ ಈಸ್ ಪಾನ್ಸ್ ಮತ್ತು ಮೆಡ್ಯುಲಾ. ಕೆಮಿಕಲ್ನಲ್ಲಿ ದ ಕೆಮೋಸೆನ್ಸಿಟಿವ್ ರಿಸೆಪ್ಟರ್ಸ್ ಎಲ್ಲಿರುವಂಥದ್ದು? ಕ್ಯಾರೋಟಿಡ್ ಆರ್ಟರಿ ಮತ್ತು ಅಯೋಟಿಕ್ ಆರ್ಚ್, ಇದು ಎರಡರಲ್ಲಿ ಇರುವಂಥದ್ದು. ಸೊ ತುಂಬ 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 ಇಂಪಾರ್ಟೆಂಟ್. ಈಸಿ ಪೀಸಿ? ಎಸ್. ನೆಕ್ಸ್ಟ್, ರೆಸ್ಪಿರೇಟರಿ ಡಿಸಾರ್ಡರ್ಸ್. ತುಂಬ ಲಕ್ಕಿ ನೀವು, ದೇರ್ ಆರ್ ಓನ್ಲಿ 3 ಡಿಸಾರ್ಡರ್ಸ್. ಫಸ್ಟ್ ಒನ್ ಆಸ್ತಮಾ. ಆಸ್ತಮಾ ತುಂಬ ಅಲರ್ಜಿಕ್
ಏನೋ ಇಂಡ್ಯೂಸ್ ಮಾಡೋ ಅಂಥದ್ದು. ಅಂದರೆ ಯಾವುದಾದ್ರೂ ಡಸ್ಟ್ ಇದ್ದರೆ ಅಲರ್ಜೀಸ್ ಇಂಡ್ಯೂಸ್ ಆದಾಗ ಅವರಿಗೆ ಉಸಿರಾಟ ಆಗೋದು ತುಂಬ ತೊಂದರೆ ಆಗುತ್ತೆ. ಉಸಿರಾಡೋದು ತುಂಬ 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 ತೊಂದರೆ ಆಗುತ್ತೆ. ಸೊ ಅಲ್ಲೇನಾಗುತ್ತೆ, ಇನ್ಫ್ಲಮೇಷನ್ ಆಫ್ ಬ್ರಾಂಕೈ ಅಥವಾ ಬ್ರಾಂಕ್ಯೂಲ್ಸ್. ಸೊ ಈ ಚಿತ್ರದಲ್ಲಿ ನೋಡಿ, ಇದು ನಾರ್ಮಲ್ ಆಯಿತಾ. ಇಲ್ಲಿ ಎಷ್ಟು ಜಾಗ ಇದೆ ನೋಡಿ ಏರ್ ಫ್ಲೋ ಆಗೋದಕ್ಕೆ ಅಲ್ವಾ. ಅದೇ ಇಲ್ಲಿ ಏರ್ ಫ್ಲೋ ಆಗೋದು ಕನ್ಸ್ಟ್ರಿಕ್ಟೇ ಆಗೋಯ್ತು. ಸೊ ಈ ಸಿಚುವೇಶನಲ್ಲಿ ಉಸಿರು ಲಂಗ್ಸನ್ನು ತಲುಪೋದು ತುಂಬ ಕಷ್ಟ, ಏರ್ ಮೂಮೆಂಟ್ ತುಂಬ ಕಷ್ಟ ಆಗುತ್ತೆ. ಸೊ ನೋಡಿದ್ದೀರಾ, ಆಸ್ತಮಾ ಅಟ್ಯಾಕ್ ಆದಾಗ ಯೂಶ್ವಲಿ ತುಂಬ ಕಷ್ಟ ಆಗುತ್ತೆ. ಓಕೆ, ಸೊ ದ್ಯಾಟ್ ಇಸ್ ಕಾಲ್ಡ್ ಆಸ್ತಮಾ. ಆಸ್ತಮಾದಲ್ಲಿ ಇನ್ಫ್ಲಮೇಷನ್ ಆಫ್ ಬ್ರಾಂಕ್ಯೂಲ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ಇನಿಷಿಯೇಟ್ ಅಂದರೆ ಇದು ಯಾಕಾಗತ್ತೆ ಅಂತಂದರೆ ಡಸ್ಟೋ, ಪೊಲ್ಯೂಷನ್, ಸೊ ಡಿಫ್ರೆಂಟ್ ಅಲರ್ಜೀಸ್ ಎಲ್ಲ ಇದನ್ನು ಇನಿಷಿಯೇಟ್ ಮಾಡ್ಬೋದು. ಓಕೆ, ಸೊ ಹಾಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಪಾಪ ಈ ಸಿಚುವೇಶನ್ನಲ್ಲಿರೋರಿಗೆ ಜನರಲಿ ಅವ್ರೇನು ಪ್ರೆಫರ್ ಮಾಡ್ತಾರೆ, ಪೊಲ್ಯೂಷನ್ ಕಡಿಮೆ ಇರೋ ಕಡೆ, ತುಂಬ ಧೂಳು ಇಲ್ಲದೆ ಇರೋ ಕಡೆ, ಓಕೆ, ಅಲ್ಲಿ ಇರೋದ್ರಿಂದ ಅವರಿಗೆ ಅವಾಗವಾಗ ಆಸ್ತಮಾ ಅಟ್ಯಾಕ್ ಆಗೋದಿಲ್ಲ. ಓಕೆ, ವೀಸಿಂಗ್ ಅಂತಲೂ ಕರೀತಾರೆ. ವೀಸಿಂಗಲ್ಲಿ ಏನಾಗುತ್ತೆ, ಫ್ಲೆಮ್ ಆಗಿಬಿಡುತ್ತೆ, ಫುಲ್ ಕಫ ಕಟ್ಕೊಂಡು ಬಿಡುತ್ತೆ ಅಂತ ಹೇಳ್ತಾರಲ್ಲ, ಅದಾಗುತ್ತೆ. ಸೊ ಅವಾಗೂ ಸಹ ತುಂಬ ಕಷ್ಟ ಆಗುತ್ತೆ ಉಸಿರಾಡೋದು. ನೆಕ್ಸ್ಟ್ ಕಮ್ಸ್ ಎಂಫೈಸಿಮಾ. ಎಂಫೈಸಿಮಾ ಅಂತಂದರೆ ಸಿಗರೆಟ್ ಸ್ಮೋಕಿಂಗಿಂದ ಆಗುವಂಥದ್ದು ಆಯಿತಾ. ಇಲ್ಲೇನಾಗ್ತಿದೆ, ಪಾಪ ಆಲ್ವಿಯೋಲಾರ್ ವಾಲ್ ಏನಿದೆ ಅದು ನಮಗೆ ತುಂಬ ಇಂಪಾರ್ಟೆಂಟ್. ಅದು ಎಷ್ಟು ಡೆಲಿಕೇಟ್ ಆಗಿರುತ್ತೆ ಅಂತಲೂ ನಾನು ನಿಮ್ಗೆ ಹೇಳಿದ್ದೆ. ಯಾಕೆ, ಡಿಫ್ಯೂಷನ್ನ ಫೆಸಿಲಿಟೇಟ್ ಮಾಡಬೇಕು. ಕರೆಕ್ಟ್, ಏನು ಫೆಸಿಲಿಟೇಟ್ ಮಾಡಬೇಕದು, ಡಿಫ್ಯೂಷನ್ನ ಫೆಸಿಲಿಟೇಟ್ ಮಾಡಬೇಕು. ಕರೆಕ್ಟ್. ಸೊ ಆ ಥರ ಡೆಲಿಕೇಟಾಗಿರೋವಾಗ ನಾವು ಸ್ಮೋಕಿಂಗ್ ಮಾಡಿದಾಗ ಏನಾಗುತ್ತೆ, ಆ ರೆಸ್ಪಿರೇಟ್ರಿ ಸರ್ಫೇಸೇ ಕಡಿಮೆ ಆಗೋಗ್ತಾ ಹೋಗುತ್ತೆ. ಸರ್ಫೇಸ್ ಕಡಿಮೆ ಆಗೋಯ್ತು ಅಂದರೆ ಡಿಫ್ಯೂಷನ್ ತುಂಬ ಕಡಿಮೆ ಆಗಿಬಿಡುತ್ತೆ, ಡಿಫ್ಯೂಷನ್ ರೇಟ್ ಕಡಿಮೆ ಆಗಿಬಿಡುತ್ತೆ. ಸೊ ಆವಾಗ ಅಲ್ಲಿ ಅವರಿಗೆ ಉಸಿರಾಡೋದು ತುಂಬ, ಅಂದರೆ ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗಲ್ಲಿ ನಾನು ತೋರಿಸಿದ್ದೆ, ಈ ಲೈನ್ ಡ್ರಾ ಮಾಡೋವರೆಗೂ ನೀವು ಉಸಿರು ಹಿಡಿದಿಟ್ಕೊಳ್ಳೋಕ್ಕಾಗತ್ತಾ ಅಂತ. ಕರೆಕ್ಟ್, ಆ ಕೆಪಾಸಿಟಿನೇ ಕಡಿಮೆ ಆಗಿಬಿಡುತ್ತೆ, ಟೈಡಲ್ ವಾಲ್ಯೂಮ್ ಕೂಡ ಕಡಿಮೆ ಆಗಿಬಿಡುತ್ತೆ. ಸೊ ಆವಾಗ ಅವರು ತುಂಬ ಸ್ವಲ್ಪ ನಡೆದ್ರೂ, ಒಂದು ಸ್ವಲ್ಪ ಮೆಟ್ಲತ್ತಿದ್ರೂ ಅವ್ರಿಗೆ ಒಂಥರ ಉಪ್ಸ ಶುರುವಾಗ್ಬಿಡುತ್ತೆ. ಸೊ ಆ ಕಂಡೀಷನ್ನ ನಾವು ಎಂಫೈಸಿಮಾ ಅಂತ ಕರಿತೀವಿ. ಲಾಸ್ಟ್ ಒನ್ ಬಂದು ಆಕ್ಯುಪೇಷನಲ್ ಲಂಗ್ ಡಿಸಾರ್ಡರ್ಸ್. ಪಾಪ ಒಂದಷ್ಟು ಜನಕ್ಕೆ ಆಪ್ಷನ್ ಇಲ್ಲ, ಈ ಕೆಲಸವನ್ನು ಮಾಡಲೇಬೇಕು. ಆದರೆ ಈ ಕೆಲಸ ಮಾಡ್ತಾ 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 ಅವರಿಗೆ ತುಂಬ ಕಾಂಪ್ಲಿಕೇಶನ್ಸನ್ನು ಕಾಣ್ತಾರೆ ಅವರು. ಫಸ್ಟ್ ಏನು, ಡಸ್ಟ್ ಎಕ್ಸ್ಪೋಜರ್. ಈಗ ಮೈನ್ಸಲ್ಲಿ ಕೆಲಸ ಮಾಡೋದು ಅಥವಾ ಕಲ್ಲು ಹೊಡಿಯೋರು, ಮನೆ ಕಟ್ಟಬೇಕಾದ್ರೆ ಅವರು ಕಂಟಿನ್ಯೂಸ್ ಒಂದೇ ಮನೆನ ನೆಕ್ಸ್ಟ್ ಮನೆ ಕಟ್ಟಕ್ಕೆ ಶುರು ಮಾಡಿದಾಗ ಮತ್ತೆ ಎಕ್ಸ್ಪೋಜರ್. ಸೊ ವರ್ಷಾನ್ಗಟ್ಲೆ ಅದೇ ಎನ್ವೈರ್ಮೆಂಟಲ್ಲಿ ಇರ್ತಾರೆ ಅವರು. ಸೊ ಹಾಗಾಗಿ ಆಗಿ ಅವ್ರಿಗೆ ಫೈಬ್ರೋಸಿಸ್ ಅನ್ನೋ ಒಂದು ಕಂಡೀಷನ್ ಬರುತ್ತೆ. ಸೊ ಅಲ್ಲೇನಾಗುತ್ತೆ, ನಮ್ಮ ಫೈಬ್ರಾಯ್ಡ್ಸ್ ಏನಿರುತ್ತೆ ಅಲ್ಲಿ, ಈಗ ಆಲ್ವಿಯೋಲಾರ್ ಸ್ಯಾಕ್ಸ್ ಏನಿರುತ್ತೆ ಅಲ್ಲಿ ಡ್ಯಾಮೇಜ್ ಆಗಿಬಿಟ್ಟು ದರ್ ಇಸ್ ಫಾರ್ಮೇಷನ್ ಆಫ್ ಫೈಬ್ರೋಸಿಸ್, ಅಂದರೆ ಅಲ್ಲಿ ಫೈಬ್ರೋಸಿಸ್ ಅನ್ನೋ ಒಂದು ಕಂಡೀಷನ್ ಆಗುತ್ತೆ. ಸೊ ಅದಾದಾಗ ಇಟ್ಸ್ ಅ ಸೀರಿಯಸ್ ಲಂಗ್ ಡ್ಯಾಮೇಜ್. ಓಕೆ, ಸೊ ಇದನ್ನು ಹೇಗೆ ಅವಾಯ್ಡ್ ಮಾಡೋದು ಅಂದರೆ, ಆ ಥರ ಕೆಲಸಗಳಲ್ಲಿ ನಾವು ತೊಡಗಿಸ್ಕೊಂಡಾಗ ಮಾಸ್ಕ್ ಆಗಿರಲಿ, ಅದಕ್ಕೆ ನಾವು ಹೇಳೋದು ಜನರಲ್ ಆಗಿ ನೀವು ಕಮ್ಯೂಟ್ ಮಾಡಬೇಕಾದ್ರೂ ತುಂಬ ಪೊಲ್ಯೂಷನ್ ಇರೋದ್ರಿಂದ ಮಾಸ್ಕನ್ನು ಧರಿಸ್ಕೊಳ್ಳಿ, ಕೀಪ್ ಯುವರ್ ಸೆಲ್ಫ್ ಅವೇ, ಆಯಿತಾ. ಸೊ ಇದು ಆಕ್ಯುಪೇಷನಲ್ ಡಿಸಾರ್ಡರ್, ಸಿಲಿಕೋಸಿಸ್ ಇದೆಲ್ಲ ಈ ಸಿಲಿಕಾ ಎಕ್ಸ್ಪೋಜರಿಂದ ಆಗುವಂಥದ್ದು. ಸೊ ಅದನ್ನೆಲ್ಲ ನಾವು ಆಕ್ಯುಪೇಷನಲ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ IT ಜಾಬ್ ಅಂತ ಹೇಳ್ತಾರೆ. ಏನು ಹೋಗ್ತೀರಾ, ಆಫೀಸಲ್ಲಿ ಕೂತ್ಕೊಳ್ತೀರಾ, AC ಆಫೀಸ್ ಇರುತ್ತೆ. ಆದರೆ ಅವರು 8 ಅವರ್ ಕೂತ್ಕೊಳ್ಬೇಕು ಮಕ್ಕಳೇ. ಈ 8 ಅವರು ಅಂತಂದರೆ ನಿಮ್ಮ ಬ್ಯಾಕ್, ಫಾರ್ ಎಕ್ಸಾಂಪಲ್ ಕೆಲವರು ಹೀಗೆ ಇಟ್ಕೊಂಡು ಕೆಲಸ ಮಾಡ್ತಾರೆ, ಕೆಲವ್ರು ಹಿಂಗೆ ಇಟ್ಕೊಂಡು ಕೆಲಸ ಮಾಡ್ತಾರೆ. ಸೊ ಅವರ ಬ್ಯಾಕ್ ಏನಿರುತ್ತೆ ಅದು ಕಂಪ್ಲೀಟ್ಲಿ ಡಿಫಾರ್ಮ್ ಆಗಿಬಿಡುತ್ತೆ. ಸೊ ಅವ್ರಿಗೆ ಬ್ಯಾಕ್ ಪೇನ್, ಕಾಂಪ್ಲಿಕೇಶನ್ಸು ಅದೆಲ್ಲ ಶುರುವಾಗ್ಬಿಡುತ್ತೆ. ಸೊ ಪ್ರತಿಯೊಂದು ಆಕ್ಯುಪೇಷನಲ್ಲೂ ಇದಿರುತ್ತೆ. ಏನೋ ವೈಟ್ ಕಾಲರ್ ಜಾಬ್ಸಲ್ಲಿ ಇದಿರಲ್ಲ ಅಂತ ಹೇಳಿಕ್ಕೆ ಬರಲ್ಲ. ಸೊ ನೀವು ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ಟೀಚರ್ಸಪ್ಪ, ಅವರು ಗಂಟುಗಟ್ಟಲೆ ನಿಂತ್ಕೊಂಡು ಪಾಠ ಮಾಡಬೇಕು. ಅವ್ರಿಗೂ ಕೆಲವು ವರ್ಷಗಳಾದಮೇಲೆ ಬ್ಯಾಕ್ ಪೇನ್ ಇಶ್ಯೂಸ್ ಬರುತ್ತೆ, ನೀ ಪೇನ್ ಬರುತ್ತೆ. ಇನ್ನು ಸ್ವಲ್ಪ ಮುಂಚೆ ಒಂದು 10-20 ಇಯರ್ಸ್ ರಿವೈಂಡ್ ಮಾಡಿದ್ರೆ ಚಾಕ್ ಮತ್ತು ಬೋರ್ಡಲ್ಲಿ ಬರಿತಾಯಿದ್ರು ಪಾಪ. ಆ ಚಾಕ್ ಡಸ್ಟ್ ಏನಿದೆ ಗೊತ್ತಾ ಮಕ್ಕಳ, ಅದನ್ನು ಅವ್ರು ಇನ್ಹೇಲ್ ಮಾಡ್ಕೊಂಡು ರೆಸ್ಪಿರೇಟರಿ ಡಿಸೀಸಸ್ ಬರ್ತಿತ್ತು.
ಅವರಿಗೂ ಕೂಡ. ಆದರೆ ಈಗ ವಿ ಹ್ಯಾವ್ ರಿಪ್ಲೇಸ್ಡ್ ಇಟ್ ವಿತ್ ವೈಟ್ ಬೋರ್ಡ್ ಮತ್ತು ಮಾರ್ಕರ್. ಆದ್ರೂ ಪ್ರತಿಯೊಬ್ಬರು ಅವ್ರು ಮಾಡೋ ಕೆಲಸದಲ್ಲಿ ತೊಡಗಿಸ್ಕೊಂಡು ದೇ ಗಿವ್ ಯು 100%. ಆಯಿತಾ? ಟೀಚರ್ಸೂ ಅಷ್ಟೇ, ಪ್ರತಿಯೊಂದು ಕ್ಲಾಸಿಗೆ ಬರೋ ಮುಂಚೆ ಅವರೂ ಸಹ ರಿವೈಸ್ ಮಾಡಿಕೊಂಡು ಕಲ್ತ್ಕೊಂಡು ಬಂದು ನಿಮ್ಗೆ ಹೇಳ್ಕೊಡ್ತಾರೆ. ಯಾಕೆ? ಅವ್ರಿಗೂ ಆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಲ್ವಾ. ಈಗ ನಾನು ಬಂದಿದ್ದೀನಿ ನಿಮ್ಮ ಮುಂದೆ, ಸೊ ನೀವು ಈ ಚಾಪ್ಟರ್ನ ಸರಿಯಾಗಿ ಕಲಿಬೇಕು, ಎಕ್ಸಾಮಲ್ಲಿ ಮಾರ್ಕ್ಸ್ ಸ್ಕೋರ್ ಮಾಡಬೇಕು. ಅದು ಒಂದೇನಾ? ನಿಮಗೆ ಆ ಕಾನ್ಸೆಪ್ಟ್ ಅರ್ಥ ಆಗಬೇಕು. ನೀವೆಲ್ಲ ಮುಂದೆ ಡಾಕ್ಟರ್ಸ್ ಆಗುವಂಥವ್ರು, ಅವರಿಗೆ ಹ್ಯೂಮನ್ ಫಿಸಿಯಾಲಜಿ ಅನ್ನೋ ಚಾಪ್ಟರ್ಸ್ ತುಂಬ 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 ಫ್ಯಾಸಿನೇಟಿಂಗ್ ಅನಿಸ್ತಾ ಇರುತ್ತೆ. ಅವರು ಅದ್ರ ಬಗ್ಗೆ ಇನ್ನೂ ಕಲಿಯೋದಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಯಾಕೆ? ಇದ್ರ ಬಗ್ಗೆನೇ ನೀವು ಇನ್ನೂ ಜಾಸ್ತಿ ಕಲಿತೀರಾ. ಇದು ನಿಮ್ಮ ಫೌಂಡೇಶನ್. ಸೊ ಈ ಟಾಪಿಕ್ಸನ್ನು ನೀವು ತುಂಬ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಬೇಕು. ಸೊ ಮುಂದೆ ಡಾಕ್ಟ್ರ್ ಆಗುವಂಥವ್ರಿಗೆ ನಾನು ಫಿಸಿಯಾಲಜಿ ಹೇಳ್ಕೊಡ್ಬೇಕು ಅಂತಂದರೆ ನಾನು ಎಷ್ಟು ಕಲ್ತಿರಬೇಕು. ಸೊ ನಂದು ಅಷ್ಟೇ ಎಫರ್ಟ್ಸ್ ಇರುತ್ತೆ, ಪ್ಲಸ್ ಖುಷಿ ಕೂಡ ಆಗುತ್ತೆ. ಸೊ ನಿಮಗೆಲ್ಲ ಇದನ್ನು ಹೇಳ್ಕೊಡ್ತಾ ಇದ್ದೀನಿ ಅಂತ. ಸೊ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್ ದಿಸ್. ಸೊ ಇದೆಲ್ಲ ಅರ್ಥ ಆಗಿದ್ರೆ ಒಂದಷ್ಟು ಕ್ವೆಶ್ಚನ್ ಸಾಲ್ವ್ ಮಾಡಿಬಿಡೋಣ ಟೆಕ್ಸ್ಟ್ ಬುಕ್ ಹಿಂದೆ ಇರೋವಂಥದ್ದು. ಸೊ ಶುರು ಮಾಡೋಣ. ಸೊ ಇಲ್ಲಿಗೆ ಎಲ್ಲ ಥಿಯರಿ, ಈ ಟಾಪಿಕ್ನಲ್ಲಿರೋವಂಥ ಥಿಯರಿ ಎಲ್ಲ ಮುಗಿಸಿದ್ದೀವಿ. ಸೊ ಫಸ್ಟ್ ಒನ್, ಡಿಫೈನ್ ವೈಟಲ್ ಕೆಪಾಸಿಟಿ ಮತ್ತು ಅದರ ಸಿಗ್ನಿಫಿಕೆನ್ಸ್ ಏನು ಅಂತ. ಸೊ ವೈಟಲ್ ಅಂತಂದರೆ ಏನು? ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ಸೊ ವೈಟಲ್ ಕೆಪಾಸಿಟಿ ಅಂತಂದರೆ ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಏರ್ ದಟ್ ಕ್ಯಾನ್ ಬಿ ಎಕ್ಸೇಲ್ಡ್ ಫೋರ್ಸ್ಫುಲಿ ಆಫ್ಟರ್ ಅ ಮ್ಯಾಕ್ಸಿಮಮ್ ಇನ್ಹಲೇಷನ್. ಅಂದರೆ ಒಂದು ದೀರ್ಘವಾದ ಉಸಿರನ್ನು ಎಕ್ಸೇಲ್ ಮಾಡೋದು ಆಫ್ಟರ್ ಅ ಫೋರ್ಸಿಬಲ್ ಇನ್ಸ್ಪಿರೇಷನ್. ಟೈಡಲ್ ವಾಲ್ಯೂಮ್, ಸೊ ಇದ್ರ ಫಾರ್ಮುಲಾ ಏನಾಗುತ್ತೆ? ಟೈಡಲ್ ವಾಲ್ಯೂಮ್ ಅಂದರೆ ನಾರ್ಮಲ್ ಇನ್ಸ್ಪಿರೇಷನ್ ಎಕ್ಸ್ಪಿರೇಷನ್ ಆದಾಗ ಎಷ್ಟು ಇದಾಗತ್ತೋ 500 ml. ಸೊ ದಟ್ ಈಸ್ ದ ಟೈಡಲ್ ವಾಲ್ಯೂಮ್. IRV ಇಸ್ ದ ಇನ್ಸ್ಪಿರೇಟ್ರಿ ರಿಸರ್ವ್ ವಾಲ್ಯೂಮ್. ಫೋರ್ಸಿಬಲ್ ಆಗಿ ನಾನು ಉಸಿರನ್ನು ತೊಗೊಂಡ್ರೆ ಎಷ್ಟು ತೊಗೊಳ್ಬೋದು, ಫೋರ್ಸಿಬಲ್ ಆಗಿ ನಾನು ಉಸಿರನ್ನು ಬಿಟ್ಟರೆ ಎಷ್ಟು ಆಚೆ ಬಿಡ್ಬೋದು, ದಟ್ ಈಸ್ ಎಕ್ಸ್ಪಿರೇಟ್ರಿ ರಿಸರ್ವ್ ವಾಲ್ಯೂಮ್. ಸೊ ಇದು ನನ್ನ ವೈಟಲ್ಸ್, ಅಂದರೆ ನನ್ನ ಲಂಗ್ಸ್ ಯಾವ ಥರ ಫಂಕ್ಷನ್ ಮಾಡ್ತಾ ಇದೆ ಅಂತ ನಾನು ತಿಳ್ಕೊಳ್ಬೋದು ಇದ್ರ ಮೂಲಕ. ಸೊ ಅದಕ್ಕೆ ಅದನ್ನು ನಾವು ವೈಟಲ್ ಕೆಪಾಸಿಟಿ ಅಂತ ಕರಿತೀವಿ. ಸೊ ಇಟ್ ಇಂಡಿಕೇಟ್ಸ್ ಲಂಗ್ ಕೆಪಾಸಿಟಿ ಆ್ಯಂಡ್ ಎಫಿಷಿಯನ್ಸಿ. ಸೊ ನಾನು ರೆಸ್ಪಿರೇಷನ್ ಎಷ್ಟು ಎಫಿಷಿಯೆಂಟ್ ಆಗಿದೆ ಅಂತ ಇದನ್ನು ಡಯಾಗ್ನಾಸ್ಟಿಕ್ ಟೂಲ್ ಆಗಿ ಕೂಡ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಇದನ್ನು ನೋಡಿರ್ತೀರ, ಒಂದು ಸಣ್ಣ ಬಾಕ್ಸ್ ಥರ ಇರುತ್ತೆ, ಅದರಲ್ಲಿ 3 ಚೇಂಬರ್ಸ್ ಇರುತ್ತೆ, ಸಣ್ಣ ಬಾಲ್ಸ್ ಇರುತ್ತೆ ಅದರಲ್ಲಿ 3, ಒಂದು ಪೈಪ್ ಥರ ಇರುತ್ತೆ. ಸೊ ನೀವು ಉಫ್ ಅಂದಾಗ ಆಲ್ ದ್ಯಾಟ್ ಬಾಲ್ಸ್ ಹ್ಯಾವ್ ಟು ಗೋ ಅಪ್. ಆವಾಗ ಎಲ್ಲ 3 ಒಟ್ಟಿಗೆ ಹೋಗಬೇಕು. ಸೊ ಆವಾಗ ನಿಮ್ಮ ಲಂಗ್ ಕೆಪಾಸಿಟಿ ಚೆನ್ನಾಗಿದೆ ಅಂತ ಅರ್ಥ, ಅಂದರೆ ಇವ್ರು ಹೆಲ್ದಿ ಅಂತ. ಸೊ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ? ಆ್ಯಸ್ ಅ ಡಯಾಗ್ನಾಸ್ಟಿಕ್ ಟೂಲ್. ಆಯಿತಾ? ಸೊ ನೆಕ್ಸ್ಟ್ ಕ್ವೆಶ್ಚನ್, ಡಿಫೈನ್ ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್. ಕ್ಯಾನ್ ಯು ಸಜೆಸ್ಟ್ ಎನಿ ರೀಸನ್ ಫಾರ್ ದಿಸ್ ಸಿಗ್ಮಾಯ್ಡ್ ಪ್ಯಾಟರ್ನ್? ಸೊ ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್ ಅಂದರೆ ಏನು? ಸೊ ಯಾವ ಗಿವನ್ ಕಂಡೀಷನಲ್ಲಿ ಹಿಮೋಗ್ಲೋಬಿನ್ ಸ್ಯಾಚುರೇಟ್ ಆಗಿ ಆಕ್ಸಿಜನ್ ಮತ್ತು ಹಿಮೋಗ್ಲೋಬಿನ್ ಸೆಪರೇಟ್ ಆಗುತ್ತೆ, ಆಕ್ಸಿ ಹಿಮೋಗ್ಲೋಬಿನ್ ಇಸ್ ಸೆಪರೇಟೆಡ್, ಅದನ್ನು ನಾವು ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವಲ್ಲಿ ಹೇಳಕ್ಕೆ ಟ್ರೈ ಮಾಡ್ತೀವಿ. ಏನು ಹೇಳ್ತೀವಿ? ಅ ಗ್ರಾಫ್ ಶೋಯಿಂಗ್ ಪರ್ಸೆಂಟೇಜ್ ಆಫ್ ಸ್ಯಾಚುರೇಷನ್ ಆಫ್ ಹಿಮೋಗ್ಲೋಬಿನ್ ಅಗೇನ್ಸ್ಟ್ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್. ಸೊ ನಾವು ಅದರ ರಿಲೇಷನ್ಶಿಪ್ ಬಗ್ಗೆ ಹೇಳ್ತಾ ಇದ್ದೀವಿ. ಏನು? ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಜಾಸ್ತಿ ಆಗ್ತಿದ್ದಂಗೆ ಇಲ್ಲಿ ಹಿಮೋಗ್ಲೋಬಿನ್ ಸ್ಯಾಚುರೇಷನ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದನ್ನು ನಾವು ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವಲ್ಲಿ ಹೇಳ್ತೀವಿ. ಸಾರಿ, ರೀಸನ್ ಏನಕ್ಕಿರ್ಬೋದು? ಕೋಆಪರೇಟಿವ್ ಬೈಂಡಿಂಗ್. ಆ ಸಿಗ್ಮಾಯ್ಡ್ ಕರ್ವ್ ನಾವೇನಕ್ಕೆ ನೋಡ್ತೀವಿ ಅಂದರೆ ಕೋಆಪರೇಟಿವ್ ಬೈಂಡಿಂಗ್. ಏನು ಕೋಆಪರೇಟಿವ್ ಬೈಂಡಿಂಗ್ ಅಂದರೆ, ಒಂದು ಆಕ್ಸಿಜನ್ ಮಾಲಿಕ್ಯೂಲ್ ಹೋಗಿ ಬೈಂಡ್ ಆದರೆ ಅದಾದಮೇಲೆ ಸೆಕೆಂಡ್ ಹೋಗಿ ಬೈಂಡ್ ಆಗೋಕ್ಕಾಗೋದು. ಸೊ ಅಲ್ಲಿ ಗ್ರ್ಯಾಜುವಲ್ ಆಗಿ ಚೇಂಜ್ ಆಗುತ್ತೆ ಸ್ಯಾಚುರೇಷನು, ಒಂದೇ ಸಲ ಇಟ್ ಈಸ್ ನಾಟ್. ಸಿ ಫಾರ್ ಎಕ್ಸಾಂಪಲ್, ಇಲ್ಲಿ 10 ಹಿಮೋಗ್ಲೋಬಿನ್ ಇದೆ, 20 ಆಕ್ಸಿಜನ್ ಇದೆ. ಒಂದೇ ಸಲ ಇದನ್ನ ಎಲ್ಲರನ್ನೂ ಬಿಟ್ಟರೆ ನುಗ್ಗಿ ಇಂಟರ್ಯಾಕ್ಟ್ ಮಾಡಿ ಫಟ್ ಅಂತ ಸ್ಯಾಚುರೇಷನ್ ಜಾಸ್ತಿ ಆಗಬೇಕು. ಆದರೆ ಇಲ್ಲಿ ಹಂಗಲ್ಲ, 10 ಹಿಮೋಗ್ಲೋಬಿನ್ ಇದೆ, 20 ಆಕ್ಸಿಜನ್ ಇದೆ. ಫಾರ್ ಎಕ್ಸಾಂಪಲ್ ತಿರುಪತಿ ಕ್ಯೂನೇ ಇಲ್ಲಪ್ಪ, ತಿರುಪತಿ ಡೋರ್ ಓಪನ್ ಮಾಡಿಬಿಡ್ತಾರೆ. ಹೇಗೆ ನುಗ್ತಾರೆ ಎಲ್ಲರೂ, ಒಬ್ರಿಗೊಬ್ರು ನುಗ್ಗಿ ಇಮ್ಮಿಡಿಯೇಟಾಗಿ ದರ್ಶನಾಗ ಆಚೆ ಬಂದುಬಿಡ್ತಾರೆ. ಆದರೆ ಅಲ್ಲಿ ಏನಾಗುತ್ತೆ, ತುಂಬ ಹೊಡೆದಾಟ, ಅದೆಲ್ಲ ಫ್ಯಾಕ್ಟರ್ಸ್ ಇರುತ್ತೆ. ಆದರೆ ನಾವು ನೀಟಾಗಿ ಕ್ಯೂವಲ್ಲಿ ಹೋದಾಗ ಒಬ್ಬರಾದ್ಮೇಲೆ ಒಬ್ಬರು ಆರಾಮಾಗಿ ಕಾಯ್ತೀವಿ. ಹೌದು, ಡೆಫಿನೆಟ್ಲಿ ಕಾಯ್ತೀವಿ, ಬಟ್ ಆರಾಮಾಗಿ ದರ್ಶನನ ಮಾಡ್ಕೊಂಡು ಬರ್ತೀವಲ್ವಾ. ಸೊ ಇಲ್ಲೂ ಅಷ್ಟೇ, ದರ್ ಇಸ್ ಅ ಕ್ಯೂ, ಒಬ್ಬರಾದ್ಮೇಲೆ ಒಬ್ಬರು. ಸೊ ಹಾಗಾಗಿ ಸ್ಲೋ ಆಗಿ ಸ್ಯಾಚುರೇಷನ್ ಜಾಸ್ತಿ ಆಗುತ್ತೆ. ಅದೇ ಇಲ್ಲಿ ಸ್ಯಾಚುರೇಷನ್ ಸ್ಪೈಕ್ ಅಪ್ ಆಗಿಬಿಡುತ್ತೆ, ಇಮ್ಮಿಡಿಯೇಟಾಗಿ ಆಗಿಬಿಡುತ್ತೆ. ಸೊ ಅದಕ್ಕೆ ಈ ಕೋಆಪರೇಟಿವ್ ಬೈಂಡಿಂಗಿಂದಾನೇ ಸಿಗ್ಮಾಯ್ಡ್ ಪ್ಯಾಟರ್ನನ್ನು ನಾವು ಕಾಣ್ಬೋದು. ಕ್ಲಿಯರ್? ಓಕೆ, ಸಿಂಪಲ್.
ವಾಟ್ ಇಸ್ ಟೈಡಲ್ ವಾಲ್ಯೂಮ್? ಫೈಂಡ್ ಔಟ್ ದ ಟೈಡಲ್ ವಾಲ್ಯೂಮ್ ಫಾರ್ ಹೆಲ್ದಿ ಹ್ಯೂಮನ್ ಇನ್ 1 hour. ಟೈಡಲ್ ವಾಲ್ಯೂಮ್ ಅಂತಂದರೆ ಏನು? ನಾರ್ಮಲ್ ಆಗಿ ನಾನು ಉಸಿರಾಡಿದಾಗ ನನ್ನ ಲಂಗ್ಸಲ್ಲಿ ಎಷ್ಟು ಏರ್ ಒಳಗಡೆ ಹೋಗಿ ಎಷ್ಟು ಆಚೆ ಬರುತ್ತೆ, ದಟ್ ಈಸ್ ವಾಲ್ಯೂಮ್. ಸೊ ಜನರಲ್ ಆಗಿ ನಾವು ಮಾತಾಡಿದಾಗ 500 ml ಪರ್ ಬ್ರೆತ್. ಒಂದು ಸಲ ನಾನು ಉಸಿರಾಡಿದಾಗ ಒಂದು ಸೈಕಲಲ್ಲಿ 500 ml. ಸೊ ನಾವು ಎಷ್ಟು ಸಲ ತೊಗೊಳ್ತೀವಿ? ಪರ್ ಮಿನಿಟ್ 12 to 16 ಅಂತ ತೊಗೊಂಡ್ರು ಅಥವಾ 12 ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ ತೊಗೊಂಡ್ರು ಎಷ್ಟಿರಬೇಕು ವಿತಿನ್ ಎನ್ ಅವರ್ ಅಂದರೆ? 12 ಬ್ರೆತ್ಸ್ ಪರ್ ಮಿನಿಟ್. 1 ನಿಮಿಷದಲ್ಲಿ 12 ಸಲ ಉಸಿರಾಡ್ತೀವಿ ಅಂತ ತೊಗೊಂಡ್ರು 500 × 100 × 60. ಸೊ ಎಷ್ಟಾಯಿತು? 360 ಲೀಟರ್ಸ್ ಪರ್ ಅವರ್. 1 ಅವರಲ್ಲಿ ಅಷ್ಟು ಲೀಟರ್ಸ್ ಆಫ್ ಏರನ್ನು ನಾವು ತೊಗೊಂಡು ಹೊರಗಡೆ ಬಿಡ್ತಾ ಇದ್ದೀವಿ. ಸೊ ದಿಸ್ ಈಸ್ ಅ ನಾರ್ಮಲ್ ಟೈಡಲ್ ವಾಲ್ಯೂಮ್. ಅಂದರೆ ನಾನಿಲ್ಲಿ ಏನು ಕನ್ಸಿಡರ್ ಮಾಡಿದ್ರೆ ಫಾರ್ 1 hour, ಇದನ್ನು ನೆನ್ಪಿಟ್ಕೊಳ್ಳಿ, ಫಾರ್ 1 hour ವಿಚ್ ಇಸ್ 60 minutes. ನಾವು 500 ml ಹೇಳ್ತಾ ಇರೋದು ಪರ್ ಬ್ರೆತ್. ಇಲ್ಲಿ ನಾನು ರೆಗ್ಯುಲರಾಗಿ ಕನ್ಸಿಡರ್ ಮಾಡ್ತಾ ಇರೋದು 12 ಬ್ರೆತ್ಸ್ ಪರ್ ಮಿನಿಟ್. ಓಕೆ, ಈ ಕ್ವೆಶ್ಚನ್ ತುಂಬ ಜಾಸ್ತಿ ರೆಗ್ಯುಲರಾಗಿ ಬಂದಿಲ್ಲ ಮಕ್ಕಳ. ರೆಗ್ಯುಲರಾಗಿ ಬರೋದೇನು ಗೊತ್ತಾ? ದೇ ವಿಲ್ ಆಸ್ಕ್ ಕ್ಯಾಲ್ಕ್ಯುಲೇಟ್ ವೈಟಲ್ ಕೆಪಾಸಿಟಿ ಅಂತ ಕೊಡ್ತಾರೆ. ನಿಮಗೆ ಟೈಡಲ್ ವಾಲ್ಯೂಮ್ ಗೊತ್ತಿರಬೇಕು. IRV ಮತ್ತು ERV ಅನ್ನು ಮೆನ್ಷನ್ ಮಾಡಿರ್ತಾರೆ. ಓಕೆ, ಈ ಕಂಡೀಷನ್ಸಲ್ಲಿ ಕ್ಯಾಲ್ಕುಲೇಟ್ ವೈಟಲ್ ಕೆಪಾಸಿಟಿ ಅಥವಾ ಕ್ಯಾಲ್ಕುಲೇಟ್ ಟೋಟಲ್ ಲಂಗ್ ಕೆಪಾಸಿಟಿ. ಸೊ ಆ ಥರ ಪ್ರಶ್ನೆಗಳು ಜನರಲಾಗಿ ಬರುತ್ತೆ. ಇದು ಇಟ್ ಈಸ್ ಒನ್ ಟೈಪ್. ಸೊ ನಿಮಗೆ ಗೊತ್ತಿರಲಿ ಅಂತ ಹಾಕಿರೋ ಅಂಥದ್ದು. ನೆಕ್ಸ್ಟ್, ಐ ಥಿಂಕ್ ಇದನ್ನು ಆಲ್ರೆಡಿ ನಾವು ಮಾಡಿದ್ದೀವಿ. ಎಕ್ಸ್ಪ್ಲೇನ್ ದ ಪ್ರಾಸೆಸ್ ಆಫ್ ಇನ್ಸ್ಪಿರೇಷನ್. ಸೊ ಇನ್ಸ್ಪಿರೇಷನ್ ಆಗಬೇಕು ಅಂದರೆ ಏನೇನು ಕಂಡೀಷನ್ಸ್ ಇರಬೇಕು? ಇನ್ಸ್ಪಿರೇಷನ್ ಅಂದಿದ ತಕ್ಷಣ CI ನೆನಪಿರಬೇಕು. ಸರ್ಕಲ್ ಇನ್ಸ್ಪೆಕ್ಟರ್, CI. ಕಾಂಟ್ರಾಕ್ಟ್, C ಅಂದರೆ ಕಾಂಟ್ರಾಕ್ಟ್. ಕಾಂಟ್ರಾಕ್ಷನ್ ಆಫ್ ಯಾವುದು? ಡಯಾಫ್ರಾಮ್ ಮತ್ತು ಎಕ್ಸ್ಟರ್ನಲ್ ಇಂಟರ್ ಕಾಸ್ಟಲ್ ಮಸಲ್ಸ್. ಇಷ್ಟು ನೆನಪಿದ್ರೆ ಈಸಿಯಾಗಿ ನೀವು ಇನ್ಸ್ಪಿರೇಷನ್ ಎಕ್ಸ್ಪಿರೇಷನ್ ಬರಿಬೋದು. ಇನ್ಸ್ಪಿರೇಷನ್ ಈಸ್ ಅನ್ ಆಕ್ಟಿವ್ ಪ್ರಾಸೆಸ್. ಕಾಂಟ್ರಾಕ್ಷನ್ ಆಫ್ ಡಯಾಫ್ರಾಮ್, ಅಲ್ಲೇನಾಗುತ್ತೆ? ಫ್ಲಾಟ್ ಆಗುತ್ತೆ. ಈ ಥರ ಇರೋದು ಈ ಥರ ಆಗುತ್ತೆ. ಸೊ ಅವಾಗ ಏನಾಗುತ್ತೆ? ಇಲ್ಲಿ ಕೆಳಗಡೆ ಬಂತು, ಸೊ ಸ್ಪೇಸ್ ಜಾಸ್ತಿ ಬಂತು. ನೆಕ್ಸ್ಟ್, ಎಕ್ಸ್ಟರ್ನಲ್ ಇಂಟರ್ಕಾಸ್ಟಲ್ ಮಸಲ್. ಈ ಥರ ಇರೋ ರಿಬ್ಸು ಆಚೆಗೆ ಮೂವ್ ಆಗುತ್ತೆ. ಕಾಂಟ್ರಾಕ್ಟ್ ಆಗಿದ ತಕ್ಷಣ ಹಿಂಗೆ ಲಿಫ್ಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ? ಸ್ಪೇಸ್ ಜಾಸ್ತಿ ಬರುತ್ತೆ. ಸೊ ಸ್ಪೇಸ್ ಜಾಸ್ತಿ ಬಂದಾಗ ನಾನು ಇನ್ಹೇಲ್ ಮಾಡ್ಕೊಳ್ಬೋದು. ಥೊರಾಸಿಕ್ ಕ್ಯಾವಿಟಿ ವಾಲ್ಯೂಮ್ ಇನ್ಕ್ರೀಸಸ್. ಇಂಟರ್ ಪಲ್ಮನರಿ ಪ್ರೆಷರ್ ಡಿಕ್ರೀಸಸ್. ಇಲ್ಲಿ ವಾಲ್ಯೂಮ್ ಜಾಸ್ತಿ ಆಗ್ತಾ ಇದೆ ಅಂದರೆ ಜಾಗ ಜಾಸ್ತಿ ಆಗ್ತಾ ಇದೆ. ಸೊ ಪ್ರೆಷರ್ ಕಡಿಮೆ ಆಗುತ್ತೆ. ಪ್ರೆಷರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ಸೊ ಪ್ರೆಷರ್ ಕಡಿಮೆ ಆಗುತ್ತೆ, ವಾಲ್ಯೂಮ್ ಜಾಸ್ತಿ ಆಗುತ್ತೆ, ಏರ್ ಫ್ಲೋ ಆಗುತ್ತೆ. ಸೊ ದಿಸ್ ಇಸ್ ಇನ್ಸ್ಪಿರೇಷನ್. ಸೊ CI ಕಾಂಟ್ರಾಕ್ಟ್, ಇನ್ಸ್ಪಿರೇಷನ್. CI ಸರ್ಕಲ್ ಇನ್ಸ್ಪೆಕ್ಟರ್. ಇದು ನೆನಪಿದ್ರೆ ಈ ಪ್ರಾಸೆಸನ್ನು ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ಕ್ಲಿಯರ್? ಓಕೆ, ನೆಕ್ಸ್ಟ್ ಪ್ರಶ್ನೆ. ವಾಟ್ ಈಸ್ ದಿ ಎಫೆಕ್ಟ್ ಆಫ್ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆನ್ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್? ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಯಾವಾಗಲೂ ಕಡಿಮೆ ಇರಬೇಕು, ಆವಾಗಲೇ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಆಗೋಕ್ಕಾಗೋದು. ಸೊ ಇನ್ಕ್ರೀಸ್ಡ್ PCO2 ಏನಾಗುತ್ತೆ? ಆಕ್ಸಿಜನ್ ಡಿಸೋಸಿಯೇಟ್ ಆಗುತ್ತೆ, ಜಾಸ್ತಿ ಡಿಸೋಸಿಯೇಟ್ ಆಗುತ್ತೆ. ಅದನ್ನು ನಾವೇನಂತ ಕರಿತೀವಿ? ಬೋರ್ಸ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಯಾವಾಗಲೂ PCO2 ಕಡಿಮೆನೇ ಇರಬೇಕು. ಜಾಸ್ತಿ ಆದರೆ ಏನಾಗುತ್ತೆ? ಆಕ್ಸಿ ಹಿಮೋಗ್ಲೋಬಿನ್ ಡಿಸೋಸಿಯೇಟ್ ಆಗಿಬಿಡುತ್ತೆ. ಕ್ಲಿಯರ್? ದೆನ್ ಫೆಸಿಲಿಟೇಟ್ಸ್. ಆದರೆ ಈ ಡಿಸೋಸಿಯೇಷನು ತುಂಬ ಇಂಪಾರ್ಟೆಂಟು, ಆದರೆ ಲೊಕೇಶನ್ ಕೂಡ ತುಂಬ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಈಗ ಮೊಬೈಲ್ ಯೂಸ್ ಮಾಡೋದು ತಪ್ಪು ಅಂತ ಹೇಳ್ತಾರೆ. ಆದರೆ ನೀವು ಮೊಬೈಲ್ ಉಪಯೋಗಿಸ್ಕೊಂಡು ಪರೀಕ್ಷೆ ಚಾನೆಲ್ನಲ್ಲಿ ಕ್ಲಾಸಸ್ ಕೇಳ್ತಾ ಇದ್ರೆ ಅದು ಒಳ್ಳೆ ಉಪಯೋಗನೇ ಅಲ್ವಾ? ಸೊ ಏನು ಮಾಡ್ತಿದ್ದೀರಾ ಅಂತ ತುಂಬ ಮುಖ್ಯ ಆಗುತ್ತೆ. ಕರೆಕ್ಟ್? ಸೊ ಹಾಗೇನೆ ಇಲ್ಲೂ ಅಷ್ಟೇ, ಯಾವ ಜಾಗದಲ್ಲಿ ಏನು ನಡೀತಾ ಇದೆ ಅನ್ನೋ ತುಂಬ ಇಂಪಾರ್ಟೆಂಟ್. ಸೊ ಈ PCO2 ಟಿಶ್ಯೂಸ್ ರೀಜನಲ್ಲಿ ಜಾಸ್ತಿ ಆದರೆ ಆಕ್ಸಿಜನ್ ಡಿಸೋಸಿಯೇಟ್ ಆಗುತ್ತೆ. ನಮಗೆ ಅದೇ ಅಲ್ವಾ ಬೇಕಾಗಿರೋದು. ಸೊ ಈ ಎರಡೂ ರೀಸನ್ಸ್ಗೆ ಯಾರು ಕಾರಣ? ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಕಾರಣ. ಸೊ ಆಕ್ಸಿಜನ್ ಡಿಸೋಸಿಯೇಟ್ ಆಗಿ ಸೆಲ್ಸ್ ಒಳಗಡೆ ಹೋಗೋಕ್ಕೆ ಮತ್ತು ಆಕ್ಸಿಜನ್ ಹೋಗಿ ಇದರಲ್ಲಿ ಬೈಂಡ್ ಆಗೋದಕ್ಕೆ, RBCಗೆ ಬೈಂಡ್ ಆಗೋದಕ್ಕೆ ಯಾರು ತುಂಬ ಇಂಪಾರ್ಟೆಂಟ್ ಕಾರಣ? ಒಂದು ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್, ಇನ್ನೊಂದು ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್. ತುಂಬ ವಿಲನ್ ಅಲ್ಲ. ಓಕೆ, ಗುಡ್ ವಿಲನ್.
ಓಕೆ, ನೆಕ್ಸ್ಟ್ ಒನ್. ಇಲ್ಲಿಗೆ ಎಲ್ಲ ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡಿ ಆಯಿತು. ಸೊ ನಾನು ಯಾವ ಥರ ಪ್ರಶ್ನೆಗಳನ್ನು ಚೂಸ್ ಮಾಡಿದ್ದೀನಿ ಅಂದರೆ, ತುಂಬ ರೇರಾಗಿ ಕೇಳಿರೋ ಅಂಥದ್ದನ್ನು ಒಂದೋ ಎರಡೋ ತೊಗೊಂಡಿದ್ದೀನಿ. ತುಂಬ ಯಾವಾಗಲೂ ಕೇಳೋ ಅಂಥದ್ದು ವೈಟಲ್ ಕೆಪಾಸಿಟಿ, ಇನ್ಸ್ಪಿರೇಷನ್, ಇದೆಲ್ಲ ಟೈಡಲ್ ವಾಲ್ಯೂಮ್, ಇದೆಲ್ಲ ಯಾವಾಗಲೂ ಕೇಳೋ ಅಂಥ ಪ್ರಶ್ನೆಗಳು. ಇದ್ರ ಫ್ಯಾಕ್ಟರ್ಸ್ ಹೇಗಿರುತ್ತೆ, ಇದು ಯಾವುದಕ್ಕೆ ಎಫೆಕ್ಟ್ ಆಗುತ್ತೆ, ಈ ಥರ ಪ್ರಶ್ನೆಗಳಂತೂ ಬರೋದು ಖಂಡಿತ. ಕರೆಕ್ಟ್. ಸೊ ಯಾವ ಥರ ಆನ್ಸರ್ ಮಾಡಬೇಕು, ಎಷ್ಟು ಆನ್ಸರ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಸೊ ಅದನ್ನೆಲ್ಲ ನಾನು ಈ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಕ್ಲಾಸ್ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಇದೇ ಥರ ಕ್ಲಾಸಸ್ ನಮ್ಮ PUC 8 ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಬಹಳಷ್ಟು ಇದೆ ಮಕ್ಕಳ. ಓಡಿ ಫಸ್ಟ್ ಹೋಗಿ ಎಲ್ಲ ಚೆಕ್ಔಟ್ ಮಾಡಿ. ಫಸ್ಟ್ ಚಾಪ್ಟರಿಂದನೂ ಟೆಕ್ಸ್ಟ್ ಬುಕ್ ಸಾಲ್ವ್ ಕ್ವೆಶ್ಚನ್ಸ್ ಇದೆ, PYQs ಕೂಡ ಇದೆ. ಆದರೆ PYQs ಇಲ್ಲಿಲ್ಲ, ನಮ್ಮ ಆ್ಯಪ್ನಲ್ಲಿದೆ. ಸೊ ಪರೀಕ್ಷೆ ಆ್ಯಪನ್ನು ಡೌನ್ಲೋಡ್ ಮಾಡೋದು ಮರಿಬೇಡಿ. ಅಲ್ಲಿ PYQs ಇದೆ, KCET PYQs ಇದೆ. ಸೊ ನಿಮಗೆಲ್ಲ ಪ್ರಿಪ್ರೇಷನ್ಗೂ ಒನ್ ಸ್ಟಾಪ್ ಸೊಲ್ಯೂಷನ್ ನಾವಿದ್ದೀವಿ. ಸೊ ನಿಮ್ಮ ಸಾಧನೆ ನಮ್ಮ ಗೆಲುವು, ನಾವು ನಿಮ್ಮೊಟ್ಟಿಗೆ ಸದಾ ಇರ್ತೀವಿ. ಸೊ ಏನೇ ಡೌಟ್ಸ್ ಇದ್ದರೂ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ, ಆದಷ್ಟು ಬೇಗ ಅದನ್ನು ನಿಮಗೆಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ತಾ ಟಾಟಾ ಬಾಯ್, ಸಿ ಯು, ಐ ವಿಲ್ ಸಿ ಯು. ಮತ್ತೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ಕ್ಲಾಸ್ನ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್.